ಇದರಲ್ಲಿ ಸೋಡಾ, ಬ್ಲೀಚಿಂಗು, ವೀಲ್ ಪ್ಯಾಕೆಟ್, ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಬೇಕು ಮೂರನ್ನು. ಓಹೋ, ಕೈಲಲ್ಲ. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು. ನೆನೆದೆಲ್ಲ ಒಣಗೋ ಸಿಕ್ಕಿದ್ದೀನಿ, ಫೋಲ್ಡಿಂಗ್ ಮಾಡಬೇಕು. ನೀವೇ ಮಾಡ್ತೀರಿ? ನಾವೇನೆ ಆಲ್ ಗ್ರೌಂಡರ್. ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ? ಏನಿಲ್ಲ ಸರ್, ಲಕ್ಷ್ಮಿ ಇದ್ದ ಜಾಗ ಇದು. ವೆಹಿಕಲ್ ಇಲ್ಲ, ಕತ್ತೆನೇ ಅಲ್ಲ, ಸೈಕಲ್ ಇರೋದು. ಸೈಕಲ್ ಹಿಂದೆ ತಳ್ಕೊಂಡು ಹೋಗೋರು, ಕತ್ತೆ ಮೇಲೆ ಬಟ್ಟೆ ಹಾಕೊಂಡು ಹೋಗೋರು. ಅವತ್ತು ಒಂದು ತಿಂಗಳು ಸಂಪಾದನೆ ಮಾಡೋದು ಇವತ್ತು ಒಂದು ದಿನಕ್ಕೆ ಮಾಡ್ತಿದ್ದೀವಿ. ಆದ್ರೂ ಆ ಥರ ನೆಮ್ಮದಿ ಇಲ್ಲ. ಕೆಮಿಕಲ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಕೈ ಹಾಳಾಗಿದೆ. ಇದೆಲ್ಲ ತೇವ ನೋಡಿ, ಕೆಲವು ಸೀಸನ್ ಜಾಸ್ತಿ ಆಗಿಬಿಟ್ರೆ ಬ್ಲಡ್ಡೇ ಬಂದ್ಬಿಡುತ್ತೆ ಅವ್ರಿಗೆ. ನಿಮಗೆ ಈ ಕೊಳೆ ಬಟ್ಟೆ ದೇವರು? ಹೌದು, ಖಂಡಿತ. ಶೂಟಿಂಗ್ ನಡೆದವು ಇಲ್ಲಿ? ಹೌದು ಸರ್, ಖಂಡಿತ. ದರ್ಶನ್ ಅವ್ರದ್ದೊಂದಾಯ್ತು, ಮತ್ತೆ ರಾಜ್ ಪಿಕ್ಚರ್ ಅಲ್ಲಿ ಅಪ್ಪು ಅವ್ರದ್ದಾಯ್ತು. ದಿನ ಪೂರ್ತಿ ನಮ್ಮ ಒಟ್ಟಿಗೆ ಇದ್ರು ಅಪ್ಪು ಅವರು. ಡಾಲಿ ಧನಂಜಯ ಅವರು ಸಾಮಾನ್ಯವಾಗಿ ಇಲ್ಲಿ ಬಂದೇ ಬರ್ತಾರೆ. ಅವರಿಗೆ ಬಹಳ ಫೇವ್ರೇಟ್ ಜಾಗ ಡೋಬಿ ಘಾಟ್. ಇದು ನಮ್ಮ ಫ್ಯಾಕ್ಟ್ರಿ ಸರ್. ಇದು ಇದ್ರಲ್ಲಿ ವಾಶ್ ಮಾಡಿ ಇದಕ್ಕೆ ಹಾಕ್ತಿವಿ, ಇದ್ರಲ್ಲಿ ಹಿಂಡುತ್ತೆ. ಇದು ಒಂದು ಸೆಟ್ಗೆ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು 40 ಲಕ್ಷ ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಸ್ವಾಗತ ನಿಮಗೆ ಒಂದು ಧೋಬಿ ಘಾಟ್ನ ಕಥೆಗೆ. ಸ್ನೇಹಿತರೆ, ಎಸ್, ನಾನೀಗ ಶ್ರೀನಗರದ ಹತ್ತಿರ ಇರುವಂತಹ ಧೋಬಿ ಘಾಟ್ ಹತ್ರ ಇದ್ದೀನಿ. ಇಲ್ಲಿ ಪಕ್ಕದಲ್ಲೇ ಜಿಂಕೆ ಪಾರ್ಕು, ಶ್ರೀನಗರ ಈ ಆಸ್ಪಾಸಲ್ಲಿರುವಂಥ ತುಂಬ ಪ್ರಸಿದ್ಧವಾದಂತಹ, ತುಂಬ ಪುರಾತನವಾದಂತಹ ಬೆಂಗಳೂರಿನ ಅತ್ಯಂತ ಹಳೆಯ ಒಂದು ಧೋಬಿ ಘಾಟ್ಗಳಲ್ಲಿ ಒಂದು ನಮ್ಮ ಈ ಶ್ರೀನಗರದ ಧೋಬಿ ಘಾಟು. ಸ್ನೇಹಿತರೆ, ನಾವು ಶುಭ್ರವಾದ ಬಟ್ಟೆಗಳನ್ನ ಹಾಕೋತೀವಿ, ಮಡಿಯಾಗಿರ್ತೀವಿ, ಗರಿಗರಿಯಾಗಿರ್ತೀವಿ, ಸ್ವಚ್ಛವಾಗಿರಬೇಕು ಅಂತ ಅಂತೀವಿ. ಆದರೆ ನಮ್ಮ ಮಾಲಿನ್ಯವನ್ನು, ನಮ್ಮ ಮಲಿನತೆಯನ್ನು ತೊಳೆದು ಸ್ವಚ್ಛ ಮಾಡಿ ತಾವು ಗಲೀಜಾದರೂ ಪರವಾಗಿಲ್ಲ, ಇನ್ನೊಬ್ಬರು ಚೆನ್ನಾಗಿರಬೇಕು ಅಂತ ಬಯಸುವಂತಹ ಒಳ್ಳೆ ಮನಸ್ಸಿನ ನಮ್ಮ ಮಡಿವಾಳರು ಸಂಘದವರು ಒಳಗಡೆ ಇದ್ದಾರೆ. ಹೋಗೋಣ, ಅವ್ರ ಕಥೆ ಏನು ಅಂತ ಕೇಳೋಣ. ಹೇಗಿರುತ್ತೆ ಅವ್ರ ಕಾರ್ಯಚಟುವಟಿಕೆ, ಹೇಗಿರುತ್ತೆ ಅವ್ರ ದಿನಚರಿ ಕೇಳೋಣ, ಹೇಗಿದೆ ಅವ್ರ ಬದುಕು ನೋಡೋಣ. ಸ್ನೇಹಿತರೆ, ಸ್ವಾಗತ ನಿಮಗೆ ಶ್ರೀನಗರದ ಧೋಬಿ ಘಾಟ್ಗೆ. ಬನ್ನಿ. ಏನು ತಮ್ಮ ಹೆಸರು? ಎಲ್ಲಪ್ಪನವರು. ನಮಸ್ಕಾರ. ನಿಮ್ಮ ದೇವಸ್ಥಾನ ಇದು? ಮಾಚಿದೇವರು. ತೋರಿಸ್ತೀರಾ? ಬನ್ನಿ. ಏನು ತಮ್ಮ ದೇವರು? ಮಡಿವಾಳ ಮಾಚಯ್ಯ ಅಂದ್ಬಿಟ್ಟು. ಮಡಿವಾಳ ಮಾಚಿದೇವರು. ಏನು ವಿಶೇಷ ಅಂದರೆ ನಮ್ಮ ಕುಲದೇವರು, ಗುರುಗಳು. ಮಡಿವಾಳ ಅಗಸ್ರು ಎಲ್ಲೆಲ್ಲಿದ್ದಾರೆ ಆ ಅಪ್ಪನಿಗೆ ಈ ಅಪ್ಪನೇ ಗುರು. ಈ ಮಡಿವಾಳರಿಗೆ ಮಡಿವಾಳ ಮಾಚಿದೇವರು. ನೋಡೋಣ ನಿಮ್ಮ ದೇವಸ್ಥಾನ. ಬನ್ನಿ, ಒಳಗಡೆ ಹೋಗ್ಬೋದಾ? ಬನ್ನಿ. ಇನ್ನು ಈಗೆಲ್ಲ ಅಭಿಷೇಕ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕೆಲ್ಲ ತೊಳಿಬೇಕು. ಈಗ ರೆಡಿ ಮಾಡ್ತಾರೆ ಮಡಿವಾಳ ಮಾಚಿದೇವರು. ಏನು ಕೈ ಕತ್ತಿನ ಇದು? ಯಾಕೆ ಕತ್ತಿ? ಅದು ಕತ್ತಿ ಇರುತ್ತೆ ಅವ್ರ ಕೈನಲ್ಲಿ. ಅಂದರೆ ಈಗ ನಿಮ್ಮ ಕುಲದೇವರಲ್ಲೂ ಅಂದರೆ ಇವರು ಕೂಡ ಕಾಯಕ ಮಾಡೇ ಹೋಗಿದ್ದು, ಬಟ್ಟೆ ಹೋಗಿದ್ದು. ಅಂದರೆ ಇವರು 12ನೇ ಶತಮಾನದ ವಚನಕಾರ ಇವರು. ಅಣ್ಣ ನಮಸ್ತೆ. ಏನು ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈ ಕಾಯಕ? 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾವ ಊರು ತಮ್ಮದು? ಏನಿಲ್ಲ, ನಮ್ದು ಇದೇ ಬರ ಎಲ್ಲ ಹುಟ್ಟಿದ್ದು ನಾವು ಇಲ್ಲೇ ಬೆಂಗಳೂರೇ. ಓದಿದ್ದು ಇತ್ಯಾದಿ ಎಲ್ಲ ಇಲ್ಲೇನೆ. ಏನು ಓದಿದ್ದೀರಿ? 8 ಕ್ಲಾಸ್ ಓದಿದ್ವಿ. 8. ಅವನು ಓದಲಿಲ್ಲ ಅಷ್ಟೇ. ಯಾಕೆ? ಕೆಲಸಕ್ಕಾರ ಹಂಗೆ ನಮ್ಮಪ್ಪ ಇಳಿಸ್ಕೊಂಡ್ಬಿಟ್ರು, ಕೆಲ್ಸಕ್ಕೆ ಹಾಕ್ಕೊಂಬಿಟ್ರು ಅವಾಗ. ನಿಮ್ಮ ತಂದೆನೂ ಇದೇ ಮಾಡ್ತೀರಾ? ನಮ್ಮ ತಂದೆ ಇದ್ದೇವೆ. ಅಂದರೆ ಎಷ್ಟನೇ ವಯಸ್ಸಿನ ಮಾಡ್ತೀರಿ ಕೆಲಸ? ಹತ್ತತ್ರ ನಾವು ಒಂದು 20 ವರ್ಷದಿಂದ ಮಾಡ್ತಾಯಿದ್ವಿ. 25ಯಿಂದ. 20ನೇ ವಯಸ್ಸಿಂದ? 25ಯಿಂದ. ಕೆಲಸಕ್ಕೆ ಕೈಗೆ 40 ವರ್ಷ ಆಗೋಯ್ತು. ಈಗ ಎಷ್ಟು ನಿಮ್ಗೆ? 60 ವಯಸ್ಸು? 62. ಹೇಗೆ ನಿಮ್ಮ ಕೆಲಸ? ಏನೋ ಕಷ್ಟ ಐತೆ, ಮಾಡ್ಕೊಂಡು ಕಾಲು ಹಾಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಕಷ್ಟ ಅಂದರೆ ಬಿಡ್ಬಿಡೋಕ್ಕಾಗುತ್ತಾ? ಏನು ಬಿಡೋಕ್ಕಾಗಲ್ಲ. ಕೈಲಾಗಂಡು ಮಾಡ್ತೀವಿ, ಮಾಡ್ತಾ ಇರೋದು ಅಷ್ಟೇ. ಹೇಗಿರುತ್ತೆ? ನೀವು ಎಷ್ಟು ಗಂಟೆಗೆ ಹೇಳೋದು? ಏನೇನು ಮಾಡ್ತೀವಿ? ಬೆಳಿಗ್ಗೆ ಮಾಮೂಲಿ 6:30 ಇರ್ತೀವಿ. ಅಷ್ಟೊತ್ತು ಮುಂಚೆ ಬರ್ತಾಯಿದ್ವಿ 5 ಗಂಟೆ 4 ಗಂಟೆಗೆಲ್ಲ. ಇವಾಗ ಏಜ್ ಆದ್ಮೇಲೆ ಬರೋಕ್ಕಾಗಲ್ಲ ಅಷ್ಟೊಂದು. ಈಗ 6 ಗಂಟೆಗೆ ಬಂದು 6 ಗಂಟೆಯಿಂದ ಒಂದು 11 ಗಂಟೆ ಹೋಯ್ತು. 11 ಗಂಟೆವರೆಗೂ ಅಷ್ಟೇ. ಅದ್ಮೇಲೆ ಮಾಡೋಕ್ಕಾಗಲ್ಲ. ಆಮೇಲೆ ಏನು ಮಾಡ್ತೀವಿ? ಆಮೇಲೆ ಸ್ವಲ್ಪ ಮನೆ ಹೋದ್ರೆ ರೆಸ್ಟ್ ತೊಗೊಂತೀವಿ ಅಷ್ಟೇ. ತಿರುಗಿ 3 ಗಂಟೆ ಬರ್ತೀವಿ. ಗಿಡಿ ಮಾಡ್ಕೊಂಡು ಹೋಟ್ಲ್ ಬಟ್ಟೆ ಕೊಡಬೇಕಲ್ಲ, ಕೊಡ್ತೀವಿ ಅಷ್ಟೇ. ಡೆಲಿವರಿ ಮಾಡ್ತೀವಿ. ಯಾರ್ಯಾರು ಬಟ್ಟೆ ಕೊಡೋರು ನಿಮಗೆ? ಡೈಕ್ಲಿ ಅಂಗಡಿಗಳು ಬರ್ತಾವಲ್ಲ. ಯಾರು ಸರ್? ಡೈಕ್ಲಿ ಅಂಗಡಿಗಳು ಬರ್ತವೆ, ಲಾಡ್ಜಿಂಗ್ ಬರ್ತವೆ. ಲಾಡ್ಜಿಂಗಿಂದ ಹೋಗಿ ಎತ್ಕೊಂಡ್ಬರ್ತೀವಿ. ಲಾಡ್ಜಿಂಗಿಂದ ಡೈಕ್ಲಿ ಬಟ್ಟೆ ಅವರೇ ತಂದು ಕೊಡ್ತಾರೆ, ಹಾಕೊಂಡು ಹೋಗ್ತಾರೆ. ಹೀಗೆ ಮುಂಚೆ ಜಾಸ್ತಿ ಕೆಲಸ ಬರ್ತೀವಿ, ಇವಾಗ ಆಗಲ್ಲ. ಈಗ ಎಷ್ಟು ಬೇಕು ಅಷ್ಟು ಮಾಡ್ತೀವಿ ಅಷ್ಟೇ. 11 ಗಂಟೆ ಎಷ್ಟು? 11 ಗಂಟೆ 12 ಗಂಟೆ ಲಾಸ್ಟ್. ಆಮೇಲೆ ಮಾಡೋಕ್ಕಾಗಲ್ಲ. ಬಿಸಿಲಾಗ್ಬಿಡುತ್ತೆ.
ಬಿಸಿಲಂತಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡ್ರಿ ಇವಾಗ ಮುಂಚೆಗೆ ಮಾಡೋಕ್ಕಾಗಲ್ಲ. ಮೊದಲು ಇನ್ನೂ ಜಾಸ್ತಿ ಮಾಡಿ ಮೊದಲು ಜಾಸ್ತಿ 3-4 ಗಂಟೆಗಳು ಮಾಡ್ತಾಯಿದ್ವಿ. ಕಂಟಿನ್ಯೂಸ್. ಅವಾಗ ಶಕ್ತಿ ಇತ್ತು, ಇವಾಗ ಶಕ್ತಿ ಇಲ್ಲ, ಕಮ್ಮಿ ಆಗುತ್ತೆ. ಏನು ಮಾಡೋದು, ವಯಸ್ಸಾತ ಏನು ಫಲ ಬರ್ತೈತಾ? ಏನೂ ಇಲ್ಲ. ಇದು ಯಾವ ಜಾಗ ಇದು? ಗೌರ್ಮೆಂಟ್ ಇದು, ಗೌರ್ಮೆಂಟ್ ಜಾಗ. ಅಂದ್ರೆ ನಿಮ್ಮ ನಮ್ಗೆ ಅವ ಮಾಡ್ಕೊಟ್ಟಿದ್ದ ಅವಾಗ. ಇದು ಮಾಡಿ 50 ವರ್ಷ ಆಗೋಯ್ತು. 50 ವರ್ಷ ಆಗೋಯ್ತು ಮಾಡಿಕೊಡ್ತಾ. ಏನಂತ ಕರೀತಾರೆ ಈ ಏರಿಯಾಗೆ? ಅವಾಗ ಡೋಬಿಘಾಟ, ಇವಾಗ ಡೋಬಿಘಾಟ ಹೆಸರೇನೆ ಬೃಂದಾವನ ನಗರ. ಬೃಂದಾವನ ನಗರ. ಇದೇನು ಕೆಂಪಾಂಬುದಿ ಕೆರೆ? ಕೆಂಪಾಪುರಿ ಕೆರೆ ಹಿಂದ್ಗಡಿಕೆ, ಈ ಹಿಂದ್ಗಡೆ ಐತೆ ಕೆಂಪಾಪುರಿ ಕೆರೆ. ಅಲ್ಲಿ ನಾವು ಬಟ್ಟೆ ಆಗುತ್ತೆ ಕೆರೆನಲ್ಲಿ. ಅವಾಗ ನಮ್ಮ ತಂದೆಯವರೆಲ್ಲ ನಮ್ಗೆ ಇಲ್ಲಿ ಕಟ್ಕೊಟ್ರು. ಅಲ್ಲಿಂದ ನಾವು ಇಲ್ಲಿ ಜಮ್ಮಕೊಂಡ್ಬಂದ್ವಿ. ಮೊದಲು ಕೆಂಪಾಂಬುದಿ ಕೆರೆ ಹೋಗಿತ್ತು. ಕೆಂಪಾಪುರಿ ಕೆರೆ ಎಲ್ಲ ನಮ್ಮ ತಂದೆ ಎಲ್ಲ ಮಾಡ್ತಾ ಇದ್ದಿದ್ದು. ನೀವು ಮಾಡಿಲ್ಲ? ನಾವು ಅವಾಗ ಇನ್ನೂ ಹುಡುಗರು ಅವಾಗ. ಆಮೇಲೆ ಇಲ್ಲಿ ಕಟ್ಕೊಟ್ರು, ಇಲ್ಲಿ ಬಂದು ಜಂಪ್ ಆಗಿತ್ತು. ಅವಾಗ ನೀರು ಚೆನ್ನಾಗಿತ್ತ ಕೆಂಪಾಂಬುದಿ? ಹೈ ಕ್ಲಾಸ್ ನೀರು, ದೊಡ್ಡ ಕೆರೆ. ಬಂಡಿ ಮುಖ ದೇವಸ್ಥಾನಕ್ಕೂ ನೀರಿತ್ತಲ್ಲ, ಕೆರೆ ನೀರು ಅಲ್ಗಂಡೆ ಇತ್ತು. ಆ ರೋಡ್ ಗಂಡ ನೀರಿತ್ತು ಅವಾಗ. ಅಲ್ಲಿ ನಿಲ್ಲೋದಲ್ಪ. ಇವಾಗೆಲ್ಲ ಅರ್ಧಕ್ಕರ್ಧ ಇದು ಮಾಡ್ಬಿಟ್ರು. ಇಲ್ಲಿಗೆ ನೀರು ವ್ಯವಸ್ಥೆ ಹೇಗೆ? ಬೋರ್ಗಳು ಐತೆ, ಬೋರ್ ನೀರು 3 ಬೋರ್ ಐತೆ. 3 ಬೋರ್ ಐತೆ. 3 ಬೋರಿಂದ ನೀರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಎಷ್ಟು ಕುಟುಂಬಗಳಿದ್ದೀರಿ ಇಲ್ಲಿ? ಇಲ್ಲಿ 112 ಮನೆ ಐತೆ. 112 ಮನೆ ಐತೆ ಒಟ್ಟು. ಕ್ವಾರ್ಟರ್ಸ್ ಒಂದೊಂದು ಬಿಲ್ಡಿಂಗ್ 16 ಮನೆ. ಕ್ವಾರ್ಟರ್ಸ್ ಕಟ್ಟಿದಾರಾ? ನೋಡಿ ಇದೆಲ್ಲ ಒಟ್ಟು ಇಲ್ಲಿಂದ ಮೂಲೆವರೆಗೂ ಗೌರ್ಮೆಂಟ್ ಕ್ವಾರ್ಟರ್ಸ್. ಗೌರ್ಮೆಂಟ್ ಕೊಟ್ಟರು. ಫ್ರೀನಾ? ವೆರಿ ನೈಸ್. ಕಟ್ಕೊಟ್ಟಾರೆ. ನಾವು ಅಷ್ಟೇ ಹಾಕಿದ್ದೀವಿ. ಮನೆಗೆ ಏನು ಬೇಕು ಎಲ್ಲ ಮಾಡ್ಕೊಂಡಿದ್ದೀವಿ. ಹಣಕಾಸಿಗೆ ನಾವು ಸ್ವಲ್ಪ ಏನೇನು ಬೇಕು, ಟೈಲ್ಸು ಪೈಲ್ಸ್ ಅವೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದು ಹುಡುಗರು ಅವ್ರಿಗೂ. ನಾವು ಸಜ್ಜೆ ಮಾಡಿಸ್ಬೇಕಂದ್ರೆ ಅವೆಲ್ಲ ಮಾಡಿಸ್ಬೇಕಾದ್ರೆ ಬಾಗಿಲು ಹಾಕ್ಬೇಕಾದ್ರೆ ನಾವು ಒಂದು 45 ರೂಪಾಯಿ ಕೊಟ್ಟಿದ್ದೀವಿ ಎಕ್ಸ್ಟ್ರಾ. ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ಏನು ಡಬಲ್ ಬೆಡ್ರೂಮ್? ಇಲ್ಲ, ಸಿಂಗಲ್. ಹಾಲು ರೂಮು, ಅಡುಗೆ ಮನೆ ಅಷ್ಟೇ. ಹಾಲು ರೂಮ್, ಅಡುಗೆ ಮನೆ, ಸಿಂಗಲ್ ಬೆಡ್ರೂಮ್ ಅಷ್ಟೇ. ಸಿಂಗಲ್ಲೇ 5 ಜನ 6 ಜನ ಆರಾಮಾಗಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಟ್ಟು 112 ಕುಟುಂಬ ಇದೆ. 112 ಮನೆ ಇದೆ. ಎಲ್ಲ ಡೋಬಿ ಕೆಲಸ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ನಮ್ಮ ಮಕ್ಕಳು ಒಬ್ಬ ಇಲ್ಲೇ ಅವನೇ ಡ್ಯೂಟಿ, ಇನ್ನೊಬ್ಬ ಗಾಡಿ ಬಿಡಿಸ್ತೇನೆ, ಡ್ರೈವಿಂಗ್ ಗಾಡಿ, ಕಾರು. ಹೆಣ್ಮಕ್ಳಿಲ್ಲ? ಇಬ್ಬರೇ ಗಂಡು ಮಕ್ಕಳು. ಓಕೆ. ಏನು ಚಾರ್ಜ್ ಮಾಡ್ತೀರಿ ಈಗ ಒಂದು ಬಟ್ಟೆಗೆ? ಉದಾಹರಣೆಗೆ ಒಂದು ಪ್ಯಾಂಟ್ ಹೋಗಿ ನಮಗೆ ಬಟ್ಟೆಗೆ ಅವರು ಒಂದು 10 ರೂಪಾಯಿ ಕೊಡ್ತಾರೆ ಅಷ್ಟೇ. ಅಂಗಡಿಯಿಂದ ಅನ್ಕೊಡ್ತಾರಲ್ಲ, ಡೈಕ್ಲಿನಿಂದ ಬಟ್ಟೆಗೆ 10 ರೂಪಾಯಿ ಕೊಡ್ತಾರೆ. ಎಷ್ಟು ಬಟ್ಟೆ ಹೋಗಿತೀರಿ? ಹೆಂಗ 100, 150 ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅಷ್ಟೇ. ಇದು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರೆ? ಹಾಸ್ಪಿಟ್ಲ್ ಎಲ್ಲಿ ಮಾಡೋರು ಮಾಡ್ತಾರೆ. ನಮ್ಮದು ಲಾಡ್ಜಿಂಗ್ ಬಟ್ಟೆಗಳು ಅಷ್ಟೇ. ಲಾಡ್ಜಿಂಗ್? ಓಕೆ. 4 ಕೊಡ್ಲ ಇದೆ, ಅದು ಮಾಡ್ತೀವಿ ಅಷ್ಟೇ. ಏನು ನೀರು ನೀವು ನಿಂತಿರೋದು? ಇದು ನೀರೇ. ಇದು ನೀರು ಬೀಳಿಲ್ಲ, ಮೋಟ್ರ್ ಸ್ವಲ್ಪ ಅಲ್ಲೇನೋ ಸ್ಟೆಕ್ ಆಗೈತೆ. ಹೊಗೆ ನೀರೇ ಇದು. ಏನು ಬೆಳ್ಳಗಿದ್ದೀರಾ? ಏನು ವಿಷಯ? ನೀರು ಇದು ವೈಟ್ ಬಟ್ಟೆ ಜಾಲಿಸ್ತೇವಲ್ಲ, ಬ್ಲೀಚಿಂಗ್ ನೀರು, ಅದರಿಂದ ವೈಟ್ ಹಾಕೊಂಡೈತೆ. ಇನ್ನು ಬೇಸಿಗೆ ಆಗಲ್ಲ, ಬಂತು ಸ್ವಲ್ಪ ನೀರು ಕಮ್ಮಿ ಆಗುತ್ತೆ. ಈಗ ಇದ್ರೊಳಗಡೆ ನಿಂತೇ ಇದ್ದೀರಲ್ಲ, ಏನು ತೊಂದರೆ ಆಗಲ್ಲ? ಏನಾಗಲ್ಲ. ಆವತ್ತಿಂಗ ಅದೇ ಕೆಲಸ ನಮ್ಮದು. ಇವತ್ತೇನೇನು 40 ವರ್ಷಕ್ಕೆ ಹಿಂಗೇನೆ ನಾವು ನೀರು ನಿಂತೆ ಕೆಲಸ ಮಾಡೋದು ನಾವು. ಏನು ತೊಂದರೆ ಆಗಲ್ಲ? ಏನು ತೊಂದರೆ ಆಗಿಲ್ಲ. ಆರೋಗ್ಯಕ್ಕೆ ಏನಾಗಲ್ಲ? ರೂಢಿ ಆಗ್ಬಿಡೈತಲ್ಲ, ಅಭ್ಯಾಸ ಆಗ್ಬಿಡೈತೆ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಏನೋ ಕೆಮಿಕಲ್ ಹಾಕಿರ್ತೀರಿ? ಏನಿಲ್ಲ ಕೆಮಿಕಲ್, ಒಳ್ಳೆ ನೀರು. ಅದು ಜಾಸ್ತಿ ಹೋಗಿದ್ದೀವಿ, ನೀರು ಆ ಥರ ಆಗುತ್ತೆ ಅಷ್ಟೇ. ಸೋಪ್ ಪುಡಿ ಬಿದ್ದು ಬಿದ್ದು ಹಂಗಾಗಿದೆ. ಹಾಂ, ಅಷ್ಟೇ. ನಿಮ್ಮ ಮನೆ ಯಾವುದಿಲ್ಲಿ? ಫಸ್ಟ್ ಬಿಲ್ಡಿಂಗ್ ಇದೆ. ಫಸ್ಟ್ ಬಿಲ್ಡಿಂಗ್ ಇದೆ. ಇದು ಮೇಲೆ ಟಾಪಲ್ಲಿ 14. ಹಾಂ. ಇಲ್ಲೇ ನಾವು ಹಳೆ ಬರೋದು, ನಾವೆಲ್ಲ ಫಸ್ಟಲ್ಲಿ ಇದ್ದೀವಿ. ಓಕೆ, ಮುಂದೆ ಹೋಗ್ತೀವಿ. ಥ್ಯಾಂಕ್ ಯು. ಆಯ್ತು, ಹೋಗಿ ಬನ್ನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮ ರಾಜು ಅವ್ರನ್ನ. ಹೇಳಿ ಸರ್. ಕೋಡಿಹಳ್ಳಿ ರಾಜು ಅವರು. ಹೌದು. ಕೋಡಿಹಳ್ಳಿ ಕನಕಪುರ. ಹೇಗಿದ್ದೀರಿ? ಏನೋ ನೋಡಿ ಸರ್, ಇಷ್ಟು ತಕ್ಕ ಮಟ್ಟಿಗೆ ಇದ್ದೀವಿ. ಎಲ್ಲಿಂದ ತಂದ್ರಿ ಇವೆಲ್ಲ? ಇದು ಸರ್ ಗಾಂಧಿನಗರದಿಂದ ತಂದಿರೋದು. ಹೋಟೆಲ್ ಲಾಡ್ಜ್, ಲಾಡ್ಜ್ಗಳದ್ದು. ಅಲ್ಲಿಂದ ನಾವು ಪೀಸ್ ವರ್ಕ್ಗೆ ತರೋದು. ತಂದ್ಬಿಟ್ಟು ಈ ಥರ ನಾವು ಕೈಯಲ್ಲಿ ವಾಶ್ ಮಾಡೋದು. ಮಿಷಿನ್ಗೆ ಹಾಕಲ್ಲ ನಾವು. ಮಿಷಿನ್ಗೆ ಹಾಕಲ್ಲ? ಹ್ಯಾಂಡ್ ವಾಶ್ ನಮ್ಮದು. ಯಾಕೆ ಮಿಷಿನ್ಗೆ ಹಾಕಲ್ಲ? ಈಗೆಲ್ಲ ವಾಷಿಂಗ್ ಕಾಲ. ಅಂದರೆ ಸರ್, ಮಿಷಿನ್ ಅಂದರೆ ನಮಗೆ ಅಲ್ಲಿ ವೆಯ್ಟಿಂಗು
ಅಂದರೆ ನೀರು ಜಾಸ್ತಿ ಬೇಕು. ಶೈನಿಂಗ್ ಬೇಕು ಅಂದರೆ ನಮಗೆ ಹ್ಯಾಂಡ್ ವಾಶೇ ಚೆಂದ ಅಂತ ನಮ್ಮ ಅನಿಸಿಕೆ. ಇದರಲ್ಲಿ ಸೋಡಾ, ಬ್ಲೀಚಿಂಗು, ವೀಲ್ ಪ್ಯಾಕೆಟು, ಅಡುಗೆ ಸೋಡಾ ಹಾಕಿ ಕಲಸಿ ನೀರು ರೆಡಿಯಾಗಿದೆ. ಹಾಂ ರೆಡಿ ಮುಟ್ಬೋದಾ? ಮುಟ್ಬೋದು ಧಾರಾಳವಾಗಿ ಕಲಿಸ್ಬೇಕು. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಇದನ್ನು ನಾವು ಟೀ ಕಾಫಿ ಡಿಕಾಷನ್ ಕಲಿಸಲ್ವಾ, ಹಂಗೆ ಕಲಿಸ್ಬೇಕು. ಫಿಲ್ಟರ್ ಮಾಡಿ ಮಿಕ್ಸ್ ಮಾಡಬೇಕು ಮೂರು ಮಾಡಿ ಒಂದು 10-15 ನಿಮಿಷ ಹಿಂಗೆ ಕಲಿಸ್ಬೇಕು. ಒಂದು 5 ನಿಮಿಷನೋ 2 ನಿಮಿಷನೋ. ಆಮೇಲೆ ಅದನ್ನು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ಕೋಬೇಕು. ಅಂದರೆ ಈಗ ನೀವು ಹೋಗಿ ಗಾಂಧಿನಗರ ಲಾಡ್ಜಲ್ಲಿ ತೊಗೊಂಡು ಬಂದಿರೋದು. ಮೊದಲನೇ ಸ್ಟೆಪ್ಪೇ ಇದು. ಇದೆ. ಈಗ ನೆನೆಸ್ತೀರ ಅದಕ್ಕೆ? ನೆನೆಸ್ತೀವಿ. ಒಂದೊಂದೇ ಸ್ಟೆಪ್ ತುಳ್ಕೊಂಡು ಯಾವ್ದು ಗಲೀಜಿದೋ ಅದೆಲ್ಲ ಕೆಳಗಾಕ್ತಿವಿ. ಇದು ಬ್ಲೀಚಿಂಗು ವೈಟಿಗೆ ಮಾತ್ರ ಹಾಕ್ಬೇಕು. ಇದು ಕಲರ್ ಹಾಕ್ಬಾರ್ದು. ಕಲರ್ ಬಟ್ಟೆ ಹಾಕಂಗಿಲ್ಲ ಇದಕ್ಕೆ. ಕಲರ್ ಹಾಕಂಗಿಲ್ಲ ವೈಟ್ಗೆ. ಓನ್ಲಿ ವೈಟ್ ತೆಗಿತೀನಿ ನೋಡಿ. ಪಿಲ್ಲೋ ಇದೆ, ಬೆಡ್ಶೀಟ್ ಇದೆ, ಮ್ಯಾಟ್ ಇದೆ, ಅಲ್ಲೇ ಇದೆ, ಸಪ್ರೇಟ್ ಇದೆ. ಓಕೆ. ನಾನು ಹಾಕೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ. ಎಷ್ಟು ಲೀಟರ್ ನೀರಿದು? ಅದು ಹಂಗೆ ಅದರ ಲೆಕ್ಕ ಇಲ್ಲ. ಓಕೆ. ಒಂದು ನಾವು ಈ ಬಟ್ಟೆ ಏನ್ ತಂದಿರ್ತೀವೋ ಕಮ್ಮಿ ಇದ್ರೆ ಈ ತೊಟ್ಟಿಗೆ ಹಾಕ್ತಿವಿ, ಜಾಸ್ತಿ ಇದ್ರೆ ಈ ತೊಟ್ಟಿಗೆ ಹಾಕ್ತಿವಿ. ಆ ಥರ ನಮ್ಗೆ ಇವೆಲ್ಲ ಬೇರೆ ಬೇರೆ ಸೈಜ್ ನಾವು. ಸೈಜ್ ನಾವು. ಓಕೆ. ನಮಗೆ ಜಾಸ್ತಿ ಇದ್ದಾಗ ಜಾಸ್ತಿಗೆ ಹಾಕೋತೀವಿ. ಹಂಗೆ ಒಂದು 10-15 ಸಲ ಹಿಂಗೆ ಅಳ್ಳಾಡ್ಸಿದ್ರೆ ಎಲ್ಲ ಅದು ಇದಾಗಬೇಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಲ್ಲ ಕ್ಲೀನ್ ಆಗುತ್ತೆ. ಪೌಡರ್ ಎಲ್ಲ ಒಂದು ಲೆವೆಲ್ಗೆ ಬರುತ್ತೆ. ಒಳ್ಳೆ ನೊರೆ ಬಂದು ತೆಗಿತದ ಅವಾಗ ಕೆಮಿಕಲ್. ಈ ಥರ ಕ್ಲೀನ್ ಆಗಿರೋ ನೀರಿಗೆ ಆ ಥರ ಹಾಕಿದ್ದೀರಾ ನೀವು? ಹೌದು, ಕರೆಕ್ಟ್. ಓಕೆ. ಬನ್ನಿ ಬಟ್ಟೆ ಹಾಕೋಣ. ಈಗ ಹಾಕೋಣ. ಒಂದು ಡ್ರಮ್ ತಗೋಬೇಕು. ಏನು ತಗೋಬೇಕು? ಒಂದು ಡ್ರಮ್ಮು. ನೀರು ಜಾಸ್ತಿ ಇದೆಯಲ್ಲ ಅದರಿಂದ ಇವೆಲ್ಲ ಒಗ್ದಾಗಿರೋದು, ಇವೆಲ್ಲ ಒಗ್ದಿರೋದು ಹೋಗ್ಬಿಟ್ಟಿದ್ದೀವಿ. ಒಗೆದ್ಬಿಟ್ಟು ಈ ನೀರು ಮಿಗುತ್ತೆ. ಸಾಲ್ಟೇಜ್ ಆದರೆ ಈ ನೀರನ್ನ ಸ್ವಲ್ಪ ಹಾಕೋತೀವಿ. ಸಾಲ್ಟೇಜ್ ಆದರೆ ಈ ಥರ ಖಾಲಿ ಡ್ರಮ್ನ ಎತ್ಕೊಂಡ್ರೆ ನೋಡಿ ಇವೆಲ್ಲ ಒಗ್ದಿರೋದು. ವೈಟ್ಗೆ ಬಂದ್ಬಿಡುತ್ತೆ. ನಿಮ್ಮೂರು ಕೋಡಹಳ್ಳಿ? ಸಂತೆಕೋಡಿಹಳ್ಳಿ, ಕನಕಪುರ ತಾಲೂಕು. ಹೌದು. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಒಂದು 25 ವರ್ಷ ಆಯ್ತು ಸರ್. 96 ಬಂದಿದ್ದು. ಅಲ್ಲಿಂದ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ಇಲ್ಲೇ ಇಲ್ಲೇ ಅವರು ಊರಿಂದ ಇಲ್ಲಿ ಬಂದು ಅವಾಗ ಮಾಡಿರೋದು. ಅವಾಗಿಂದ ಅವ್ರು ಬಿಟ್ಟೋಗಿರೋದನ್ನ ನಾನು ಅವ್ರ ಮಗನಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಓಕೆ. ಅವರಿದ್ದಾಗ 2 ಇತ್ತು ಹೋಟೆಲ್ಲು. ನಾನು ಬಂದಮೇಲೆ ಒಂದು 5-6 ಹೋಟ್ಲು ಮಾಡ್ತಾ ಇದ್ದೀನಿ. ಅದರಲ್ಲಿ ಬರೀ ಹೋಟ್ಲು ಬಟ್ಟೆ ಮಾತ್ರ ಹೋಗಿದ್ದು? ಓನ್ಲಿ ಲಾಡ್ಜ್ ಬಟ್ಟೆಗಳು. ಹೌದು. ಈಗ ಉದಾಹರಣೆ ನಾನು ತಂದ್ಕೊಟ್ರೆ ಹೋಗಲ್ಲ ನೀವು? ಅಂದರೆ ನಿಮ್ಮದು ಪ್ರೈವೇಟ್ ಕಾಸ್ಟ್ಲಿ ಆಗುತ್ತೆ. ಇದೊಂದು ಪೀಸ್ ಬಂದು 5 ರೂಪಾಯಿ. ನೀವು ಅದಕ್ಕೆ ಟವಲ್ಸ್. ಓಕೆ. ಅದೇ ಈ ಹೋಟ್ಲುಗಳಲ್ಲಿ ಲಾಡ್ಜ್ಗಳಲ್ಲಿ ವೈಟ್ ಟವಲ್ ಕೊಡ್ತಾರಲ್ಲ? ಅದೇ ಓದ್ಕೊಳ್ಳೋಕ್ಕೆ ದಿಮ್ ಕವರ್. ಓಕೆ. ಇದು ಬೆಡ್ಶೀಟ್. ಏನಕ್ಕ? ನೀವು ತಂದು ಕೊಟ್ಟರೆ ಕಾಸ್ಟ್ಲಿ ಹೊರಗಡೆಯಿಂದ. ನಾವು ತಿಂಗಳು ಡೈಲಿ ಕೊಟ್ಟರೆ ಕೆಲಸ ಕಮ್ಮಿ ಬಜೆಟ್. ಬಲ್ಕಲ್ಲಿ ಕೊಡ್ತಾರಲ್ಲ ಯಾವಾಗ? ಆದ್ರಿಂದ ಸೊ ನಾವು ತಂದು ಕೊಟ್ರೆ 20 ರೂಪಾಯಿ ಆಗುತ್ತೆ. ಹೋಟ್ಲವ್ರು ಬಲ್ಕಲ್ಲಿ ಕೊಡ್ತಾರಲ್ಲ 5 ರೂಪಾಯಿ. ಹೌದು, ಅದು ರೆಗ್ಯುಲರ್ ನಮಗೆ ಡೈಲಿ ಕೆಲಸ ಇರುತ್ತೆ. ನೀವು ಅಪರೂಪಕ್ಕೆ ಬಂದು ಹೋಗೋದು ಗೆಸ್ಟ್. ಸೂಪರ್. ಅದನ್ನ ಹಾಕಿ, ಅದ್ರಲ್ಲಿ ಏನು ಬೇಜಾರಿಲ್ಲ. 2 ಮಾತು. ಇದು ಬಿಳಿ ಬಟ್ಟೆನೆ ನಾನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಕಲರ್ ಬಂದ್ರೆ ಸಪ್ರೇಟ್ ಮಾಡ್ಬೇಕು. ಸಪ್ರೇಟ್. ಏನು ನಿಮ್ಮ ಓದು ಬರಹ? ಸರ್ ನಮ್ಮದು SLC. ಏನು ಅಂದರೆ ನಮ್ಮ ತಂದೆಯವರು ಕಾಯಿಲೆ ಬಿದ್ದಿರೋದ್ರಿಂದ ಅವಾಗ ಅವರು 1-2 ದಿನ ಹೋಗಪ್ಪ ಅಂತ ಹೇಳಿದ್ರು. ನಡೆಯುತ್ತೆ, ತಗೊಳುತ್ತೆ. ಈ ಥರ ಬಟ್ಟೆ ನಡೆಯುತ್ತೆ. ಅಂದರೆ ಈ ಬಿಲ್ಚಿಂಗ್ಗೆ ಯಾವ ಬಟ್ಟೆ ತಗೊಳುತ್ತೋ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಇದನ್ನ ಹಾಕಿದ್ರೆ ಕಲರ್ ಆಗುತ್ತೆ, ಕಲರ್ ಬಿಟ್ಬಿಡುತ್ತೆ. ಅದೇ ಇದು ಹಾಕಿದ್ರೆ ನಾರ್ಮಲ್ ಆಗಿರುತ್ತೆ. ಆ ಥರ. ಸೊ ಇದರ ಗಾಢವಾದ ಬಣ್ಣಗಳು ಹಾಕಂಗಿಲ್ಲ. ಅದು ಹಾಕೋಂಗಿಲ್ಲ. ಓನ್ಲಿ ವೈಟಿಗೆ ಮಾತ್ರ ಇದು. ವೈಟು ಮತ್ತೆ ನಿಯರೆಸ್ಟ್ ಬಣ್ಣಕ್ಕೆ ಅಷ್ಟೇ. ಅದು ಕಾಟನ್ನು ಟೆರಿಕಾಟು ಅಂತ ಇರುತ್ತೆ. ಕಾಟನ್ ಬಟ್ಟೆ ಆದರೆ ಬಣ್ಣ ತಿರುಗ್ಬಿಡುತ್ತೆ, ಟೆರಿಕಾಟ್ ಆದರೆ ತಿರುಗಲ್ಲ. ಇದು ಜಾಸ್ತಿ ಗಬ್ಬಿರೋದ್ರಿಂದ ಇನ್ನೊಂದು ಸ್ವಲ್ಪ ಕಲ್ಸ್ಕೊತೀನಿ. ಒಗೆಯೋರಿಗೆ ಒಂದು ಸ್ವಲ್ಪ ಈಸಿ ಆಗಬೇಕು. ಈ ಮಿಷಿನಲ್ಲಿ ಇದೇ ಥರ ರುಬ್ಬೋದು. ಅದು ರುಬ್ಬುತ್ತಿಗೆ? ಹೌದು. ಆದರೆ ನಾವು ಬಲ್ಕ್ ಹಾಕ್ಬಿಡ್ತೀವಿ. ಇಲ್ಲಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಕೈಯಲ್ಲೇ ಮಾಡ್ತೀವಿ, ಆಟ ಆಡ್ಕೋತೀವಿ ಅಷ್ಟೇ. ಅದು 1 ಅವರ್, ಇದು 2 ಅವರ್. ಮಷಿನ್ಗೆ ಹಾಕಿದ್ರೆ 1 ಅವರ್ ಆಗೋದು, ಕೈಲಿ ಮಾಡಿದ್ರೆ 2 ಅವರ್ ಆಗುತ್ತೆ. ನಮಗೆ ಸಪ್ರೇಟಾಗಿ ಕ್ಲೀನಾಗಿ ಎತ್ಕೋಬೇಕಲ್ವಾ. ಇವಾಗ ನಾನು ಹಾಕ್ತಾ ಇರೋದು 3 ಹೋಟ್ಲು ಬಟ್ಟೆ. 3 ಹೋಟ್ಲು, 3 ಲಾರ್ಜ್ ಬಟ್ಟೆಗಳು. ಬೆಡ್ಶೀಟ್ ಇದೆಲ್ಲ. ಹೌದು. 3 ಬೌಂಡ್ ಟ್ಯಾಕಿಸ್. ಅದು 3 ಬೌಂಡ್ ಟ್ಯಾಕಿಸ್.
ಒಂದೊಂದು ಹೋಟ್ಲು ಒಂದೊಂದು ಥರ ಇರುತ್ತೆ. ಹೆಂಗ್ ಗೊತ್ತಾಯ್ತು ನಿಮ್ ತ್ರಿಭು ಅಂತ ಅದು ಅಂತ? ಆದ್ರೆ ನಾವೇ ತಾನೇ ಎತ್ಕೊಬರೋದು. ಅಲ್ಲ ಈಗೆಲ್ಲ ಒಟ್ಟಿಗೆ ಆಗ್ತಾ ಇದ್ರಲ್ಲ, ಅವ್ರದ್ದು ಇವ್ರದ್ದು ಅಂತ ಹೆಂಗ್ ಗೊತ್ತಾಗುತ್ತೆ? 3 ಹೋಟ್ಲು ಒಟ್ಟಿಗೆ ಆಗ್ತದೆ. ಸೀಲ್ ಇರುತ್ತೆ, ಹಾ ಸೀಲ್ ಇರುತ್ತೆ. ಇದೇ ಬಟ್ಟೆ ಅಂತ ಇರುತ್ತೆ. ಇದು ವನ್ನಗಿರಿ ಅಂತ ನೋಡಿ ಲೇಬಲ್ ಹಾಕಿರ್ತಾರೆ. ಮಡ್ಚೋದ್ರ ಮೇಲೆ ಡಿಪೆಂಡ್. ಓಕೆ, ಹೊನ್ನಗಿರಿ ರೆಸಿಡೆನ್ಸಿ ಹೋಟ್ಲು ಗಾಂಧಿನಗರದ್ದು. ಹಾಂ, ಹಾಕಿ ಹಾಕ್ಲ ಒಳಗೆ. ಹಾಂ, ಓಕೆ. ಇವೆಲ್ಲ ಗಬ್ಬಿರುತ್ತೆ. ಗಬ್ಬಿರೋದಕ್ಕೆ ಕೆಳಗೆ ಹಾಕ್ಬೇಕು. ನಮ್ಮಂತವ್ರು ಹೋಗಿ ಹೋಗಿ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಂ, ರಫ್ಯೂಸು 2 ದಿನಕ್ಕೆ 3 ದಿನಕ್ಕೆ ಯೂಸ್ ಮಾಡಿರ್ತಾರೆ. ಇನ್ನೊಂದು ಹೋಟೆಲ್ ಪುಲ್ಕೇಶಿ ಅಂತ ಇದೆ, ಅದು 1 ಡೇ ಸರ್ವಿಸು. ಓಕೆ, ಗಾಂಧಿನಗರದಲ್ಲೇ ಕನಿಷ್ಕದ ನಿಯರ್. ಕಾನಿಷ್ಕ ಹತ್ರ. ಹಾಂ, ಅದು ಹಿಂಗೆ ತುಳಿಬೇಕು. ಓಹೋ, ಕೈಲಲ್ಲ. ಹಾಂ ಹಾಂ ಸರ್, ಅವೆಲ್ಲ ಹಾಕ್ಬೇಕಲ್ಲ ಸರ್. ಹಾಂ ಹಾಂ. ಸುಮ್ಮನೆ ಇದು ಅದ್ಯಾರ ಪಾಂಡು ಅಂತ ಮಡಕೆ ತುಳಿತಾರಲ್ಲ ಹಂಗೆ. ಓಹೋ, ಈ ಕುಂಬಾರ ಮಡಕೆ ಆ ಥರ ತುಳಿಬೇಕು ಬಟ್ಟೆನ. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು, ಚೆನ್ನಾಗಿ ಇಟ್ಕೋಬೇಕದು. ಹಾಂ ಹಾಂ, ಗಲೀಜೆಲ್ಲ ತೆಗಿಬೇಕು. ಬ್ಲೆಡ್ ಕರೆ, ಟೀ ಕರೆ, ಸಾಂಬಾರ್ ಕರೆ. ಓ, ಈ ಸಾರು ಚೆಲ್ಬಿಟ್ಟಿದೆ. ಹಾಂ ಹಾಂ, ತಿಂತಾರಲ್ಲ ಅಲ್ಲೇ ಪ್ಲೇಟ್ ಮೇಲೆ, ಅದೆಲ್ಲ ಸಾಂಬಾರ್ ಮೇಲೆ ಸಹ ಆಗಿರುತ್ತೆ. ಅವೆಲ್ಲ ಇದು ತುಳಿದು ಉನಿ ಹಾಕುತ್ತೆ. ಬಿಡುತ್ತೆ ಕಲೆ ಬಿಡುತ್ತೆ. ಸ್ವಲ್ಪ ಬಿಡುತ್ತೆ. ಇನ್ನು 50% ನಾವು ಮಾಡಬೇಕು. ಉಜ್ಬೇಕು. ಹಾಂ, ಕರೆಕ್ಟ್. ಅದೇ ಎಂಥ ಕಲೆ ಇದ್ರೂ ತೆಗೆದು ಬಿಡ್ತೀರಿ? 100%. ಕಲೆ ನಿವಾರಕರು ನೀವು. ಅಂದರೆ ಬೇಕಾದ್ರೆ ಕಣ್ಣು ಮುಂದೆ ತೋರಿಸ್ಬೋದು, ಆದರೆ ಅದಕ್ಕೆ ಅಂತ ಒಂದು ಸ್ವಲ್ಪ ಸೊ ಆ ಥರ SLC ಬಿಟ್ಟು ಆದಮೇಲೆ ಅಷ್ಟೇ. ಅದೇ ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ, ಅವರು 1-2 ದಿನ ಹೋಗಪ್ಪ ಅಂದರು. ಆದ್ದರಿಂದ ಇದೇ ಜಾಯಿಂಟ್ ಆಗೋದು. 2 ದಿನಕ್ಕೆ ಬಂದು ಪರ್ಮನೆಂಟ್ ಆಗ್ಬಿಟ್ರಿ. ಇಲ್ಲಾಂದ್ರೆ ಅವ್ರಿಗೆ ಇದೇ ನಂಬ್ಕೊಂಡಿರ್ತಾರಲ್ಲ ಸರ್, ಅನ್ನಕ್ಕೆ ಕಷ್ಟ. ಅವ್ರಿಗೆ ಹೋಗೋರು ಯಾರು ಇರಲ್ಲ, ಕೆಲಸಗಾರರು ಸಿಗೋದು ಕಷ್ಟ. ಅದರಿಂದ ಪ್ರಾಬ್ಲಮ್ಮು. ಓಕೆ, ಏನೂ ಮಾಡೋಕ್ಕಲ್ಲ ಸರ್. ನಮ್ಮ ಮನೆ ಬರದಲ್ಲಿ ಏನು ಬರೆದಿದೆಯೋ ಅದೇ ಆಗಬೇಕಲ್ಲ. ಅದಕ್ಕೆ ಬೇಜಾರು ಯಾಕೆ? ಅಲ್ಲೇ ವೃತ್ತಿ ತಾನೇ ಇದು. ಅದೇ, ಈಗ ನಾವು ಗೌರ್ಮೆಂಟ್ ಸಂಬಳಕ್ಕಿಂತ ಇದೇನು ಮೋಸ ಇಲ್ಲ ಸರ್. ಹೌದಾ? ಹಾಂ, ಆದರೆ ಮಳೆ ಇದರಲ್ಲಿ ಪ್ರಾಬ್ಲಮ್ ಅಷ್ಟೇ. ಏನು ಪ್ರಾಬ್ಲಮ್ ಮನೇಲಿ? ಮಳೆ ಬಂದರೆ ನಮಗೆ ಬಟ್ಟೆ ಸಪ್ಲೈ ಮಾಡೋಕ್ಕಾಗಲ್ಲ. ಈ ಮೊನ್ನೆ ಎಲ್ಲ ಹಿಡ್ಕೋತಲ್ಲ ಒಂದೊಂದು ವಾರ, ಅವಾಗೆಲ್ಲ ನಮಗೆ ತರೋಕ್ಕಾಗಲ್ಲ, ಸಪ್ಲೈ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಆವಾಗ 1 ವಾರ ಲಾಸ್ ಆಗುತ್ತೆ ನಮಗೆ. 1 ವಾರ ಒಣಗಲ್ಲ ಬಟ್ಟೆ. ಹಾಂ, ಒಗಿಬೋದು, ಒಣಗಕ್ಕ. ಹಾಂ, ಎಷ್ಟೇ ಬೇಕಾದ್ರೂ ಮಾಡಿ ಬಟ್ಟೆ, ಆವಾಗ ಅದು ಇದಾಗುತ್ತೆ. ಒಗೆದು ಮಡಿಕೋಬೇಕು ನಾವು. ಬಿಸಿಲಿಲ್ಲಾದ್ರೆ ಒಣಗಲ್ಲ. ಹಾಂ, ಚೆನ್ನಾಗಿ ಒಣಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಹೌದು, ಕಲರ್ ಬರಲ್ಲ, ಶೈನಿಂಗ್ ಬರಲ್ಲ, ಮಂಕಾಗ್ಬಿಡುತ್ತೆ. ಓಕೆ ನೋಡಿ, ಇದು ಹೋಟೆಲ್ ಪುಲ್ಕೇಶ್. ಇದು ಇಲ್ಲಿ 3ನೇ ಹೋಟ್ಲು ಹಾಕ್ತಾ ಇದ್ದೀನಿ. 3ನೇ ಹೋಟ್ಲು ಆಗಲೇ 2 ಹೋಟ್ಲು ತುಳಿದಿದ್ದೀನಿ. ಹಿಂಗೆ ಅಂದ್ರೆ ಡೈಲಿ ಕೆಲಸ ಇರುತ್ತೆ ನಿಮ್ಗೆ? ಹಾಂ, ಇದು ಡೈಲಿ ಹೋಗ್ಬೇಕು, ಡೈಲಿ ತರಬೇಕು. ಅದೇ ಅವೇ 3 ಹೋಟ್ಲದು? ಹಾಂ, ಅವೇ ಟರ್ನ್ ಓವರ್ ಆಗ್ತಾ ಇರುತ್ತೆ. ನೀವು ತೊಗೊಂಡೋಗಿ ಕೊಡ್ತೀರಿ, ಇನ್ನೊಂದು ಸೆಟ್ ಬರುತ್ತೆ. 3 ಸೆಟ್ ಇರುತ್ತೆ. ಅದರಿಂದ ಇವಾಗ ಅಲ್ಲೊಂದು ಒಳಗಡೆ ನೆನೆದೆಲ್ಲ ಒಣಗು ಸಿಕ್ಕಿದ್ದೀನಿ, ಫೋಲ್ಡಿಂಗ್ ಮಾಡಬೇಕು. ನೀವೇ ಮಾಡ್ತೀರಿ? ಹಾಂ, ನಾವೇನೆ ಆಲ್ರೌಂಡರ್. ಎಲ್ಲ ನೀವೇ ಮಾಡೋದು? ಅದೇ ಕೆಲಸದವ್ರಿಗೆ ಇವಾಗೊಂದಕ್ಕೆ ಸಂಬಳ ಕೊಡೋಕ್ಕಾಗಲ್ಲ. ಇದರಲ್ಲಿ ನಾವು ತೆಗಿಯೋದಕ್ಕಿಂತ ಖರ್ಚಿದೆ. ಇವಾಗ ನಂದೇ ಆದಂಥ ಒಂದು ಕೂಲಿ 20,000 ರೂಪಾಯಿ ಇದೆ ಮ್ಯಾಕ್ಸಿಮಮ್ ಹೊರಗಡೆ ಹೋದರೆ. ಸಂಬಳ ಅಂತ ಇಟ್ಕೊಳ್ಳಿ. ಹಾಂ, ಅದನ್ನು 20 ಬರ್ಬೋದು. ಬರಬೇಕು. ಅದು ಸಂಬಳ ಇಲ್ಲಿ ನಾನು ತೆಗಿಬೇಕು. ತೆಗ್ದಿಲ್ಲ ಅಂದರೆ ಒಗ್ಯೋನಿಗೆ ಏನಿಲ್ಲ ಅಂದರೂ 10,000 ಕೊಡ್ಬೇಕು. ಇದನ್ನು ಇದು ಒಗ್ಯೋನಿಗೆ 10,000. ಇಷ್ಟು ಹೋಗಕ್ಕೆ? ಹಾಂ, ಅಂದರೆ ತಿಂಗಳಿಗೆ ದಿನಕ್ಕಲ್ಲ. ಆ ಥರ ಪರ್ ಡೇ 300 ರೂಪಾಯಿ ಇರುತ್ತೆ ಇದು. ಪಾಪ ಒಗಿಬೇಕಲ್ವ, ಕರೆ ಎಲ್ಲ ನೋಡಿಕೊಂಡು ಒಗೆದು ಜಾಲಿಸಿ ಮಡಗಬೇಕು. ಅದಕ್ಕೆ ಅಂತ ಒಂದು ಇದು. ಆದರೆ ಅವ್ರವರು ಇದು ಎಷ್ಟು ಮಾಡ್ತಾರೋ ಆ ಥರ. ಈಗ ಇಲ್ಲಿ ಎಷ್ಟು ಪೀಸ್ ಬಂದವೆ ಲೆಕ್ಕ? ಒಂದು ಅಂದಾಜು 150 ಪೀಸಿಂದ 200 ಪೀಸ್ ಇದೆ. ಒಂದು 200 ಪೀಸ್ ಕೊಟ್ಟರೆ 5 ರೂಪಾಯಿ ಒಂದು ಪೀಸ್ಗೆ? ಹಾಂ. ಅಲ್ಲ, ಬೆಡ್ಶೀಟ್ಗೆ ಎಷ್ಟು? ಈ ಟವಲ್ಗೆ 5 ರೂಪಾಯಿ, ಬೆಡ್ಶೀಟ್ಗೆ ಎಷ್ಟು? 8 ರೂಪಾಯಿ. 8 ರೂಪಾಯಿ? ಹೌದು, ಆ ಥರ. ಎಲ್ಲ ಒಂದು 5 ರೂಪಾಯಿ ಮಾಡಿಕೊಂಡ್ರು 1,000 ರೂಪಾಯಿ. 1,000 ರೂಪಾಯಿ ಅಲ್ಲೇ ತಗೊಳ್ಳಿ. ಇವಾಗ ಬಂಡವಾಳ 120 ರೂಪಾಯಿ ಹಾಕಿದ್ದೀನಿ. ಏನೋ ಈ ಪುಡಿ ಹೋಗಿ ಅವನಿಗೆ ಒಂದು 300 ರೂಪಾಯಿ, 420 ರೂಪಾಯಿ ಆಯಿತು. ಇನ್ನು ನಾನು ಹೋಗಿ ಬರೋದು ನನ್ನ ಕೂಲಿ. ಅದೇ ನಾನು ತಂದು ಕೊಡೋದಕ್ಕೂ ನಾನು ಒಣಗಾಕೋದಕ್ಕೂ ಅವೆಲ್ಲ ತೆಗಿಬೇಕು. ಸೊ ಅದಕ್ಕೆ ಒಬ್ಬರೇ ಮಾಡ್ತೀನಿ. ಹಾಂ, ಏನು ಮಾಡೋಕ್ಕೆ ಒಂದು 100 ರೂಪಾಯಿ ಖರ್ಚು ಉಳಿಯುತ್ತೆ. ಅಂದರೆ ನಾವೇ ಮಾಡಿದ್ರೆ ನಮ್ಮದೇ ಇದು. ಆದರೆ ಏನೋ ಮನಿ ಕೊಂಡ್ರೆ ಕಷ್ಟ. ಹೆವಿ ಮಾಡಕ್ಕೆ ಹೋದ್ರೂ ಕಷ್ಟ. ಒಂದು ಅನ್ಲಿಮಿಟೆಡಾಗಿ ಮಾಡ್ಕೊಂಡು ಹೋದ್ರೆ ನೀರು ಕಮ್ಮಿ ಆದರೆ ನೀರು ಹಾಕೋಬೇಕು ಹಿಂಗೆ. ಆವಾಗ ಆ ಬಟ್ಟೆಗೆ ಟವಲ್ಗೆ ಹಾಕ್ಬೇಕಲ್ವಾ, ಅದರಿಂದ. ಮತ್ತು ನೀವು ಕ್ವಾಲಿಟಿ ಕೊಟ್ಟಿದ್ದಾರೆ ಮತ್ತೆ ಕೆಲಸ ಕೊಡಲ್ಲ ಅವ್ರು ನಿಮಗೆ? 100% ಕೊಡಲ್ಲ. ನಮ್ಗಿಂತ ಕಮ್ಮಿಗೆ ತೊಗೊಂಡೋಗೋರು ಇದ್ದಾರೆ. ಓಹೋ, ಕಾಂಪಿಟೇಷನ್ ಇದೆ? ಹಾಂ, ನಮ್ಮಲ್ಲೂ ಕಾಂಪಿಟೇಷನ್ ಇದೆ. ನೀವು ಹಂಗೆ ಅಂದ್ಕೊಳ್ಳೇಬೇಡಿ, ಕಾಂಪಿಟೇಷನ್ ಇದೆ, ಜಿದ್ದಿದೆ. ಏನಂದ್ರೆ ಸರ್ವೈವ್ ಆಗ್ಬೇಕು ನೀವು. ಹಾಂ, ಆದರೆ ಏನು ಅಂದರೆ ಗೊತ್ತಿರೋದ್ರಿಂದ ಕೆಲವರು ಮುಟ್ಟಲ್ಲ. ನಮ್ಮ ಹುಡುಗಂದು ಬಿಡ ಹೋಟ್ಲು ಅಂತ ಹೇಳ್ತಾರೆ.
ಹೌದು, ಅದು ನಾವು ರೇಟ್ ಏನಾರ ಜಾಸ್ತಿ ಕೇಳಿದ್ರೆ, ಇವಾಗ ಕೆಮಿಕಲ್ಸು ಜಾಸ್ತಿ ಆಗ್ತಾ ಇರುತ್ತೆ ನೋಡಿ. ಇವರು ನಮ್ಮ ಖಜಾನ್ಸಿ ಅಂತ ಡೋಬಿಘಾಟ್ ಅವ್ರಿಗೆ, ಅವರು ಕ್ಯಾನ್ಸರ್ ಆಸ್ಪತ್ರೆ, ಅವರು ಲಾರ್ಡ್ ಆಸ್ಪತ್ರೆ ಡಿಪಾರ್ಟ್ಮೆಂಟ್ ಅವರು. ಆಸ್ಪತ್ರೆ ಹೋಗಿದ್ರೆ ಹಾಂ, ನಮ್ಮದು ಲಾಡ್ಜ್, ಅವ್ರದ್ದು ಕ್ಯಾನ್ಸರ್ ಆಸ್ಪತ್ರೆ ರಂಗದೊರೆ ಮತ್ತು ಶಂಕರ. ಓಹೋ, ಕ್ಯಾನ್ಸರ್ ಹಾಸ್ಪಿಟ್ಲು ಕಿದ್ವಾಯ ಅಲ್ಲ, ಇಲ್ಲಿದು ಶಂಕರ. ಶಂಕರ ಹಾಂ. ಶಂಕರ ಕ್ಯಾನ್ಸರ್ ಆಸ್ಪತ್ರೆ. ಹಾಂ, ಓಕೆ. ಅದಕ್ಕೆ ಅವರು ಇದು, ಓಕೆ. ಅವರು ನಮ್ಮ ಡೋಬಿಘಾಟಿಗೆ ಖಜಾನ್ಸಿ ಅವರು, ಕ್ಯಾಶಿಯರು. ಹಾಂ. ಈಗ ಎಷ್ಟು ಕುಟುಂಬಗಳಿದ್ದಾವೆ ಇಲ್ಲಿ ಸರ್ ಅದನ್ನು ನಾವು ಕೇಳಿದ್ರೆ ಹೇಳ್ತೀನಿ. ಸರ್ ಒಳಗೆ ನೀವು ಮಾತಾಡಬೇಕು ಸಂತೋಷ್, ನೀವಿದ್ರೆ ನಾವು, ಇವರಿಂದನೇ ನಮ್ಮ ಡೋಬಿಘಾಟು ಉಳಿದಿದೆ. ಸ್ನೇಹಿತರೆ, ನಮ್ಮ ಜೊತೆಗೆ ಸಂತೋಷ್ ಸರ್ ಇದ್ದಾರೆ, ಈ ಡೋಬಿಘಾಟ್ ಈ ಮಡಿವಾಳರ ಸಂಘದ ಖಜಾಂಚಿಗಳು, ಟ್ರೆಷರರ್. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ಹಳೇದು ಇದು? 52 ವರ್ಷ ಹಳೇದು ಸರ್. ಅಲ್ಲಿ ಕಲ್ ಮೇಲೆ ಹಾಕಿದ್ದಾರೆ, ನೋಡಿದ್ರಾ? ಇಲ್ಲ, ನೋಡಿ. ಇದ್ರ ಇತಿಹಾಸ, ಇದ್ರ ಹಿನ್ನೆಲೆ ಎಲ್ಲ ಇದರಲ್ಲಿದೆ. ಎಸ್, ಒಂದು ಡಾಕ್ಯುಮೆಂಟೇ ಇದೆ ಇಲ್ಲಿ ಸ್ನೇಹಿತರೆ. ನೋಡಿ, ಕೆಂಪಾಂಬುದಿ ಕೆರೆ ಹಿಂಭಾಗದ ದೋಬಿಘಾಟ್ ಉದ್ಘಾಟನೆಯನ್ನು ಮೈಸೂರು ಮಡಿವಾಳ ಮಹಾಜನ ಸಂಘದ ಅಧ್ಯಕ್ಷರಾದ ಶ್ರೀ TH ಬಸವರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಕಾರ್ಪೊರೇಷನ್ ಕಮಿಷನರ್ CJ ಪದ್ಮನಾಭ್ IAS ಅವರು 16/1/1969 ಗುರುವಾರ ನೆರವೇರಿಸಿದ್ದಾರೆ. ಅಂದರೆ ಸ್ನೇಹಿತರೆ 69 50 ಪ್ಲಸ್ 54 ವರ್ಷದ ಹಿಂದಿನ ದೋಬಿಘಾಟ್ ಸ್ನೇಹಿತರೆ. ಇದು 54 ವರ್ಷದ ಹಿಂದೆ ಆ ಕಡೆಗೆ ಕೆಂಪಾಂಬುದಿ ಕೆರೆ ಇತ್ತು. ಈಗ ಇದೆ, ಈಗಲೂ ಇದೆ, ಅದು ಅಲ್ಪ ಸ್ವಲ್ಪ ಇದೆ. ಸೊ ಕೆಂಪಾಂಬುದಿ ಕೆರೆ ಹಿಂದ್ಗಡೆ ಮೊದಲೆಲ್ಲರೂ ಇಲ್ಲಿ ಒಬ್ರು ಹೇಳಿದ ಪ್ರಕಾರ ಆ ಕೆಂಪಾಂಬುದಿ ಕೆರೆಯಲ್ಲೇ ಹೋಗಿತಿದ್ರಂತೆ. ಆನಂತರ 1969 ಕಟ್ಸ್ಕೊಟ್ಟಿದ್ದಾರೆ ಈ ಕಡೆಗೆ. ಸೊ ಅಂದರೆ 54 ವರ್ಷದ, ಅಂದರೆ ಅರ್ಧ ಶತಮಾನ ಕಂಡಿರುವಂಥ ದೋಬಿಘಾಟ್ ಇದು. ಸೊ ಬನ್ನಿ ಒಳಗಡೆ ನೋಡೋಣ ಸರ್. ಹಾಂ ಸರ್. ತಾವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಸರ್, ನಮ್ಮ ತಂದೆ ಫಸ್ಟ್, ನಮ್ಮ ತಾತ, ಆಮೇಲೆ ನಮ್ಮ ತಂದೆ, ನಂತರ ನಾನು. 3 ಜನರೇಷನ್ ಇಲ್ಲೇ ಇದ್ದೀರಿ? ಹಾಂ. ಓಕೆ. ತಾವು ಕೂಡ ಹೋಗಿದ್ದೀರಿ? ಹಾಂ ಸರ್, ಹೋಗಿದ್ದೆ. ಇವಾಗ ಹೋಗಿದ್ದಿಲ್ಲ. ಹಾಂ, ಫುಲ್ ಟಿಪ್ ಟಾಪ್ ಆಗ್ಬಿಟ್ಟಿದ್ದೀರಿ ಈಗ? ಏನಿಲ್ಲ ಸರ್, ಹಂಗೇನೇ ಇಲ್ಲ. ಎಮರ್ಜೆನ್ಸಿ ಇದ್ರೆ ವಾಶ್ ಮಾಡೇ ಮಾಡ್ತೀವಿ. ಹುಡುಗರು ಇದ್ದಾರೆ, ಕೆಲಸ ಮಾಡೋ ಹುಡುಗರು ಇದ್ದಾರೆ, ಜೊತೆಗೆ ಅವ್ರೇನಾರು ರಜೆ ಹಾಕಿದಾಗ ಆಗಿ ಆ ಥರ ಟೈಮಲ್ಲಿ ನಾವು ವಾಶ್ ಮಾಡ್ತೀವಿ. ಹೇಗೆ ವ್ಯವಸ್ಥೆ ಅಂದರೆ ಇದೆಲ್ಲ ಏನು ಸರ್ಕಾರದ ಅಥವಾ ಯಾವ ಥರ ಇದೆ? ಸರ್ಕಾರನೇ ಕೊಟ್ಟಿರೋದು ಸರ್. ಆಗಿಂದ ಈಗ ನೋಡಿದ್ರಲ್ಲ ಡಾಕ್ಯುಮೆಂಟ್ರಿ, ಸೊ ಅದರಲ್ಲೇ ಆ ಆಧಾರದ ಮೇಲೇ ನಾವು ನಮಗೆ ಜಾಗ ಕೊಟ್ಟಿರೋದು. ಹಿಂದ್ಗಡೆನೂ ನಮ್ಮ ಜಾಗ ಇತ್ತು. ಅದು ಆ್ಯಕ್ಚುಲಿ ನಾವೆಲ್ಲ ಅಲ್ಲಿ ಒಣಗಾಕ್ತಿದ್ವಿ ಬಟ್ಟೆಗಳನ್ನ. ಆ ಗ್ಲಾಸ್ ಹೌಸ್ ಇದೆಯಲ್ಲ, ಅದು ಬಟ್ಟೆ ನಾವೇ ನಮ್ಮ ಒಣಗಾಕೋ ಜಾಗನೇ. ಕೆಲವು ವರ್ಷಗಳ ಹಿಂದೆ ಅದನ್ನ ನಮಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ನಮಗೆ ಮಾಡಲಿಲ್ಲ. ಆ ಜಾಗ ಎಲ್ಲ ಹೋಯ್ತದ್ದು, ಸರ್ಕಾರದ್ದು ಅದು ಅಂತೇಳಿ ಅದನ್ನು ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು. ಅದು ಜಿಂಕೆ ಪಾರ್ಕ್ ಏರಿಯಾ. ಹೌದು, ಜಿಂಕೆ ಪಾರ್ಕ್ ಏರಿಯಾ. ಅದು ಸಮುದಾಯ ಭವನ ಅಂತ, ಗ್ಲಾಸ್ ಹೌಸು ಸಮುದಾಯ ಭವನ. ಓಕೆ. ಆ್ಯಕ್ಚುಲಿ ನಾವು ಅಲ್ಲೆಲ್ಲ ಬಟ್ಟೆ ಒಣಗಾಕ್ತಿದ್ವಿ. ಇಲ್ಲಿಂದ ಅಲ್ಲಿ ತನಕ ಕೆರೆ ಏರಿ ಇದೆ, ಏರಿ ತನಕ ಬಟ್ಟೆ ಒಣಗಾಕ್ತಾ ಇದ್ರು ನಮ್ಮ ತಂದೆಯವರೆಲ್ಲ. ಇದು ಎಷ್ಟು ಎಕರೆ ಸರ್? ಇದು 2.25 ಎಕರೆ ಏನೋ ಇದೆ, ಅಥವಾ 3 ಎಕರೆ ನಿಯರ್. ಹಳೆ ಭೂಮಿ. ಹಾಂ, ಹಳೆ ಭೂಮಿ. ಮತ್ತೆ ಹಿಂದ್ಗಡೆನೂ ಜಾಗ ಇತ್ತು ಸರ್ ನಮ್ದು. ಬನ್ನಿ, ಬಾವಿ ಇದೆ ಹಿಂದ್ಗಡೆ. ನಮ್ದು ಏಟಿ ಇಲ್ಲಿದೆಯಲ್ಲ, ಏಟಿ, ಈ ಥರ ದೊಡ್ಡದು ಏಟಿಗಳು ಇಲ್ಲಿತ್ತು. ಏಟಿ ಅಂದರೆ ಸರ್, ಇದು ತೊಟ್ಟಿನಲ್ಲಿ ಚಿಕ್ಕದೋದಕ್ಕೆ ನಾವು ತೊಟ್ಟಿ ಅಂತ ಹೇಳ್ತೀವಿ. ಏಟಿ ಅಂತಂದ್ರೆ ಇಲ್ಲಿ ಒಗೆಯೋ ಬಟ್ಟೆ, ಈ ನೀರಿತ್ತಲ್ಲ, ಈ ನೀರು ಹೋಗಿ ಆ ಕಡೆ ಹಿಂದ್ಗಡೆ ಹೋಗೋದಕ್ಕೆ ಜಾಗ ವ್ಯವಸ್ಥೆ ಇತ್ತು. ಅಲ್ಲಿ ಈ ಜಾಗದಲ್ಲಿ ಇತ್ತು. ಒಟ್ಟು ಒಂದು 4 ಏಟಿ ಆ ಥರ ಇತ್ತು, ದೊಡ್ಡದು. ಇಲ್ಲಿದೆಯಲ್ಲ, ಕಡಿಮೆ ಅಂತಂದ್ರು ಹಿಂಗೊಂದು 15, ಹಿಂಗೊಂದು 30, ಆ ಥರದ್ದು 3-4 ಇತ್ತಿಲ್ಲಿ. ಅದನ್ನ ಸರ್ಕಾರದವರು ಆ ಟೈಮಲ್ಲಿ ನಮಗೆ ಅದು ನಿಮಗೆ ಕೊಡ್ತೀವಿ ಅಂತ ಹೇಳಿ ಅದನ್ನ ಅಕ್ವೈರ್ ಮಾಡಿಕೊಂಡು ರೈಲ್ ಕಂಬಿ ಮಾಡಿದ್ದಾರೆ ನೋಡಿ. ಮಕ್ಕಳದು ಪುಟಾಣಿ ರೈಲ್ ಬರುತ್ತಲ್ಲ, ಆ ಥರ ರೈಲ್ ಅಂತ ಮಾಡಿದ್ರು. ನಮಗೆ ಅಂತ ಹೇಳಿ ಮಾಡಿದ್ರು ನೋಡಿ. ಇದು ಬಾವಿಗೂ ಮೋಲ್ಡ್ ಹಾಕಿದ್ರು, ಏನೂ ಇಲ್ಲ. ಬಾವಿ ಇದೆ? ಹೌದು ಸರ್, ಬಾವಿ ಏನು, ಹಾವುಗಳು ಬೇಜಾನಿದೆ. ಬಾವಿ ಇದೆ. ನಮಗೆ ಇಲ್ಲಿ ಏಟಿಗಳಿತ್ತು. ಆ ಟೈಮಲ್ಲಿ ಏಟಿಗಳನ್ನ ನಿಮಗೆ ಎಲ್ಲ ಹೈಜಿನಿಕ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು, ಏನೂ ಮಾಡಿಲ್ಲ ಸದ್ಯಕ್ಕೆ. ಅದನ್ನ ತೆಗೆದ್ಬಿಟ್ಟು ಇವಾಗ ಇಲ್ಲಿ ರೈಲ್ ಕಂಬಿ ಮಾಡಿದ್ರು. ಇದನ್ನ ರೈಲ್ ಕಂಬಿ ಥರ ಅಷ್ಟೇ, ಇದು ರೈಲ್ ಕಂಬಿ ಅಲ್ಲ. ರೈಲ್ ಹೋಗಲ್ಲ ಇಲ್ಲಿ. ಎಲ್ಲಿ ಹೋಗುತ್ತೆ ಸರ್? ಅದೆಲ್ಲ ಹಾಳಾಗಿದೆಯಲ್ಲ ಜಿಂಕೆ ಪಾರ್ಕಲ್ಲಿ. ಅದೇ ಕಂಟಿನ್ಯೂ ರೈಲ್ ಇದು. ಅದ್ರದ್ದೇ ಒಂದು ರೌಂಡು.
ಸೊ ರೈಲ್ ಬಿಡ್ತೀವಿ ಅಂತ ರೈಲ್ ಬಿಟ್ಟಿದ್ದಾರೆ ಅಷ್ಟೇ. ಆ ಟೈಮಲ್ಲಿ ರೈಲ್ ಬಿಟ್ಟಿರು, ರೈಲ್ ಬಿಟ್ಟರು. ಮಕ್ಕಳಿಗೆಲ್ಲ ಏಟ್ ಆಯ್ತದ ಒಂದ್ಸಲಿ. ಹಾ ಹೌದು, ಅಲ್ಲಿ ಆ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಹತ್ರ ಸ್ವಲ್ಪ ಅದು ಶೇಕ್ ಆಗ್ತದೆ. ಸರ್ ಕೆಳಗಡೆ 15 ಅಡಿ ಬಿದ್ದಿದೆ. 15 ಅಡಿ ಅಂದ್ರೆ ಮಕ್ಕಳಿದ್ರು ಅದರಲ್ಲಿ ಇದ್ರು. ಸಣ್ಣ ಪುಟ್ಟ ಏಟ್ ಆಗಿ ಅವತ್ತೇ ಸ್ಟಾಪ್ ಆಗೋಯ್ತು. ನೈಸ್. ಇದೊಂದು ಜಾಗ ಇದೆ, ಇದು ಫಾರೆಸ್ಟ್. ಅವರು ರೀಸೆಂಟಾಗಿ ಅವ್ರು ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರು ಸರ್. ನೋಡಿ, ಇದಿಷ್ಟೆಲ್ಲ ಫಾರೆಸ್ಟ್ ಲ್ಯಾಂಡ್. ಈ ಕಾಂಪೌಂಡ್ ಹಾಕಿದಾರಲ್ಲ, ಇದೆಲ್ಲ ಫಾರೆಸ್ಟ್. ಈಗಲೂ ಫಾರೆಸ್ಟ್ ಕಂಟ್ರೋಲ್ ಅಲ್ಲೇ ಇದೆ ಅದು. ಹೌದಾ? ಈ ಒಂದು ಪೀಸ್ ಮಾತ್ರ ಅಂದ್ರೆ ಅರಣ್ಯ ಇಲಾಖೆ ಅರಣ್ಯ ಇದೆ. ಹೌದು ಹೌದು. ಓಕೆ. ಅವ್ರು ತೆಗಿತೀವಿ ಅಂದ್ರೆ ನಾವು ತೆಗಿಯಕ್ ಬಿಡಲ್ಲ, ನಮಗೆ ಬೇಕದು. ಗ್ರೀನರಿ ಇದೆ ನಮಗೆ, ಅದು ಒಂದು ಒಳ್ಳೆ ವಾತಾವರಣ, ಆಕ್ಸಿಜನ್ ಪಾಯಿಂಟ್, ಒಳ್ಳೆ ವಾತಾವರಣ ಇದೆ. ಓಕೆ. ಇದೆಲ್ಲ ಒಣಗಾಕೋ ಜಾಗ ನಿಮ್ದು ಇದು? ಹೌದು ಸರ್. ಆದ್ರೆ ಏನ್ ನೀವು ಡಿವೈಡ್ ಮಾಡ್ಕೊಂಡಿರ್ತಾರೆ ಇದು ಯುದ್ಧ? ಸರ್, ಇದು ಹಗ್ಗ ಇವಾಗ ಹೋದ್ನಲ್ಲ ನಮ್ಮ ಹುಡುಗ, 1 2 3 ಈ 4 ಹಗ್ಗ ಅವಂದು. ಅವನ ಹಗ್ಗಕ್ಕೆ ಅವನೇ ಹಾಕೊಳ್ತಾನೆ, ಒಣಗದ ನಂತರ ತಕ್ಕೊಟ್ಬಿಡ್ತಾನೆ. ನೆಕ್ಸ್ಟ್ ಯಾರು ಬೇಕಾದ್ರೂ ಹಾಕೋಬಹುದು. ಸೊ ಖಾಲಿ ಇದ್ರೆ ಯಾರು ಬೇಕಾದ್ರೂ ಹಾಕ್ಬೋದು. ಬಟ್ ಅವ್ರ ಕೆಲಸ ಇದ್ರೆ ಅವರೇ ಹಾಕ್ಬೇಕು. ಅವ್ರದ್ದಿದ್ದಾಗ ನಾವು ನಮ್ದು ಸಪ್ರೇಟ್ ಆಗಿ ಇಂಡಿವಿಜುವಲ್ ಬೇರೆ ಕಡೆ ಎಲ್ಲ ಇರುತ್ತಲ್ಲ ಸರ್, ಆ ಕಡೆ ಎಲ್ಲ ಇರುತ್ತೆ. ಅಂದ್ರೆ ಇಲ್ಲಿ ಒಬ್ರು ಹೇಳ್ತಿದ್ರು 112 ಕುಟುಂಬ ಇದೆ ಅಂತೆ. 112 ಕುಟುಂಬಕ್ಕೂ ಈ ತರ ವ್ಯವಸ್ಥೆ ಇದೆ? 112 ಕುಟುಂಬನೂ ಇಲ್ಲಿ ವಾಶ್ ಮಾಡ್ತಿಲ್ಲ ಸರ್. ಎಷ್ಟು ಕುಟುಂಬ ವಾಶ್ ಮಾಡ್ತಾರೆ? ಒಂದು 50 ರಿಂದ 60 ಕುಟುಂಬ ಇಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ. ಇನ್ನೆಲ್ಲರೂ ಕೆಲವರೆಲ್ಲ ಬೇರೆ ಕಡೆ ಕೆಲಸಗಳಿಗೆ ಹೋಗ್ತಾರೆ. ಮತ್ತೆ ಡ್ರೈ ಕ್ಲೀನ್ಗಳು ಇಟ್ಕೊಂಡಿದ್ದಾರೆ, ಅಂಗಡಿ ಐರನ್ ಮಾಡೋದು ಆ ತರ ಅದು ಇದ್ದಾರೆ. ಬೇರೆ ಬೇರೆ ಕೆಲಸಗಳಿಗೆ ಹೋಗೋರು ಇದ್ದಾರೆ. ಓಕೆ. ಬಟ್ ಎಲ್ರಿಗೂ ಇಲ್ಲಿ ಮನೆ ಕೊಟ್ಟಿದ್ದಾರೆ? 112 ಜನಕ್ಕೂ ಕೊಟ್ಟಿದ್ದಾರೆ. ಓಕೆ. ಫ್ರೀ ಹೌಸ್? ಹೌದು, ವೆರಿ ನೈಸ್. ಸರ್ಕಾರದಿಂದ ಕೊಟ್ಟಿದ್ದು. ಓಕೆ, ನೈಸ್. 112. ಮತ್ತೆ ಈಗ ಒಂದು ಸಮುದಾಯ ಭವನ ವ್ಯವಸ್ಥೆ ಆಗಿದೆ ನೋಡಿ ಅಲ್ಲಿ ಮೇಲ್ಗಡೆ. ಹೌದು, ಅಲ್ಲಿ ಎಲೆಕ್ಟ್ರಿಕ್ ವಾಷಿಂಗ್ ಮಿಷಿನ್ ಇದೆ ಅದು. ಮತ್ತೆ ಇವಾಗ ಹೊಸ ಮಿಷಿನ್ಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಸ್ಥಳೀಯ ಶಾಸಕರು. ಅದನ್ನ ಸ್ಯಾಂಕ್ಷನ್ ಮಾಡಿ ಆಟೋಮೆಟಿಕ್ ಹೈಜಿನಿಕ್ ಆಗಿ ಮಾಡ್ಬೇಕಂತ ಹೇಳಿ ಒಂದು 4 ವಾಷಿಂಗ್ ಮಿಷಿನ್ಗಳು, ಅದೇ ವಾಶ್ ಆಗುತ್ತೆ, ಅದೇ ಹಿಂಡುತ್ತೆ. ಮತ್ತೆ ಒಂದು ಕ್ಯಾಲೆಂಡರ್ ಮಿಷನ್, ಐರನ್ ಬೆಡ್ಶೀಟ್ ಈ ಕಡೆಯಿಂದ ಬಿಟ್ಟರೆ ಆ ಕಡೆ ರೆಡಿಯಾಗಿ ಬರೋದು, ಆ ಥರ ಅದೊಂದು ಆರ್ಡರ್ ಮಾಡಿದ್ದಾರೆ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಎಲ್ ಎ ರವಿ ಸುಬ್ರಹ್ಮಣ್ಯಂ ಅವರು. ಅವರೇ ಕಟ್ಸ್ಕೊಟ್ಟಿದ್ದಾರೆ ಅದನ್ನ. ಓಕೆ, ನೈಸ್. ಮತ್ತೆ ಅಲ್ಲಿ ಹೋಗಿದ್ಬಿಟ್ಟು ಕೈಲಿ ಹೋಗ್ತಿದಾರಲ್ಲ ಸರ್, ಕೆಲವು ಹೋಟೆಲ್ಗಳಿಗೆ ಮಿಷಿನ್ ವಾಶ್ ಇಷ್ಟ ಆಗಲ್ಲ. ನೀವು ಬೇಕಾದ್ರೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಈ ತೋಳ ಹತ್ರ ಮತ್ತೆ ಕಾಲರ್ ಹತ್ರ ಗಲೀಜಿರುತ್ತೆ. ಹೌದು, ಕರೆ ಹೋಗಲ್ಲ. ಓಕೆ, ನಿಮಗೆ ಉದಾಹರಣೆ ಇಲ್ಲಿ ನಮ್ಮ ಹುಡುಗರದ್ದು ಯಾರ್ದಿದೆ ಬಟ್ಟೆ ನೋಡಿಸ್ತೀನಿ. ಬೇಡ, ಇಲ್ಲಿ ಬನ್ನಿ, ಇಲ್ಲಿ ಕಾಣ್ತದೆ ನಿಮಗೆ. ಸರಿ, ಈ ಬೆಡ್ಶೀಟ್ ಚೆನ್ನಾಗಿದೆಯಾ ವಾಷಿಂಗು, ಅಥವಾ ಈ ಬೆಡ್ಶೀಟ್ ಚೆನ್ನಾಗಿದೆಯಾ? ಇದೇ ಚೆನ್ನಾಗಿದೆ. ಇದು ಕೈಯಲ್ಲಿ ವಾಶ್ ಮಾಡಿರೋದು. ಓ, ಅದಕ್ಕೆ ಈ ಪಳಪಳ ಅಂತ ಇದೆ ಇದು. ಅದು ಡಲ್ ಆಗಿದೆ. ಅದು ಎಲೆಕ್ಟ್ರಿಕ್ ವಾಷಿಂಗ್ ಮಿಷಿನ್ ಅಲ್ಲಿ ಮಾಡಿರೋದು. ಓಕೆ, ಗೊತ್ತಾಗುತ್ತದೆ. ನಮಗೂ ಗೊತ್ತಾಗ್ಬಿಡ್ತದೆ. ನಿಮ್ಗೆ ಇವಾಗ ಅದೇ ನೋಡಿ, ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೇ ಇಲ್ಲ, ನಿಮ್ಗೆ ಕಾಣಿಸ್ಬಿಡ್ತು ಸತ್ಯ. ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂದಾಗ ನೀವು ಇದೆ ಅಂತಂದ್ರಿ. ರೀಸನ್ ಅದೇ, ಇದು ಹ್ಯಾಂಡ್ ವಾಶ್. ಹ್ಯಾಂಡ್ ವಾಶ್ ಚೆನ್ನಾಗಿ ಪಳಪಳ ಅನ್ನೋದು. ಸೂಪರ್ ಸರ್, ಹ್ಯಾಂಡ್ ವಾಶ್ ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಓಕೆ. ಈ ಹಳೆ ಕಾಲದಲ್ಲಿ ಚಟ್ನಿನ ಕಲರ್ ರುಬ್ಬಿದ್ರೆ ಹೌದು ಹೌದು ಆ ಥರ. ಓಕೆ. ಅದರಲ್ಲಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ ಯಾರು? ಇಲ್ಲ ಇಲ್ಲ, ನಾವು ಕ್ವಾಲಿಟಿ ಮಾತ್ರ ಹಾಳು ಮಾಡ್ಕೊಳಕ್ ಹೋಗಲ್ಲ. ಬೇಕಾದ್ರೆ ಆ ಕಸ್ಟಮರ್ ಬೇಡ ಅಂದ್ರೆ ಬೇಡ, ಅವರು ಕಡಿಮೆ ರೇಟಿಗೆ ಮಾಡೋದು, ನಾವು ಕಡಿಮೆ ರೇಟಿಗೆ ತಗೊಂಬಂದು ಕೆಲಸ ಮಾಡೋದು, ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಮತ್ತೆ ನೋಡಿ, ಈ ಬಟ್ಟೆ ಇದೆಯಲ್ಲ, ಹಿಂಡಿದಾರಲ್ಲ ಸುಕ್ ನೋಡಿ. ಕೈಲಿ ಹಿಂಡಿದಕ್ಕೆ ಈ ಮಿಷಿನಲ್ಲಿ ಸುಕ್ಕೋದು. ಇವಾಗ ಅವರು ಕಷ್ಟಪಟ್ಟು ಅದನ್ನು ಒಂಥರ ಐರನ್ ಮಾಡೇ ಇರಲ್ಲ, ಆ ಥರ ಇರ್ತದೆ. ಐರನ್ ಮಾಡಬೇಕಾಗುತ್ತೆ ಅದು. ಓಕೆ. ಕೈಲಿ ಹೋಗಿದ್ರೆ ಹಂಗಿಲ್ಲ, ಕೈಯಲ್ಲಿ ಹೋಗಿದ್ರೆ ಹಂಗಿಲ್ಲ, ನಿಮಗೆ ಫಿನಿಶಿಂಗ್ ಬಂದ್ಬಿಡ್ತದೆ. ಹೌದು ಸರ್. ಇಷ್ಟೊಂದು ಬಟ್ಟೆ ಇದೆಯಲ್ಲ, ಯಾರ್ದು ಅಂತ ಹೆಂಗೆ ಗೊತ್ತಾಗುತ್ತೆ? ಇಲ್ಲ, ಒಬ್ಬೊಬ್ರದ್ದು ಸಪ್ರೇಟ್ ಸರ್. ಇದೊಬ್ಬರದು, ಅದೊಬ್ಬರದು, ಇದೊಬ್ಬರದು. ಅಣ್ಣ ಗೋಲ್ಡ್ ಗಿಲ್ಡ್ ಹಾಕೊಂಡು ನಿಲ್ಲಿಸ್ತಾ ಇದ್ದಾರೆ. ಹಳಬರು. ಚೆನ್ನಾಗಿದ್ದೀರಾ? ಒಳ್ಳೆ ಹಾಡಾಕಿದ್ದೀರಿ. ಇವ್ರು ನಮ್ಮ ತಂದೆಯವರು. ಹೌದಾ ಸರ್? ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಏನು ತಮ್ಮ ಹೆಸರು? ತಮ್ಮ ಹೆಸರೇನು? ಒಂದೇ ಮೂರ್ತಿ ಅವರು. ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಇಲ್ಲಿ ನಾವು 50 ವರ್ಷ ಮೇಲಾಯ್ತು. ನಾವು ಆಗ ಹೇಗಿತ್ತು ಹೇಳಿ? ಆವಕ್ಕ ಇದು ಏನಿಲ್ಲ, ಇವಾಗ ಜಾಸ್ತಿ. ಯಾವಾಗ ಕಮ್ಮಿ ಇತ್ತು, ಇವಾಗ ಜೋರಾಗಿದೆ. ನೀವು ಬಟ್ಟೆ ಹೋಗಿ ಎಷ್ಟಿತ್ತು ರೇಟು? ಬಟ್ ನಾವು ಬಟ್ಟೆ ಹೋಗಿ ಅವಾಗ ₹1 8 ಆಣೆ 12 ಆಣೆ ಅಷ್ಟೇ. ನಾವು ಕೆಲಸ ಮಾಡೋವಾಗ, ನಾವು ಹೋಗಿದ್ದೆ ರೆಡಿ ಮಾಡೋವಾಗ 12 ಆಣೆ ₹1 ಅಷ್ಟೇ. ಇವಾಗ ಬಟ್ಟೆಗೆ 20-25 ತಗೊತೀವಿ ಒಂದು ಬಟ್ಟೆಗೆ. ಆವಾಗ ರೇಟ್ ಕಮ್ಮಿ. ಓಕೆ. ಜೀವನ ಹೇಗಿದೆ? ಇವಾಗ ಚೆನ್ನಾಗಿದೆ. ಇವಾಗ ದುಡ್ಡಿದೆ. ಅವಾಗ ಜೀವನ ಚೆನ್ನಾಗಿದೆ, ಇವಾಗ ದುಡ್ಡಿದೆ ಅಷ್ಟೇ.
ಓಕೆ. ಇವಾಗ ಪರವಾಗಿಲ್ಲ. ನಿಮ್ಮ ಮಗ ಅವರು? ನಮ್ಮ ಮಗ ಓಕೆ. ನಿಮ್ದೇನು ಅಂಗಡಿ ಇದೆಯಾ? ಅಲ್ಲೇ ಇದೆ ಕಬ್ಬನ್ಪೇಟೆಗೆ. ಕಬ್ಬನ್ಪೇಟೆಗೆ? ಓ, ಆ ಬಟ್ಟೆಗಳಿವೆಲ್ಲ ಅಲ್ಲಿ ಇದು ಇದೆ, ಇಲ್ಲಿ ಇದೆ, ಹಾಸ್ಪಿಟ್ಲು ಎಲ್ಲ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ರುದ್ರಪ್ಪ ಅಂತ. ಎಷ್ಟು ವರ್ಷದಿಂದ ರುದ್ರಪ್ಪ ಅವರೇ? ಸರ್ ನಾನು ಒಂದು 42 ವರ್ಷದಿಂದ ಇದ್ದೀನಿ ಸರ್ ಇಲ್ಲಿ. 42 ವರ್ಷದಿಂದ ಇಲ್ಲೇ ಇದ್ದೀನಿ. ಹೇಗಿತ್ತು ಕಾಲ ಇಲ್ಲಿ? ಅವಾಗ ಹಿಂಗೆ ಇವ್ರು ಹೇಳಿದ್ರಲ್ಲ, ನಾವು ಇಲ್ಲಿಗೆ ಬರ್ಬೇಕಾದ್ರೆ ಒಂದು 4-5 ಮನೆ ಇತ್ತು ಇಲ್ಲಿ ಕೆಂಪಾಬುದ್ದಿ ಕೆರೆಯಿಂದ ಇಲ್ಲಿಗೆ ಬರಬೇಕಾದ್ರೆ. ಈ ರೋಡಲ್ಲಂತೂ ಓಡಾಡಕ್ಕೆ ಕಾಯ್ತಾನೆ ಇದ್ದಿಲ್ಲ. ಜಿಂಕೆ ಪಾರ್ಕ್ ಏನಿದೆ ಅವಾಗ ಹುಲ್ಕಾನಿ, ಆ ಕಡೆ ಈ ಕಡೆ ಹುಲ್ಲು ಬೆಳೀತಾ ಇದ್ದಿದ್ದು ಅಷ್ಟೇ. ಅದು ಹುಲ್ಲು ಬೆಳೀತಾ ಇದ್ದು, ಜೋಳ, ಮುಸ್ಕಿನ ಜೋಳ, ಹುಲ್ಲು ಇವೇ ಬೆಳೀತಾ ಇದ್ದಿದ್ದು. ದಾರಿ ಇದ್ದಿಲ್ಲ ಬರಬೇಕಂದ್ರೆ. ಮಶಾಣದ ಹತ್ರ ಬಂದು ಇಲ್ಲಿ ವಿಠ್ಠಲ ದೇವಸ್ಥಾನ, ಈ ಶನೋತ್ನ ದೇವಸ್ಥಾನ ಹತ್ರ ಬಂದರೆ ಬರೀ ಎಲ್ಲ ರೌಡಿಗಳೇ ಕುಂತಿರೋರು, ಇಸ್ಪೀಟ್ ಆಡ್ಕೊಂಡು ರೋಡ್ನಲ್ಲೇ ಚೈನು ಲಾಂಗ್ ಎಲ್ಲ ಮಡಗ್ಬಿಟ್ಟು ರೋಡ್ನಲ್ಲೇ ಆಡ್ಕೊಂಡು ಕುಂತಿರೋರು. ಆವಾಗ ಒಬ್ಬೊಬ್ರು ಬರೋಕ್ಕೆ ಭಯ ಆಗೋದು, ಮಧ್ಯಾಹ್ನದಲ್ಲಿ ಬರೋಕ್ಕೆ ಭಯ ಆಗೋದು. ಜನ ನೋಡ್ಬೇಕಂದ್ರೆ ವಿಠ್ಠಲ ದೇವಸ್ಥಾನ ಅಷ್ಟೇ ಲಾಸ್ಟು, ಮುಂದಕ್ಕಿಲ್ಲ. ಈ ಕಡೆನೂ ಅಷ್ಟೇ, ಬನ್ನಿ ಮಂಕಳಂ ದೇವಸ್ಥಾನ ಬಿಟ್ಟರೆ ಈ ಕಡೆ ಡೌನಿಗೆ ಬರೋಕ್ಕೆ ರೋಡ್ ಇದ್ದಿಲ್ಲ. ಹೇಳ್ಬೇಕಂದ್ರೆ ಬಂಡೆ ಒಂದಾಗಿತ್ತು. ಈ ಕಡೆ ಬನ್ನಿ ಮಂಕಳಮ್ಮನ, ಆ ಕಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಒಂದೇ ಆಗಿತ್ತು. ರೋಡ್ ಇದ್ದಿಲ್ಲ, ಕತ್ತೆ ಬರೋಕ್ಕೆ ಜಾಗ ಇದ್ದಿಲ್ಲ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಕಾರ್ಪೊರೇಷನ್ಗೆ ಒಂದು ಲೆಟ್ರ್ ಕೊಟ್ಟವಾಗ ಏನೋ ಇದ್ದವರು ದೊಡ್ಡವರು ಮಾಡಿ ಬಂಡೆನ ಡೆಮಾಲೇಷನ್ ಮಾಡಿಸಿ ರೋಡ್ ಮಾಡ್ಕೊಂಡಿದ್ದು. ರೋಡ್ ಇದ್ದಿಲ್ಲ, ಬಂಡೆ ಇತ್ತ ಇದಲ್ಲ. ಆ ಕಡೆ ಬಂಡೆನೇ ಅದು. ಬಣಿಮಂಕಳಂ ದೇವಸ್ಥಾನ ಇವಾಗ ಏನಿದೆ ಕಂಪ್ಲೀಟ್ ಬಂಡೆನೇ ಅದು. ಈಗ ರೋಡ್ಗಳಾಗಲ್ಲ ಅವೆಲ್ಲ? ಇವಾಗ ರೋಡ್ ಆಗಿದೆ ಅಷ್ಟೇ. ರೋಡ್ ಅಂದರೆ ಬಂಡೆ ಹೊಡೆದ್ಬಿಟ್ಟು ರೋಡ್ ಮಾಡಿಕೊಟ್ಟಿದ್ದು ನಮಗೆ. ಯಾಕೆಂದ್ರೆ ಕತ್ತೆಗಳು ಬರೋಕ್ಕೆ ಜಾಗ ಇದ್ದಿಲ್ಲ. ನೀವು ಕತ್ತೆ ಮೇಲೆ ಬಟ್ಟೆ ಹಾಕೊಂಡು ಬರ್ತಾ ಇದ್ದು ಆವಾಗ. ಇವಾಗ ಎಲ್ಲ ಬೆಳೀತು, ಸಿಟಿ ದೊಡ್ಡದಾಯಿತು, ಕಡಿಮೆ ಆಯಿತು. ಇವಾಗೆಲ್ಲ ವೆಹಿಕಲ್ಗಳು ಮಡಿಕೊಂಡ್ರೆ. ವೆಹಿಕಲ್ ಇಲ್ಲ, ಕತ್ತೆನೇ ಅಲ್ಲ, ಸೈಕಲ್ ಇರೋದು. ಸೈಕಲ್ ಹಿಂದೆ ತಳ್ಕೊಂಡು ಹೋಗೋರು, ಕತ್ತೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗೋರು. ಎಷ್ಟು ದೂರ ಹೋಗೋರಿ ಸರ್? ಹೋಗೋರು ಮಲ್ಲೇಶ್ಪುರ ಹೋಗೋರು, ಇವ್ರು ಹೇಳ್ದಂಗೆ ಕಬ್ಬನ್ಪೇಟೆಗೆ ಹೋಗೋರು, ಸಂಪಂಗಿ ರಾಮನಗರಕ್ಕೆ ಹೋಗೋರು, ಅಕ್ಕಿ ತಿಮ್ಮನಹಳ್ಳಿಗೆ ಹೋಗೋರು. ಇಲ್ಲಿಂದ ಕತ್ತೆ ಮೇಲೆ ಕತ್ತೆ ಬಟ್ಟೆ ಹಾಕಿ ಹೋಗ್ತಾ ಇರೋದು. ಬಾಕ್ ಬಿಟ್ಬಿಟ್ರೆ ಸೀದಾ ಹೋಗಿ ಅಂಗಡಿ ಬಾಗ್ಲಲ್ಲಿ ಇಲ್ಲ ಮನೆ ಬಾಗ್ಲಲ್ಲಿ ನಿಂತ್ಕೊಳ್ಳೋದು. ಇವಾಗ ಇವ್ರ ಕತ್ತೆ ಮೇಲೆ ಹಾಕಿ ಬಿಟ್ಟಾರೆ ಇವ್ರ ಅಂಗಡಿಗೆ ಹೋಗಿ ನಿಂತ್ಕೊಂಡ್ಬಿಡೋದು. ಕತ್ತೆ ಆ ಥರ ಇತ್ತು ಅವಾಗ. ಅದು ಗೊತ್ತಾಗ ಹಂಗೆ ನಾವು ಯಾರು ಕರ್ಕೊಂಡು ಹೋಗ್ಬೇಕಾಗಿಲ್ಲ. ಬಟ್ಟೆ ಹಾಕಿ ಇಲ್ಲಿ ಗದರಿಸಿ ಬಿಟ್ಬಿಟ್ಟ ಅಂತಂದರೆ ಸೀದಾ ಹೋಗಿ ಅಲ್ಲಿ ನಿಂತಿರೋ. ನಾವು ಹೋಗ್ಲಿ ಅಂಗಡಿ ಬಾಗ್ಲಲ್ಲಿ ಹೋಗಿ ನಿಂತಿರೋದು. ಆ ಥರ ಇತ್ತು. ಹಂಗೆ ಟ್ರೈನಿಂಗ್ ಆಗ್ಬಿಡೋದು ಅದಕ್ಕೆ. ಓಕೆ, ಅಂಥ ಜೀವನ ಈಗ ಚೆನ್ನಾಗಿದೆ, ಅವಾಗ ಚೆನ್ನಾಗಿತ್ತು. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಅವಾಗ ಕಾಸು ಕಡಿಮೆ, ಜೀವನ ಚೆನ್ನಾಗಿತ್ತು. ಇವಾಗ ಕಾಸು ಜಾಸ್ತಿ, ಪ್ರಯೋಜನ ಇಲ್ಲ. ಕಾಸು ಬಂದ್ರೆ ಅವತ್ತು ಒಂದು ತಿಂಗಳು ಸಂಪಾದನೆ ಮಾಡೋದು ಇವತ್ತು ಒಂದು ದಿನಕ್ಕೆ ಮಾಡ್ತಿದ್ದೀವಿ. ಆದ್ರೂ ಆ ಥರ ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಯಾಕೆ ಇಲ್ಲ ಸರ್, ಇದಿಲ್ಲ, ಆ ಖುಷಿ, ಆ ನೆಮ್ಮದಿ ಇಲ್ಲ. ಸುಮ್ಮನೆ ದುಡ್ಡು ಇರುತ್ತೆ ಅಷ್ಟೇ, ದುಡ್ಡು ಐತೆ. ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ? ಮಗಳು ಮದುವೆ ಮಾಡಿದ್ದೀನಿ. ಒಬ್ಬ ಮಗ ಫೋನ್ಪೇ ಒಳಗಿದ್ದಾನೆ. ಸೊ ಅವ್ರಿಗೆ ಕೆಲಸ ಮಾಡ್ತಿಲ್ಲ? ಅವ್ರಿಗೆ ಮಾಡ್ತಾ ಇಲ್ಲ ಈ ಕೆಲಸ. ಅವ್ರು ಹೊರಗಡೆ. ಇದೇ ಒಳ್ಳೇದಲ್ವಾ? ಈಗ ದುಡ್ಡು ಖರ್ಚು ಚೆನ್ನಾಗಿದೆ ಸರ್. ಇವಾಗ ಮಾಡಲ್ಲ ಅವರು. ಅವಾಗೇನೋ ನಾವು ಮಾಡಿದ್ವಿ ಅಷ್ಟೇ. ಕಳ್ಳು ಬಿದ್ದುಬಿಟ್ವಿ ಸ್ಕೂಲ್ಗೆ ಹೋಗೋಕ್ಕೆ. 7ನೇ ಕ್ಲಾಸ್ ಫೈಲ್ ಆಯಿತು ಅಂತ ಕಳ್ಳು ಬಿದ್ವಿ. ತೆಗೆದಿಲ್ಲ ಹಾಕಿದ್ರು ನಮ್ಮನ್ನು. ನಾವು ಇಲ್ಲೇ ಸೆಟ್ಲ್ ಆದ್ವಿ. ನಮ್ಮ ಮಕ್ಳಿಗೆ ಬೇಡ ಅಂತ ಸಾಕು. ನಮಸ್ಕಾರ. ಈ ಥರ ಜೀವನ ಇಲ್ಲಿ. ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ? ಏನಿಲ್ಲ ಸರ್, ಲಕ್ಷ್ಮಿ ಇದ್ದ ಜಾಗ ಇದು. ಎನಿ ಟೈಮ್ ಯಾವಾಗ ಬೇಕಾದ್ರೂ ಬಂದರೂ ಇಲ್ಲಿ ದುಡ್ಡಂತೂ ಕೊರತೆನೇ ಇಲ್ಲ. ದುಡ್ಡಿಗೇನು ಕೊರತೆ ಇಲ್ಲ ಸರ್. ಈಗ ನೋಡಿ ಸರ್, ಒಬ್ಬ ಮನುಷ್ಯ ಒಂದು 10 ಬಟ್ಟೆ ವಾಶ್ ಬಟ್ಟೆ ತೊಗೊಂಬಂದ್ರು ಸಾಕು. ಒಂದು ಬಟ್ಟೆಗೆ 10 ರೂಪಾಯಿ ಕೊಟ್ಟರು 100 ರೂಪಾಯಿ ಆಯಿತು. ಒಬ್ಬ ಮನುಷ್ಯ ಕಡಿಮೆ ಅಂದರೂ ನಮ್ಮವರು ಒಂದು 500 ಬಟ್ಟೆನಾದ್ರು ವಾಶ್ ಮಾಡೋ ಕೆಪಾಸಿಟಿ ಇದೆ ಪರ್ ಡೇ. ಖಂಡಿತ. ಸೊ 500 ಬಟ್ಟೆ ಇಂಟು 10 ರೂಪೀಸ್ 5000 ಮಾಡಿದ್ರೆ ಮಾಡೋ ಅಂಥವ್ರು ಇದ್ದಾರೆ. ಇವರು ನಮ್ಮ ಸ್ನೇಹಿತರು ಮಣಿಕಂಠ ಅವರು, ತುಂಬ ಹಳಬ್ರು. ನಮಸ್ಕಾರ ಮಣಿಕಂಠ. ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿ ಅವರು. ಓಹೋ, ಆರ್ಗನೈಸಿಂಗ್ ಸೆಕ್ರೆಟರಿ. ಹೇಗಿದ್ದೀರಿ? ನೈಸ್. ಸೊ ಅದ್ರ ಇದು ಮಾತಾಡ್ತಿದ್ದೆ, ವ್ಯವಹಾರ ಚೆನ್ನಾಗಿದೆ ಇಲ್ಲಿ. ಎಷ್ಟೊತ್ತಿಗೆ ಬಂದ್ರೂ ದುಡ್ಡು ಕಾಸಿಗಂತೂ ತೊಂದರೆ ಇಲ್ಲ ಸರ್. ಇಲ್ಲಿ ಒಂಥರ ನಮಗೆ ಇದು ಲಕ್ಷ್ಮೀ ಜಾಗ. ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡೋರನ್ನ ನಾವು ನೋಡಿದ್ದೀವಿ, ಇಲ್ಲಿ ಕೆಲಸ ಮಾಡೋರ್ನು ನೋಡಿದ್ದೀವಿ. ಮತ್ತು ನಮ್ಮ ಕೆಲಸದಲ್ಲಿ ಕೆಲವ್ರು ಹೇಳ್ತಿದ್ರು, ಆಗ
ಬಟ್ಟೆ ಒಗೆಯೋರೆಲ್ಲ ಡ್ರಿಂಕ್ಸ್ ಮಾಡಿಬಿಡ್ತಾರೆ ಅಂತ ನೀವು ಹುಡುಕ್ಬಿಡಿ ಇಲ್ಲಿ ಡ್ರಿಂಕ್ಸ್ ಮಾಡೋರನ್ನ 4 ಜನ 5 ಜನ ಸಿಗ್ಬೋದು. ಹಬ್ಬಬ್ಬ ಅಂದರೆ ಏನು ಅಂದರೆ ಅದು ಏಜ್ ಆಗಿರೋರು ಏನೋ ಟಯರ್ಡ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಡ್ರಿಂಕ್ಸ್ ಮಾಡ್ತಾರೆ ಅಷ್ಟೇ, ಡ್ರಿಂಕ್ಸೂ ಮಾಡಲ್ಲ ಯಾರು. ಹೌದು, ನಮ್ಮ ರಾಜು ನೋಡಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಅವ್ರು ಈಗಲೂ ಅವರು ಬಟ್ಟೆ ಡೈಲಿ ವಾಶ್ ಮಾಡ್ತಾರೆ ಸರ್. ಮಾಡ್ತಾರೆ, ಇನ್ನೂ ಒಂದು 5,000 ಜೇಬಿಗೆ ಹಾಕ್ತಾರೆ. ಹಾಂ ಮಾಡ್ತಾರೆ. ಅದಲ್ಲದೆ ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಇದೆ. ಬಟ್ ಇನ್ನೊಂದು ಹೇಳ, ಇವರು ನಮ್ಮೆಲ್ಲರಿಗೂ ಆಪೋಸಿಟ್. ಅಂದರೆ ನಾವು ಒಳ್ಳೇದು ಮಾಡ್ತಾ ಇದ್ರೆ ಯಾಕೆ ಮಾಡ್ತೀರಾ ಅಂತಾರೆ. ಯಾಕೆ ಕೇಳ್ತಾರೆ, ಇದೇನೇನು ಮಾಡೋದು, ಇದೇನಿಗೆ ಹಿಂಗೆ ಮಾಡ್ತೀರಾ ನೀವು, ಇದು ಬೇಡ ಹಿಂಗೆ ಮಾಡ್ರಿ ಕೊಯ್ರಿ ಕ್ವಶನ್ ಹಿಂಗು. ಇವಾಗಂದವರಲ್ಲ ಇವರು 20 ವರ್ಷ ಆಗಿದೆ. ನಾವೊಂದು ನಾನು ಡೈಬೇಟ್ಗೆ ಒಂದು 25 ವರ್ಷ 22 ವರ್ಷ ಆಗಿರ್ಬೋದು. ಇವರು ಆವಾಗಲೇ ಬಂದ್ಬಿಟ್ಟು ಏನೇ ಮಾಡ್ರು ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಕು, ಇಲ್ಲಿ ಮನೆ ಬರಬೇಕಾಗಿತ್ತು ಇಲ್ಲಿ, ಅದು ಕ್ಯಾನ್ಸಲ್ ಮಾಡಿಸಿದವ್ರು ಇವ್ರೆ. ಏನಕ್ಕೆ ಬೇಡ ಅಲ್ಲಿ ಮಾಡೋಣ, ಅಲ್ಲಿ ರೋಡ್ ಬಂದ್ಬಿಡ್ತೀವಿ, ರೋಡ್ ಬರ್ತೀನಿ ಅಂತ ಹೇಳಿದಕ್ಕೆ ಬೇಡ ಅಲ್ಲಿ ಮಾಡ್ರಿ, ರೋಡ್ ಬಂದ್ಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದವ್ರು ಇವ್ರೆ. ಇಲ್ಲಾಂದ್ರೆ ಈ ಡೋಬಿ ಘಾಟಕ್ಕೆ ಕೆಂಗೇರಿಗೆ ಹೋಗ್ಬಿಡೋದು. ಕೆಂಗೇರಿ ಉಪನಗರಕ್ಕೆ ನಮ್ಮ ಧೋಬಿಘಾಟ್ನ ಅಲ್ಲಿಗೆ ಹಾಕ್ಬೇಕಂತ ಪ್ಲಾನ್ ಮಾಡಿದ್ರು ಜಾಗ ಇರಿಸಿ. ಕಾಂಗ್ರೆಸ್ ಸರ್ಕಾರ. ಸೊ ಆ ಟೈಮಲ್ಲಿ ನಾವೆಲ್ಲ ಸೈನ್ ಹಾಕಿ ಕೊಡಲಿಲ್ಲ, ನಾವು ವಿರೋಧ ಮಾಡ್ದೋ. ಇಲ್ಲ ನಮ್ಗೆ ಅಷ್ಟು ದೂರ ಆಗಿಟ್ರೆ ಸರ್, ಇವಾಗ ಮೆಜೆಸ್ಟಿಕ್ ನಮ್ಗೆ ಇಲ್ಲಿಂದ ಹಬ್ಬ ಅಂದರೆ ಒಂದು 4 ಕಿಲೋಮೀಟ್ರ್ ಇರ್ಬೋದು ಸರ್ ಕೆಂಗೇರಿಗೆ. ಈಗಿನ ಜನ್ರೇಷನ್ಗೆ ಟ್ರಾಫಿಕ್ 1.5 ಗಂಟೆ ಹೋಗುತ್ತೆ. ಹಾಗಾಗಿ ನಾವೆಲ್ಲ ಅವಾಗ ಭಾಳ ವಿರೋಧ ಮಾಡ್ದೋ. ಆ ವಿರೋಧ ಮಾಡಿದ್ದಕ್ಕೆ ಇದು ಇವತ್ತು ಒಂದು ಸ್ವಲ್ಪ ಉಳಿದಿದೆ. ಅಂದರೆ ಎಲ್ರಿಗೂ ಹಿರಿಯರ ಸಹಕಾರದಿಂದ ವಿರೋಧ ಮಾಡದೆ ಹೊರತು ನಾವೇ ಡೈರೆಕ್ಟ್ ಮಾಡಿಲ್ಲ. ಹಿರಿಯರು ನಮ್ಮ ಹಿಂದೆ ಇದ್ದರು, ಅವ್ರ ಹಿಂದೆ ಇದ್ದಾಗ ನಾವು ಮುಂದ್ಗಡೆ ನಿಂತ್ಕೊಂಡು ಏನು ಬೇಕೋ ಫೇಸ್ ಮಾಡಿದ್ವು. ಎಲ್ಲ ಡೋಬಿಗಾಡ ನಮ್ಮ ಡೋಬಿಗಾಡ ಏನಂದ್ರೆ ಫೆಸಿಲಿಟಿ ಏನಂದ್ರೆ ಶೆಡ್ಡಲ್ಲಿ ಕರೆಂಟ್ ಬಾಕ್ಸ್ ಬಂದಿದೆ, ಬೇರೆ ಕಡೆ ಇದೆ. ಬಟ್ ಫಸ್ಟ್ ಬಂದಿದ್ದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಮನೆ ಬಟ್ಟೆ ಒಗೆಯೋದು, ಒಣಗ್ಸೋದು, ಐರನ್ ಮಾಡೋದು. ಇದೊಂದು ಸೀರೀಸ್, ಒಂದು ಆರ್ಡರ್ ಇದೆ. ಶೀಟು ಅಷ್ಟೇ, ಎಲ್ಲೂ ಇಲ್ಲ ಈ ಶೀಟ್ ಥರ ಎಲ್ಲೂ ನಮ್ಮ ಬೆಂಗಳೂರಿನ ಎಲ್ಲ ಡೋಬಿಘಾಟ್ಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಡೋಬಿಘಾಟ್ ಇದೆ. ಓಕೆ, ಸೊ ಬ್ಯಾಂಗ್ಳೂರ್ ಫಸ್ಟ್ ಪ್ಲೇಸ್ ಇದೆ. ಅರೆ ಫಸ್ಟ್ ಪ್ಲೇಸ್ ಅನ್ನೋಕ್ಕಿಂತ ಫಸ್ಟ್ ಇದ್ದು ಮಲ್ಲೇಶ್ವರಂ. ಇವಾಗ ಮಲ್ಲೇಶ್ವರಂ ಇತ್ತು, ಬಟ್ ಇವಾಗ ನಮ್ಮದು ನಂಬರ್ 1 ಇದೆ. ಅಂದರೆ ಬ್ಯಾಂಗ್ಳೂರಿಗೆ ಓಲ್ಡೆಸ್ಟ್ ಡೋಬಿಘಾಟ್ ಮಲ್ಲೇಶ್ವರಂ. ಹಳೇದು ಅದು, ಬೆಂಗಳೂರಿನ ಹಳೇ ಡೋಬಿಘಾಟ್. ಅಷ್ಟೊಂದು ಹಳು ಬರಲ್ಲ ಸರ್. ಏನು ಅಂದ್ರೆ ನಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಜನ್ರೇಷನ್ಗೆ ನಮ್ಗೆ ಹೇಳ್ತಾ ಇರೋದು 95 ಇಂದ ನಮಗೆ ಜನರೇಷನ್. ಮಿಷಿನ್ ಅಷ್ಟೇ, ಅಲ್ಲಿದೆ ಮುಂದೆ ಮಿಷಿನ್ ಇದೆ ನೋಡೋದ್ರೆ, ಅಲ್ಲೂ ಅಷ್ಟೇನೆ ನಮ್ಮ ಡೋಬಿಗಾಟಿಗೆ ಫಸ್ಟ್ ಮಿಷಿನ್ ಬಂದಿದ್ದು. ಓಕೆ, ವಾಷಿಂಗ್ ಮಾಡಬಾರ್ದು, ಯಾಕೆಂದ್ರೆ ಇವಾಗ ನಮ್ಮ ಕೈಯೆಲ್ಲ ಹಿಂಗೆ ಆಗ್ಬಿಟ್ಟವೆ, ಕೈ ಇವೆಲ್ಲನೂ ಹಿಂಗೆ ಆಗ್ಬಿಟ್ಟವೆ. ಅದಕ್ಕೆ ಇದೇನು ಮಾಡ್ಬಿಟ್ರು ಈಗ ಇವರು ಮಿಷಿನ್ ಹಾಕ್ಬಿಟ್ರು ನಮಗೆ. ಸರ್ ಅವರು ಕೆಮಿಕಲ್ ಹಾಕಿ ವಾಶ್ ಮಾಡಿ ಈ ಅಡುಗೆ ಭಟ್ರದ್ದು ಬಟ್ಟೆ ವಾಶ್ ಮಾಡ್ತಾರೆ. ಯೂನಿಫಾರ್ಮ್ಸ್ ನೋಡಿರ್ಬೇಕು ನೀವು, ನೋಡಿ ಅಲ್ಲಿ ಕೋಟ್ ಇದೆಯಲ್ಲ, ಅಡುಗೆ ಚೌಟ್ರಿಗಳಲ್ಲಿ ಅಡುಗೆ ಭಟ್ರು ಅಡುಗೆ ಮಾಡೋರು ಬಡ್ಸೋರು ಹಾಕೋತಾರೆ. ಹೌದು, ಆ ಬಟ್ಟೆ ಇವರು ವಾಶ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಕೆಮಿಕಲ್ ಜಾಸ್ತಿ ಹಾಕ್ತಾರೆ, ಸೋಡಾ, ಬ್ಲೀಚಿಂಗು, ಆಯಿಲ್ಲು ಅಂಥದ್ದೆಲ್ಲ ತುಂಬ ಜಾಸ್ತಿ ಹಾಕ್ತಾರೆ. ಅದು ಜಾಸ್ತಿ ಜಿಡ್ಡಿರುತ್ತೆ. ಹೌದು, ಜಿಡ್ಡಿರುತ್ತೆ. ಅದು ಹೋಗ್ಲೇಬೇಕಂದ್ರೆ ಇದನ್ನ ಹಾಕ್ಲೇಬೇಕು ಅವರು, ಇಲ್ಲ ಅಂದರೆ ಅದು ಡಲ್ ಕಾಣ್ಬಿಡ್ತದೆ. ಸೊ ಕೆಮಿಕಲ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಕೈ ಹಾಳಾಗಿದೆ. ನೋಡಿ ಇಲ್ಲಿ ನೋಡಿ, ಇದೆಲ್ಲ ತೇವ ನೋಡಿ. ಕೆಲವು ಸೀಸನ್ ಜಾಸ್ತಿ ಆಗಿಬಿಟ್ರೆ ಬ್ಲಡ್ಡೇ ಬಂದ್ಬಿಡುತ್ತೆ ಅವ್ರಿಗೆ. ಸೀಸನ್ ಮದುವೆ ಸೀಸನ್ ಇದ್ರೆ ಇವ್ರಿಗೆ ಕೈಯಲ್ಲಿ ಮ್ಯಾರೇಜ್ ಇದ್ರೆ, ಇಲ್ಲ ಅಂದ್ರೆ ಅದಕ್ಕೂ ಮತ್ತೆ ಇವ್ರಿಗೆ ಮ್ಯಾರೇಜು ಫಂಕ್ಷನ್ಗಳು ಇದ್ರೇನೆ ಆಧಾರ, ಬೇರೆ ತರ ಆಧಾರ ಇಲ್ಲ. ಬರೀ ಮದುವೆ ಯೂನಿಫಾರ್ಮ್ ಮಾತ್ರ ಹೋಗಿ, ಯೂನಿಫಾರ್ಮ್ಸ್, ಕೇಟರಿಂಗ್ ಬಟ್ಟೆಗಳು ಮಾತ್ರ. ಬೇರೆ ಹೋಗಿಬೋದು, ಅದನ್ನೇ ಹೋಗ್ಬೋದು. ಇದಕ್ಕೆ ಟೈಮ್ ಸಾಲಲ್ವಲ್ಲ ಸರ್. ಸೀಸನ್ ಸ್ಟಾರ್ಟ್ ಆಗ್ಬಿಟ್ರೆ ಈಗ ನಾವು ಇವರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ, ಅವರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಒಂದನ್ನೇ ಫಾಲೋ ಮಾಡ್ತಾರೆ. ನಾವು ಹಾಸ್ಪಿಟ್ಲು, ಇವರು ಅದು, ಅವರು ಹೋಟೆಲ್ ಡಿಪಾರ್ಟ್ಮೆಂಟ್, ಇವರು ರಾಜು ಅವರೆಲ್ಲ, ಇವರೆಲ್ಲ ಹೋಟ್ಲು, ಕೆಲವರು ಡ್ರೈ ಕ್ಲೀನು. ನಾವಲ್ಲ, ಇವಾಗ ನೀವೇ ಬಟ್ಟೆ ತಗೊಂಡ್ ಕೊಟ್ರೆ ನಮ್ಗೆ ಬಟ್ಟೆ ತಗೊಂತೀವಿ, ತಗೊಳಲ್ಲ ಅಂತಲ್ಲ. ನೀವು ಒಂದು ಹೇಳ್ತೀರಾ ಡ್ರೈ ಕ್ಲೀನ್ ಬಟ್ಟೆ ಇದೆ, ಅವಾಗ ನಾವು ಹೇಳ್ತೀವಿ ಅವರು ಕೊಡಿ ಮಾಡ್ಕೊಡ್ತಾರೆ ಅಂತ. ಕ್ಯಾಟ್ರಿಂಗ್ ಬಟ್ಟೆ ಇದ್ರೆ ಇವರು ಕೊಡಿ ಮಾಡ್ಕೊಡ್ತಾರೆ, ಹಾಸ್ಪಿಟ್ಲ್ ಬಟ್ಟೆ ಇವರು ಕೊಡಿ ಮಾಡ್ಕೊಡ್ತಾರೆ ಅಂತ. ಹಂಗೆ ನಿಮ್ಮಲ್ಲೇ ಯಾಕೆಂದ್ರೆ ನಮ್ಮಲ್ಲಿ ಯಾರು ದುಶ್ಮನ್ ಈಗ ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ ಸರ್. ಯಾವ್ದಾರು ಇವಾಗ ರಾಜುಗೆ ಫೋನ್ ಮಾಡ್ತಾರೆ, ರಾಜು ಒಂದು ಹಾಸ್ಪಿಟ್ಲ್ ಐತೆ ಕಣ, ನಮಗೆ ಯಾರೋ ಕಸ್ಟಮರ್ ಬಂದಿದ್ದಾರೆ ಮಾಡ್ಕೊಡು ಅಂತಂದ್ರೆ ಅವ್ನು ಇಮಿಡಿಯೇಟ್ ನನಗೆ ಫೋನ್ ಮಾಡ್ತಾನೆ. ಹಾಸ್ಪಿಟ್ಲ್ ಅಂತ ಕಣ, ಅದ್ರ ಬಗ್ಗೆ ನಿನ್ಗೆ ಗೊತ್ತಿದೆ, ನೀನು ಮಾಡ್ಕೊ ಅಂತ ಹೇಳ್ತಾನೆ. ಈಗ ನನಗೆ ಯಾರು ಫೋನ್ ಮಾಡ್ತಾರೆ, ಸಂತೋಷ್ ಯಾರೋ ಒಂದು 10 ಜೊತೆ ಡ್ರೆಸ್ ಬೇಕು, ಯಾರು ಪರಿಚಯದವ್ರು ಇದ್ರೆ ಹೇಳು ಅಂತ. ಇವನಿಗೆ ಫೋನ್ ಮಾಡ್ತೀನಿ, ಕಂಡ ನನ್ನ ಫ್ರೆಂಡ್ ಯಾರಿಗೋ ಚೌಟ್ರಿಲಿ ಫಂಕ್ಷನ್ ಇದೆ ಅಂತೆ, ಒಂದು 10 ಜೊತೆ ಡ್ರೆಸ್ ಬೇಕು ಅಂತ ಇವನಿಗೆ ಹೇಳ್ತೀನಿ. ಆ ಥರ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಸರ್. ಮತ್ತೆ ನಮ್ಮ ಜನಾಂಗದಲ್ಲಿ ಮುಖ್ಯಸ್ಥರು ಅಂತ ಇದ್ದಾರೆ ಕೆಲವರು, ಯಾವುದೇ ಕಾರಣಕ್ಕೂ ಇವತ್ತಿಗೂ ನಮಗೋಸ್ಕರ ಏನನ್ನೂ ಮಾಡಿಲ್ಲ. ನಮ್ಮ ಜನಾಂಗ, ಇವಾಗ ನಮ್ಮ ಡೋಬಿಘಾಟು ನಾವು ಒಂದು ಕುಟುಂಬ ಇದ್ದಂಗೆ, ನಾವೇ ಹೋರಾಟ ಮಾಡಿ ಓಡಾಡಿ ಇದನ್ನು ಈ ಮಟ್ಟಕ್ಕೆ ತಂದಿರೋದು. ನಮ್ಮ ಜನಾಂಗ ರಾಜ್ಯದಲ್ಲಿದೆ, ಮೇನ್ ಸಂಘ ಅಂತಿದೆ,
ಅವರಾಗಲಿ ಮತ್ತೊಬ್ಬರಾಗಲಿ ಯಾವ್ದು ರಾಜಕಾರಣಿಗಳು ಅವರಿಲ್ಲ. ನಮ್ಮ ಸ್ಥಳೀಯ ಶಾಸಕರು ನಾವುಗಳು ಮಾತ್ರನೇ ಇಲ್ಲಿ ಒಂದಾಟದಲ್ಲೇ ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತ್ರನೇ ನಾವು ಈ ಮಟ್ಟಕ್ಕೆ ತಂದಿದ್ದು. ಯಾವುದೇ ನಮ್ಮ ಜನಾಂಗದ ಹಿರಿಯರು ನಮ್ಮ ಡೋಬಿಘಾಟ್ ಹಿರಿಯರು ಮಾಡಿಕೊಟ್ಟಿದ್ದಾರೆ. ನಮ್ಮ ಜನಾಂಗದಲ್ಲಿ ಇವಾಗ ಮುಖ್ಯಸ್ಥರು ಅಂತಿರ್ತಾರೆ, ಇವಾಗ ಮೇನ್ ಇವರು ಅವ್ರುಗಳು ಯಾವುದೇ ರೀತಿ ಸಹಾಯ ಮಾಡಿಲ್ಲ ನಮಗೆ. ಯಾಕೆ ಮಾಡಲ್ಲ ಅವರು? ನಿಮ್ ಕಂಡ್ರೆ ಆಗಲ್ಲ ಅವ್ರ ಗತಿ ಏನು ಸರ್? ಆಗತ್ತೆ. ಏನಂತಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನ ಬಲಿಪಶು ಮಾಡ್ತಾರೆ. ಈಗ ಮಾಮೂಲಿ ರಾಜಕಾರಣಿಗಳು ಏನು ಮಾಡ್ತಾರೆ ಸರ್, ಎಲ್ಲೋ ಒಂದು ಕಡೆ ಫಂಕ್ಷನ್ ಮಾಡಬೇಕಾಗಿರುತ್ತೆ, ಒಂದು 10 ಜನನ ಕರ್ಕೊಬರ್ರು, ಆ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಆ ಸಾವಿರಾರು ಜನದಲ್ಲಿ ನಾವೇನೋ ಲೆಕ್ಕಕ್ಕಿಲ್ಲ. ಬಂದು ರಾಜಕಾರಣಿಗಳಿಗೆ ಪರವಾಗಿಲ್ಲ ಕಣ್ರಿ, ಒಂದು ಜನನ ಸೇರಿಸ್ಬಿಟ್ಟವನೇ, ಮಡವಾಳರು ಜನ ಜಾಸ್ತಿ ಅವರೇ, ಇವ್ರು ಯಾರು ಓಟ್ ಹಾಕ್ಬಿಡ್ತಾರೆ, ಆ ಥರ ತೋರಿಸ್ಕೊಂಡು ಅವ್ರಿಗೆ ಏನು ಬೇಕಾಗಿರುತ್ತೆ ಅದನ್ನು ಬೇಳೆ ಬೇಯಿಸ್ಕೊಳ್ತಾರೆ. ನಮ್ಮ ಮೇಯ್ನ್ ಸಂಘದವ್ರು ಇದ್ದಾರಲ್ಲ ಅವರು ಈ ವರ್ಷ BJPಯಲ್ಲಿರ್ತಾರೆ, ಬರೋ ವರ್ಷ ಕಾಂಗ್ರೆಸ್ಸಲ್ಲಿರ್ತಾರೆ, ಅದ್ರ ನೆಕ್ಸ್ಟ್ ವರ್ಷ JDS ಬಂದರೆ JDS ಯಾರು ಅಧಿಕಾರದಲ್ಲಿರ್ತಾರೆ ಅವ್ರ ಕಾಲ್ ಕೆಳಗಡೆ ಇವ್ರು ಇರ್ತಾರೆ. ಅಧಿಕಾರ ಗೆದ್ದೆತ್ತಿನ ಬಾಲಾಡ್ಕೊಂಡು ಓಡ್ತಿರ್ತಾರೆ. ಅದಕ್ಕೆ ಹೇಳಿ ಮಾಡಿಸಿದವರು ಅವರು. ಬಟ್ ನಮಗೋಸ್ಕರ ಏನನ್ನೂ ಮಾಡಿಲ್ಲ. ಅವ್ರ ಋಣದಲ್ಲಿ ನಾವು ಅರ್ಧ ಕಾಫಿನೂ ಕುಡ್ದಿಲ್ಲ ಸರ್. ಅವ್ರ ಋಣದಲ್ಲಿ ನಾವು ಅರ್ಧ ಕಾಫಿ ಸಹ ಕುಡ್ದಿಲ್ಲ ನಾವು. ಆ ಥರ ನಮ್ಮ ಜನಾಂಗದ ಮುಖಂಡರುಗಳು. ಆದ್ರೆ ಇಲ್ಲಿ ದುಡಿದ್ರೆ ದುಡಿಮೆ ಇದೆ ಇಲ್ಲಿ. ಹೇಳಿದ್ನಲ್ಲ ಸರ್, ದುಡಿಮೆಗೆ ಇದು ಲಕ್ಷ್ಮೀ ಜಾಗ ಸರ್ ಅಲ್ವಾ? ನೀವು ಕೆಲವರೆಲ್ಲ ಸರ್ ನಮ್ಮ ಹುಡುಗರುಗಳು ಈಚೆ ಕೂತಿರ್ತಾರೆ, ಈ ಕ್ಯಾಂಟೀನ್ ಅವರು ಟಿಫನ್ ಮಾಡಕ್ ಹೋಗ್ತಾರಲ್ಲ, ಆ ಹುಡುಗರುಗಳೇ ಬಟ್ಟೆ ಕೊಡ್ತಾರೆ. ಈಗ ಹೊರಗಡೆ ಟಿಫನ್ ಮಾಡ್ತಾ ಇರ್ತಾರೆ, ಗುರು ನನ್ನೊಂದು 5 ಬಟ್ಟೆ ಆಯ್ತು ವಾಶ್ ಮಾಡ್ಕೊಡು ಅಂತ, ಅವರು ಸಹ ತಂದು ಕೊಡ್ತಾರೆ. ಹೆಂಗೋದ್ರು ದುಡಿಮೆಗೆ ಏನು ಕೊರತೆ ಇಲ್ಲ ಸರ್. ಕೊರೋನಾ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಯಾಕೆಂದ್ರೆ ಅವಾಗ ಏನು ಕೆಲಸ ಇರ್ಲಿಲ್ವಲ್ಲ ಸರ್. ಇಲ್ಲ, ಅವಾಗ ನಾವೆಲ್ಲ VRL ಹೋಗಿ ಇವ್ರ ಕಡೆಯಿಂದ VRL ಅಲ್ಲಿ ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿದ್ರು ಸರ್. ಮೂಟೆ ಅವರದು ಬಾಕ್ಸ್ ಎತ್ತಾಕೋ ಕೆಲಸ ಮಾಡಿದ್ರು. ಸಡನ್ ಆಗಿ ಲಾಡ್ಜ್ ಎಲ್ಲ ಕ್ಲೋಸ್ ಆಗೋಯ್ತಲ್ಲ ಸರ್, ಹೋಟೆಲ್ ಉದ್ಯಮ ಫಂಕ್ಷನ್ಗಳು ಎಲ್ಲ ನಿಂತೋಯ್ತು. ಆ ಟೈಮಲ್ಲಿ ಕೆಲವರು ನಮ್ಮ ಹುಡುಗರೆಲ್ಲ ಪಾಪ ಅಲ್ಲೋಗಿ ಕೆಲಸ ಮಾಡ್ಕೊಂಡು ಇದು ಮಾಡಿದ್ರು. ಅಲ್ಲ, ನಿಮ್ಮಲ್ಲಿ ಈಗ ಉದಾಹರಣೆಗೆ 1000 ರೂಪಾಯಿ ದುಡಿತೀರಿ, ಸೇವಿಂಗ್ಸ್ ಮಾಡಿ ಉದಾಹರಣೆ ಒಂದು 6 ತಿಂಗಳ ಲಾಕ್ಡೌನ್ ಆಯ್ತು, ಅದಕ್ಕೇನು ಸರ್ ಸೇವಿಂಗ್ಸ್ ಮಾಡಿದ್ದಾರೆ ಹುಡುಗರು, ಯಾರು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಒಂದೇನು ಅಂದ್ರೆ ನಮ್ಮ ಹುಡುಗರು ಇವತ್ತು ಕೆಲಸ ಮಾಡ್ತಿದ್ದಾರೆ. ನೀನ್ ರಜಾ ತಗೊಂಡ್ರೆ ಅವ್ರಿಗೆ ಆಗಲ್ಲ. ನಾವು ಕೆಲಸ ಮಾಡಬೇಕು, ಮಾಡಿದ್ರೇನೆ ನಮ್ಗೆ, ಇಲ್ಲಾಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಅದು ಸರಿ, ದುಡಿಯೋ ಒಂದು ಛಲ ಇದೆ, ಬಂದ್ಮೇಲೆ ಮಾಡ್ತಿರ್ತಾರೆ. ಹೌದು. ಇವಾಗ 10,000 ರೂಪಾಯಿ ತಿಕ್ಕಿದೀವಿ, ಆ 10,000 ರೂಪಾಯಿ ಖರ್ಚಾಗ್ಬಿಟ್ಟಿದ್ರೆ ಏನ್ ಮಾಡೋಣ ಸರ್? ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿದೆ ಖರ್ಚು ಎಷ್ಟಾಗ್ತಿತ್ತು ಅಂತ. 10,000 ರೂಪಾಯಿ ಯಾವ ಲೆಕ್ಕಕ್ಕೂ ಸಾಕಾಗ್ತಾ ಇರಲಿಲ್ಲ. ಈ ಮನೆಗಿನ ಎಲ್ಲ ಮಾಡ್ಕೊಂಡಿದ್ದೀವಿ. ಆದ್ರೆ ಈ ಮನೆಗಳು ಬಿಟ್ಟು ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ನಮ್ಮ ರಾಜು ಅವ್ರದ್ದು ಊರಲ್ಲಿತ್ತು ಕೋಡಳ್ಳಿ ಅಂತ, ಕನಕಪುರದತ್ತ. ಅವ್ರ ರಿಲೇಷನ್ಗೆ ದಾನ ಮಾಡ್ಬಿಟ್ಟು ಬಂದ್ರು, ಮಡಿಕ ಹೋಗ್ರಿ ಅಂತ. ಅವ್ರ ತಂದೆಯವರು ಅಂದರೆ ನಮಗೆ ಅಂತ ತೋರಿಸ್ಕೊಟ್ಟಿಲ್ವಲ್ಲ ಸರ್, ತೋರಿಸ್ಕೊಟ್ಟಿದ್ರೆ ಕೇಳ್ಬೋದಾಗಿತ್ತು. ಸೊ ನಿಮ್ಮ ಜಮೀನೇ ದಾನ ಮಾಡ್ಬಿಟ್ಟು ಅಂದರೆ ಸೈಟ್ ಇತ್ತು, ಕೇಳಬೇಡ. ಇವ್ರ ತಂದೆ ಹೇಳಿದ್ರು, ಅದು ಅವ್ನು ಕೊಟ್ಬಿಟ್ಟಿದ್ದೀನಿ ನೀನು ಕೇಳಬೇಡ ಅಂತ. ಆಯ್ತು ಸರ್. ತೋರಿಸ್ಕೊಟ್ಟಿಲ್ವಲ್ಲ ಸರ್, ತೋರಿಸ್ಕೊಟ್ರೆ ತಾನೇ ನಾವು ಫೈಟ್ ಮಾಡೋದು. ತೋರಿಸ್ಕೊಡೋದ್ರೆ ನಮಗೆ ಬೇಡ. ಅವಾಗಿಂದ ಅದು ಯಾವ ಥರ ಕಳಿಸಿದ್ದಾರೆ ಅದೇ ಹೇಳಿದ್ನಲ್ಲ ಸರ್, 3 ದಿನ ಮಾಡಪ್ಪ, ಆಮೇಲೆ ನಾನು ರೆಡಿಯಾಗಿ ಬರ್ತೀನಿ. 2 ವರ್ಷ ಮಾಡಿದೆ, ಅವ್ರು ಡೆಡ್ ಆದರು, ಕಂಟಿನ್ಯೂ ನಾನು ಮಾಡಿದೆ ಅಷ್ಟೇ. ನಮ್ದೆಲ್ಲ ಅಷ್ಟೇ ಜೀವನ ಸರ್. ಯಾರು ಓದಿಲ್ಲ ಸರ್ ನಾವು. ನಾನು SSLC ಅಷ್ಟೇ ಓದಿರೋದು. ಅದ್ರ ಬಗ್ಗೆ ಬೇಜಾರಿದೆಯಾ, ಸಂತೋಷ ಇದೆಯಾ? ಸಂತೋಷ ಇದೆ ನನಗೆ. ಓದಿ ಕೊನೆಗೆ ಏನು ಮಾಡ್ತಾರೆ ಸರ್? ಸಂತೋಷ ಇದೆ ನನಗೆ ಈ ಕೆಲಸದಲ್ಲಿ. ಯಾಕೆ ಅಂತಂದರೆ ನಾನು ಓದಿದ್ದಿದ್ರೆ ಇವತ್ತು ಏನಾಗಿರ್ತಿದ್ನೋ ನನಗೆ ಗೊತ್ತಿರಲಿಲ್ಲ. ಒಳ್ಳೆಯವನಂತೂ ಆಗಿರ್ತಿರ್ಲಿಲ್ಲ, ನನಗಂತೂ ಗೊತ್ತು. ಏನು ಓದಿದ ತಕ್ಷಣ ಓದಿರೋರೆಲ್ಲ ಕೆಲಸದಲ್ಲೇ ಇದ್ದಾರಾ ಸರ್? ಎಷ್ಟು ಜನ ಓದಿಲ್ಲ ಸರ್? ಎಲ್ಲರಿಗೂ ಕೆಲಸ ಸಿಕ್ಬಿಟ್ಟಿದ್ಯಾ? ಸಿಗಲ್ಲ ಸರ್. ನಮ್ಮ ಸ್ವಂತ ಕೆಲಸ ಸರ್. ನಮ್ಮ ಹತ್ರ 10 ರೂಪಾಯಿ ದುಡಿದ್ರೆ ನಮ್ಮ ಮನೇಲಿ ನೆಮ್ಮದಿಯಾಗಿರ್ತೀವಿ. ಬೇರೆಯವ್ರ ಹತ್ರ ಹೋಗಿ ಹಿಂಗೆ ಅನ್ನಲ್ಲ ಅಷ್ಟೇ ಸರ್. ನಮ್ಮ ಇದ್ರಲ್ಲಿ ಕೆಲ್ಸಕ್ಕೆ ಹೋದ್ರೆ ತಿಂಗಳ ಸಂಬಳ ಕಾಯೋರಲ್ಲ ಸರ್ ನಾವು. ಇನ್ನು ನಮ್ಗೆ ಇನ್ನು ಬೇಕಂತಂದ್ರೆ ಇನ್ನು ತೊಗೊಂಡೋಗಿ ಇವಾಗ ಬಟ್ಟೆ ತೊಗೊಂಡೋಗಿ, ಇವಾಗ ಪಾರ್ಟಿ ಬಟ್ಟೆಗಳು ಬರುತ್ತೆ ಕಸ್ಟಮರ್ದು. ಈಗ ನೋಡಿ ಈ ಥರ ಪ್ಯಾಂಟ್ ಶರ್ಟು ಇದು ತೊಗೊಂಡೋದ್ರೆ ಸರ್ 25, 50 ರೂಪಾಯಿ, ಒಂದು 60 ರೂಪಾಯಿ ಮೋಸ ಇಲ್ಲ. ಬೆಳಗ್ಗೆ ತಂದರೆ ಸಾಯಂಕಾಲ ರಿಟರ್ನ್ ಕೊಡ್ತೀವಿ. 60 ರೂಪಾಯಿ. ಈ ಥರದ್ದು ಒಂದು 10 ರೂಮ್ ಬಟ್ಟೆ ಬಂದರೆ ಎಷ್ಟಾಯ್ತು ಸರ್? 60 ರೂಪಾಯಿ ಉದಾಹರಣೆ ಇದೊಂಥರ ಬಟ್ಟೆ ಅಲ್ಲ, 60 ರೂಪಾಯಿ ನೋಟ್. ಅದು ನನಗೆ ನೋಟ್, ಅದು 60 ರೂಪೀಸ್ ಕರೆನ್ಸಿ. ಬೇಕು ಬೇಡ, ನಮ್ಮದೇ ರಿಸಲ್ಟ್. ದುಡಿದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ದುಡ್ಡಂತೂ ಇದ್ದೇ ಇದೆ. ಒಂಥರ ಡೈಲಿ ಲಾಟ್ರಿ, ಅಲ್ಲೇ ಬಂದ್ಬಿಡುತ್ತೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಒಂದ್ಸಲ ಬಾ ಕತೆ ಇಲ್ಲ. ಇಲ್ಲ ಸರ್, ಇವಾಗ ಲಾಡ್ಜ್ಗೆ ಬರೋರು ನಾಳೆ ಬೆಳಗ್ಗೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಬಟ್ಟೆ ನಾವು ಈ ಬಟ್ಟೆ ಕೊಡ್ಲೇಬೇಕು. ನಾನು ಇವತ್ತು ಬೆಳಗ್ಗೆ ಬಂದು ಕೊಡ್ತಾರೆ ವಾಚ್ಗೆ, ಸಂಜೆ ಕೊಡ್ತೀನಿ. ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಉಳ್ಕೊಳುತ್ತೆ. ಇಲ್ಲ, ಕೆಲವು ಟೈಮಲ್ಲಿ ನಾವು ಅದನ್ನ ಕೊರಿಯರ್ ಮಾಡಿರ್ತೀವಿ. ನಮ್ಮ ಕಡೆ ಮಿಸ್ಟೇಕ್ ಆದಾಗ ನಾವು ಕೊರಿಯರ್ ಮಾಡ್ತೀವಿ ಅವ್ರ ಊರಿಗೆ. ಓ, ಹಂಗೆಲ್ಲ ಆಗಿದೆ? ಆಗಿದೆ. ಹೇಳ್ಬಿಟ್ಟೆ ತಾನೇ ನಾವು ತಗೊಳ್ಳೋದು. ಅವ್ರು ಹೇಳಿರ್ತಾರೆ ಸಂಜೆ ಕೊಡಬೇಕು ಅಂತ, ಮಳೆ ಬಂತು, ತೊಂದರೆ ಆಯಿತು, ಆ ಟೈಮಲ್ಲಿ ನಾವು ಕೊಟ್ಟಿರಲ್ಲ.
ಹೋಟ್ಲವ್ರಿಗೆ ಕೆಟ್ಟ ಹೆಸರಾಗಿ ಬರ್ತಾರೆ ಸರ್ ನಮ್ಮಿಂದ. ಆ ಹೋಟ್ಲಲ್ಲಿ ಸರಿಯಾಗಿ ತೊಂದರೆ ನಾವು ಡೋಬಿ ಸರಿ ಇಲ್ಲ ಅಂತ ಎಲ್ಲ ಯಾರು ಹೇಳ್ಬಾರ್ದು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಸರ್, ಅದೇನಿದೆ ಖರ್ಚು ನಾವು ಕೊಡ್ತೀವಿ, ಕೊರಿಯರ್ ಮಾಡಿ ಕಳಿಸ್ತೀವಿ ಅವರಿಗೆ. ಅವ್ರ ಜಾಗಕ್ಕೆ ತಲುಪಿಸೋ ಜವಾಬ್ದಾರಿ ನಮ್ಮದೇ ಇರುತ್ತೆ ಸರ್. ದುಡ್ಡು ಕಾಸು ಓಕೆ, ಸಮಾಜದಲ್ಲಿ ಗೌರವ ನಮ್ಗ ನಮ್ಮ ಬಗ್ಗೆ ಅಂತಾರೇನೋ, ಡೋಬಿಗಳು ಅಂದ್ರೆ ಬೇಜಾರಾಗುತ್ತೆ ಸರ್. ದೇವ್ರು ಬರಬೇಕು ಅಂದರೆ ನಾವು ನಡುಮುಡಿ ಹಾಸಿದ್ರೇನೆ ದೇವ್ರು ಬರ ಸರ್. ದೇವರಿಗೆ ಚಾಲೆಂಜ್ ನಾವು. ಅಂದ್ರೆ ನೀವು ಊರುಗಳ ಕಡೆ ನೋಡಿದ್ದೀರಾ, ನಡುಮುಡಿ ಹಾಸ್ತಾರೆ ಗೊತ್ತಾ? ನಮ್ಮ ಮಡಿವಾಳ ಜನಾಂಗದವರೇ ನಾವು ಹಾಸೋದು. ಮಡವಾಡ್ರನ್ನ ಕರೀತಾರೆ, ಕರ್ರಪ್ಪ ಮಡವಾಡ್ರನ್ನ. ದೇವ್ರು ಬರ್ಬೇಕಂದ್ರೆ ನಾವು ಹಾಕ್ಲೇಬೇಕು. ಆ ಮಟ್ಟಿಗೆ ಆ ಮಟ್ಟಕ್ಕೆ ನಮ್ಮ ಸಮಾಜದಲ್ಲಿ ನಮ್ಗೆ ಒಳ್ಳೆ ಗೌರವ ಇದೆ ಸರ್. ಕೆಲವು ರಾಜಕಾರಣಿಗಳು ಅದನ್ನ ಸ್ಟೇಜ್ ಮೇಲೆ ಹೇಳ್ತಾರೆ, ಮಡವಾಳ್ರು ಸವಾಸಕ್ಕೆ ಹೋಗ್ಬೇಡ್ರಿ, ಅವರು ಜಿನಿಯ ಅಂತಾರೆ. ಮತ್ತೆ ಊರುಗಳ ಕಡೆ ನಿಮಗೆ ನಮ್ಮ ಮೈಸೂರು ಭಾಗದಲ್ಲಿ ನಮ್ಗೆ ಗೊತ್ತಿದೆ, ಯಾವುದೇ ಜನಾಂಗದವರು ಯಾವ್ದಾದ್ರು ಸಾವುಗೆ ಹೋಗಿ ಬಂದರೆ ಮಡವಾಳ್ರ ಹತ್ರ ಬಂದು ಒಂದು ಚೊಂಬು ನೀರು ಹಾಕಿಸ್ಕೊಂಡು ಹೋಗ್ತಾರೆ. ನಮ್ಮ ಅಜ್ಜಿ ಮನೆಗಳೆಲ್ಲ ಇದೆ ನಮ್ಮ ಊರ ಕಡೆ. ನಮ್ಮ ಅಜ್ಜಿ ಮನೆಗಳ ಕಡೆ ಬಂದು ಅವರು ತಲೆ ಮೇಲೆ ನೀರು ಹಾಕಿಸ್ಕೊಂಡು ಹೋಗ್ತಾರೆ ನಮ್ಮ ಕೈಲಿ. ಯಾಕಂದರೆ ಮಡವಾಳ ಮುಟ್ಟಿದ್ರೆ ಮಡಿ ಅಂತ. ನೀರು ಹಾಕೋದು ಆಮೇಲೆ ಮಡಿ ಅಂತ. ಆ ಥರ ಸರ್ ನಮ್ಮ ಜನಾಂಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಕೆಲವರೆಲ್ಲ ಹೇಳ್ಕೊಳ್ಳಲ್ಲ ಸರ್. ಈಗ ಓದ್ಬಿಟ್ಟಿದಾರಲ್ಲ, ಕೆಲವರೆಲ್ಲ ಓದಿರ್ತಾರೆ, ಆ ಸ್ಕೂಲಲ್ಲೇ ಹೇಳ್ಕೊಳ್ಳಲ್ಲ ಅವರು. ಮಡವಾಳ್ರು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ನಾವು ಹಂಗಲ್ಲ, ಬಟ್ಟೆ ಹೆಗಲ ಮೇಲೆ ಹಾಕೊಂಡು ಓಡಾಡ್ತೀವಿ ನಾವು ಮೂಟೆಗಳನ್ನ. ಅವರ ವೃತ್ತಿ ಬಗ್ಗೆ ಗೌರವ ಇರಬೇಕು. ಹೌದು ಸರ್, ನಾವು ದುಡ್ದು ಜೀವನ ಮಾಡ್ತಾ ಇರೋದು ಇದರಿಂದ. ಮತ್ತೆ ನಮ್ಮ ಕೆಲಸಕ್ಕೆ ನಾವು ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾವೇಂತಕ್ಕೆ ಸರ್? ಒಂದು BMTC ಬಸ್ ಡ್ರೈವರು ಗಾಡಿ ಎತ್ತಬೇಕಾದ್ರೆ ಕೈ ಮುಗ್ದು ಎತ್ಕೊತಾನೆ. ಏನಕ್ಕೆ ಹೇಳಿ? ಅವನು ಲಕ್ಷ್ಮಿ, ಅದು ಲಕ್ಷ್ಮಿ ಅವನಿಗೆ. ರೈತರು ಭೂಮಿಗೆ ಮುಟ್ಟಿ ಹೆಜ್ಜೆ ಇಡ್ತಾರೆ. ಅವರು ಹೆಜ್ಜೆ ಇಡ್ಬೇಕಾದ್ರೆ ಬೆಳಗ್ಗೆ ದಿನಚರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಭೂಮಿಗೆ ಕೈ ಮುಗ್ದು ಸ್ಟಾರ್ಟ್ ಮಾಡೋದವರು. ಏನಕ್ಕೆ? ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಸರ್. ಅದು ದೇವ್ರಿದ್ದಂಗೆ. ನಿಮಗೆ ಈ ಕೊಳೆ ಬಟ್ಟೆ ದೇವರು? ಹೌದು, ಖಂಡಿತ. ನಮ್ಮ ಕೆಲಸದಲ್ಲಿ ಏನು ಅಂದರೆ, ಒಂದು ಮಾತಿದೆ, ಹಸಿದವನೇ ಬಲ್ಲ ಅನ್ನದ ಮೌಲ್ಯ ಅಂತ. ಆ ಥರ ಹೊಟ್ಟೆ ಹಸ್ದವ್ರಿಗೆ ಮಾತ್ರ ಗೊತ್ತಿರ್ತದೆ ನಮ್ಮ ಡೋಬಿ ಘಾಟ್ ಅಂದರೆ ಏನು, ನಮ್ಮ ಜನಾಂಗ ಅಂದ್ರೇನು, ನಮ್ಮ ಕೆಲಸ ಅಂದರೆ ಏನು ಅಂತ. ಈಗ ಉದಾಹರಣೆಗೆ ನೋಡಿ, ಇಷ್ಟೊಂದೆಲ್ಲ ಕಟ್ಟೆಗಳಿದ್ದಾವೆ. ಹೌದು, ಅಂದರೆ ಒಂದು ಒಗೆಯೋ ಕಲ್ಲಿದೆ, ಒಂದು ತೊಟ್ಟಿ ಇದೆ. ಅಂದರೆ ಇದು ಒಬ್ಬೊಬ್ರಿಗೆ ಅಲಾಟ್ ಆಗಿರುತ್ತಾ? ಹೌದು ಸರ್. ಅದಕ್ಕೆ ಸರ್ಕಾರದಕ್ಕೆ ನಾವು ಕಂದಾಯನೂ ಕಟ್ತೀವಿ. ಹೌದಾ? ಒಂದು ತೊಟ್ಟಿ, ಈ ಪೀಸಿಗೆ ಕಂದಾಯ ಕಟ್ತೀವಿ. ಈ ಸೆಟ್ಟು? ಹೌದು. ಒಂದು ಕಲ್ಲು ಬರುತ್ತೆ, ಒಂದು ತೊಟ್ಟಿ ಬರುತ್ತೆ. ಹೌದು. ಎಷ್ಟು ಸರ್? ಆಗೇನೋ ಅವಾಗೆಲ್ಲ 10 ರೂಪಾಯಿ 15 ರೂಪಾಯಿ ಇತ್ತು. ಇವಾಗ ನಾವು 150 ರೂಪಾಯಿ ಥರ ಚಂದ ಥರ ಮಾಡಿದ್ದೀವಿ. ವರ್ಷಕ್ಕೆ ಏನು ತಿಂಗಳಿಗೆ? ತಿಂಗಳಿಗೆ 150 ರೂಪಾಯಿ. ತಿಂಗಳಿಗೆ 150 ರೂಪಾಯಿ ಇದು ಬಾಡಿಗೆ? ಹೌದು. ಗೌರ್ಮೆಂಟಿಗೆ ಹೋಗುತ್ತೆ ಟ್ಯಾಕ್ಸ್? ಇಲ್ಲ, ಗೌರ್ಮೆಂಟಿಗೆ ಮೊದಲು ಹೋಗ್ತಿತ್ತು. ಈಗ ಕೆಲವು ವರ್ಷಗಳ ಹಿಂದೆ ನಮ್ಮ ಯಾರೋ ಹಿರಿಯರು ನೀವು ಸರ್ಕಾರಕ್ಕೆ ಕಂದಾಯ ಕಟ್ಟಬೇಡಿ ಅಂತ ಹೇಳಿದ್ರು. ಸೊ ಆವಾಗ ನಾವು ಸ್ಟಾಪ್ ಮಾಡಿಬಿಟ್ರಿ. ಸ್ಥಳೀಯ ಮುಖಂಡರು ನೀವು ಸರ್ಕಾರಕ್ಕೆ ಕಂದಾಯ ಕಟ್ಟಬೇಡಿ, ನಿಮಗೆ ಸ್ಟಾಪ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಆವಾಗ ನಾವು ಸ್ಟಾಪ್ ಮಾಡಿಬಿಟ್ರಿ. ಬಟ್ ಈ ಕಲ್ಲಿಂದು ಡಾಕ್ಯುಮೆಂಟ್ರಿ ನಮ್ಮ ಹತ್ರ ಇದೆ, ರೆಕಾರ್ಡ್ ಇದೆ. ಈ ಥರ ಎಷ್ಟು ಕಲ್ಲುಗಳಿದಾವೆ ಇಲ್ಲಿ ಸರ್? ಇಲ್ಲಿ ಮೊದಲು 140 ಇತ್ತು. ಕಾಲಕ್ರಮೇಣ ಇದು ಮನೆಗೋಸ್ಕರ ಸ್ವಲ್ಪ ಅಕ್ವೇರ್ ಮಾಡ್ಕೊಂಡು ನಾವು ಇವಾಗ ನೋಡಿ, ಇಲ್ಲಿ ಒಂದು ಲೈನಲ್ಲಿ 5 ಇತ್ತು, ಈಗ 3 ಈಗ 3. ನೀವು ಅಲ್ಲೋದ್ರೆ 5 ಐತೆ. ಸ್ಟಾರ್ಟಿಂಗಲ್ಲಿ ರಾಜು ಅವ್ರು ಕೆಲಸ ಮಾಡ್ತಿರಲ್ಲ, ಅಲ್ಲಿ 5 ಇದೆ. ಈ ಮನೆಗೋಸ್ಕರ ನಾವು ಸ್ವಲ್ಪ ಅಕ್ವೇರ್ ಮಾಡ್ಕೊಂಡು ಇದನ್ನ 3 ಮಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದ್ವಿ. ಎಷ್ಟೊಂದು 100 ಇದಾವ? ಈಗ ಒಂದು 100 ಇದೆ ಸರ್. 100 ಇದ್ದಾವೆ. ಅಂದರೆ 100 ಜನ ಒಗಿತಾರೆ ಬಟ್ಟೆ ಇಲ್ಲಿ ಸರ್? ಇಲ್ಲ, ಈಗ ಇದು ನಾನು ಒಗಿತಾ ಇದ್ದೀನಿ. ಇದನ್ನ ಇದು ನಾನು ಎಕ್ಸಾಂಪಲ್, ನಾನು ಇದು ವಾಶ್ ಮಾಡ್ತಾ ಇದ್ದೀನಿ, ಇದು ನಾನೇ ಒಗಿಯೋದು. ಇದು ಪಕ್ಕದಲ್ಲಿರೋರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ನಂಗೆ ನೀರಿನ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನಾನೇ ತಗೊಳ್ತೀನಿ, ಅದನ್ನು ನಾನೇ ತಗೊಳ್ತೀನಿ. ಅವ್ರು ಯಾರು ಅವ್ರ ಮಕ್ಕಳು ಬಂದು ಅವ್ರ ಮಕ್ಕಳೆಲ್ಲ ಯಾರು ಬಂದು ಮಾಡಲ್ಲ. ಇವಾಗ ಉಳ್ಕೊಂಡಿರೋದು ನಾವೇ. ಇವಾಗ ನನ್ನ ಫ್ರೆಂಡ್ ಅವ್ರು ಮಾತಾಡೋರಲ್ಲ, ಈ ಹುಡುಗರುಗಳು, ನಾವು ಇಷ್ಟೇ ಜನ ಉಳ್ಕೊಂಡಿರೋದು. ಇನ್ಯಾರು ಎಲ್ಲ ಕೆಲಸಗಳು, ಬೇರೆ ಕೆಲಸಗಳಿಗೆ ಬರ್ತಾ ಜನ ಕಮ್ಮಿ ಆಗ್ತದೆ ನಮ್ದು. ಹೌದು. ಸೊ ಫ್ಯೂಚರ್ ಏನು ಮತ್ತೆ ಎಲ್ಲ ಬಿಟ್ಬಿಟ್ರೆ? ಅವರು ನಮ್ಮ ಫ್ಯೂಚರ್ ಎಲ್ಲ ನಾವು ರೂಪಿಸ್ಕೊಂಡಿದ್ದೇವೆ ಸರ್. ನಮ್ಮ ಶಕ್ತಿ ಏನಿದೆ ನಾವು ಮಾಡ್ಕೊಂಡು ಈ ಡೋಬಿ ಘಾಟ್ನ ಉಳಿಸಿದ್ದೀವಿ. ಅವ್ರಗಳ ಫ್ಯೂಚರು ನಾವು ಹೇಳ್ಕೊಳಂಗಿಲ್ಲ. ನಿಮಗೆ ಗೊತ್ತಿರ್ಬೋದು ಹೊರಗಡೆ ಹೋಗಿ ಏನಾಗಿರ್ತಾರೆ ಅಂತ. ಈಗ ನಾವು ಡೋಬಿ ಘಾಟ್ ಒಳಗಡೆ ಇದ್ದೀವಿ. ನಾವು ಬಂದಿದ ತಕ್ಷಣ ನೀವು ನನ್ನನ್ನೇ ನೋಡಿ ಏನಂದ್ರೆ ನೀವು ಬಟ್ಟೆ ಒಗಿತೀರಾ ಅಂತ ಕೇಳಿದ್ರಿ. ನಿಮಗೆ ಆ ಥರ ಕಾಣಿಸ್ಲಿಲ್ಲ ನಮ್ಮನ್ನ ನೋಡಿದ್ರೆ. ಅವ್ರುಗಳ ಆ ಥರ ಕಾಣಿಸಲ್ಲ. ನಾವು ನೋಡಿ ನಮಗೆ ಜೀವನ ಮಾಡೋದಕ್ಕೆ ಏನು ಮಾಡಬೇಕು ಅಂತ ನಮಗೆ ರೂಪಿಸ್ಕೊಳ್ಳೋಕೆ ನಮ್ಗೆ ಗೊತ್ತಿರ್ತದೆ. ಅವ್ರುಗಳೆಲ್ಲ ಬೇರೆ ರೀತಿ, ಬೇರೆ ಟ್ರ್ಯಾಕ್ ಅವರು. ಹೌದು. ಇನ್ನೇನು ಸೈಡ್ ಎಫೆಕ್ಟ್ ಅಲ್ಲೆಲ್ಲ ಸರ್? ಅದೇ ಕೆಮಿಕಲ್ಲು ಹಾಕಿದಾರಲ್ಲ, ಸೊ ಅದಕ್ಕೋಸ್ಕರನೇ ಗ್ಲೋ ಹಾಕಿರೋದು. ಆ ಕೆಮಿಕಲ್ಲು ಭಾಳ ಇದಾಗುತ್ತೆ ಸರ್, ಕೈಯೆಲ್ಲ ಡ್ಯಾಮೇಜ್ ಆಗುತ್ತೆ, ಬ್ಲಡ್ ಬರೋದು.
ಸೋಡಾ, ವೀಲು, ಬ್ಲೀಚಿಂಗ್ ಪೌಡರು, ಬ್ಲ್ಯಾಕ್ ಆಯಿಲು ಆ ಥರ ಎಲ್ಲ ಹಾಕ್ತೀವಿ ಕೆಮಿಕಲ್ಲು. ಕೈಗೆ ತೊಂದರೆ ಆಗತ್ತೆ ಆಗ. ನಾನು ಅಲ್ಲಿ ತೋರ್ಸುದ್ನಲ್ವಾ ಉನಿ ಹಾಕಿದ್ನಲ್ಲ, ಅದಾದ್ಮೇಲೆ ಹಿಂಗೆ ಒಗೆಯೋದು. ಇಲ್ಲ ಸ್ಟೆಪ್. ಒಂದು 20 ನಿಮಿಷ ಬಿಟ್ಟರೆ ಸಾಕು ಆ ಕೆಮಿಕಲಲ್ಲಿ. ಒಂದು ಟೀ ಕಾಫಿ ಕುಡ್ಕೊಂಡು ಅಥವಾ ಟಿಫನ್ ಮಾಡ್ಕೊಂಡು ಬರೋತ್ತಿಗೆ ಎಲ್ಲ ಕೆಮಿಕಲಲ್ಲಿ ಬಟ್ಟೆ ಎಲ್ಲ ಅದು ಕಲೆಗಳೆಲ್ಲ ಹೋಗಿರ್ತವೆ. ಈಗ ಒಗೆದ್ಬಿಟ್ಟು ಎಲ್ಲಿ ಗಲೀಜಿರುತ್ತೆ ಅಲ್ಲಿ ಉಜ್ಜಿಬಿಟ್ಟು ಜಾಲಿಸಿ ನೀಟಾಗಿ ಹಗ್ಗಗಳಿಗೆ ಹಾಕ್ಬಿಡ್ತೀವಿ. ಡೈಲಿ ಎಷ್ಟು ಒಂದು 4-5 ಕೆಲಸನಾ ಸರ್ ಮಾಡ್ದಾಗ ನಮ್ಮ ಕೆಪಾಸಿಟಿ ಮೇಲೆ ಕೆಲಸ ಸರ್. ಮಾಡ್ರೆ ಫುಲ್ ಡೇನು ಮಾಡ್ಬೋದು. 3 ಹೋಟ್ಲು ಬದಲು 4 ಹೋಟ್ಲು ಇಟ್ಕೋಬೋದು. ಹೌದು. 3 ಹೋಟ್ಲು ಮಾಡೋರು ಇದ್ದಾರೆ, 10 ಹೋಟ್ಲು ಮಾಡೋರು ಇದ್ದಾರೆ, ಒಂದೇ ಹೋಟ್ಲು ಮಾಡೋರು ಇದ್ದಾರೆ. ಅವ್ರವ್ರ ಕೆಪಾಸಿಟಿ. ಅವ್ರ ಕೆಪಾಸಿಟಿ. ವೆರಿ ನೈಸ್. ಇವು ಕ್ಯಾಟ್ರಿಂಗ್ ಬಟ್ಟೆ ಇವು ಹೆಂಗಿರ್ತವೆ ಅಂದರೆ ಹಿಂಗಿರ್ತದೆ. ಓಹೋ ಫುಲ್ಲು ಊಷ್ಟು. ಹಿಂಗಿರ್ತದೆ ಇದು. ಓಕೆ, ಇಷ್ಟು ಗಲೀಜಾಗಿರುತ್ತೆ. ಇದನ್ನ ಇವಾಗ ಹಂಗೆ ಬರಬೇಕು ಬಟ್ಟೆ. ಹೊಸದು ಬರ್ತಾ ಇದ್ರ ಯಾಕೆಂದರೆ ಹಂಗೆ ಮಾಡಲೇಬೇಕು, ಮಾಡಿಕೊಟ್ರೇನೆ. ಇಲ್ಲ ಆಗಲ್ಲ. ಎಷ್ಟು ಅದಕ್ಕೆ ಒಂದು ಪೀಸ್ಗೆ? ಅದು ನಮ್ಮದೇ ಓನು. ಅದು ಬಾಡಿಗೆ ಕೊಡೋದು ನಾವು ಮ್ಯಾರೇಜ್ಗೆ. ನೀವೇ ಬಾಡಿಗೆ ಕೊಡ್ತೀರಾ? ನಾವೇ ಬಾಡಿಗೆ ಕೊಡಬೇಕಲ್ಲ. ಹಂಗೆ ಮಾಡಿದ್ದೀರಾ? ಅದಕ್ಕೆ ನಮ್ಮ ಯಾಕೆ ನಮ್ಗೆ ಚೆನ್ನಾಗಿರ್ಬೇಕಲ್ಲ ನೋಡೋಕೆ ಬಟ್ಟೆ ಅಂತ ನಾವು ಕ್ಲೀನಾಗಿ ಹೋಗ್ಯಾರ. ಯಾವುದೇ ಕರೆ ಇದ್ರೂ ವೈಟ್ ಶರ್ಟಲ್ಲಿ ಹೋಗ್ಬಿಡ್ತದೆ. ನಿಮ್ಮ ಬಟ್ಟೆಗೆಲ್ಲ ಆಗಲ್ಲ. ಈ ಥರ ಟೀ ಶರ್ಟ್ಗಳಿದ್ರೆ ಅಷ್ಟು ನಿಮ್ಮ ಟೀ ಶರ್ಟು ಸ್ವಲ್ಪ ನೀರಿಗೆ ಹಾಕ್ಬಿಟ್ರೆ ಹೋಯ್ತು. ಅಷ್ಟು ಟೀ ಶರ್ಟ್ ಹಾಕೋಕ್ಕಾಗಲ್ಲ ನೋಡಿ. ಆ ಥರ ನೀವು ಹೇಳ್ದಲ್ಲ, ಮಿಷಿನ್ನು ಇದೆ. ಬಟ್ ಏನು ಅಂದರೆ ನಮ್ಮ ಮಿಷಿನಲ್ಲಿ ಹಾಕಬೇಕು. ಇದು ಸ್ವಲ್ಪ ಅರ್ಜೆಂಟ್ ಬೇಕಾದ್ರೆ ಕೈಯಲ್ಲಿ ಹಾಕ್ಕೊಂತೀವಿ. ಆಮೇಲೆ ಅದ್ರ ಜಾಲ್ಸ್ಬಿಡೋದು. ಇಲ್ಲಿ ಜಾಲ್ಸೋದು ಅದೇ ಲಾಸ್ಟ್ ಟೈಮ್. ಅದಾದ್ಮೇಲೆ ಒಣಗಾಕ್ಬಿಡೋದು. ಇಲ್ಲೇ ಪಕ್ಕದಲ್ಲಿ ಒಂದು ಇದೆಯಲ್ಲ ಇನ್ನೊಂದು. ಸೊ 2 ಸಲ ಜಾಲಿಸ್ತೀರಿ. ಓಕೆ. ದೂರವಾಗಿ ಪ್ಯಾಂಟ್ ಮೇಲೆ ಸ್ವಲ್ಪ ಬಿದ್ದರೆ ಹೋಗಿ ಪ್ಯಾಂಟು ಅಷ್ಟು ಬೀಳಂಗಿಲ್ಲ ಸರ್. ಅಷ್ಟು ಸ್ಟ್ರಾಂಗ್ ಕೆಮಿಕಲ್. ಈಗ ಅಣ್ಣ ಚೆಸ್ತಾರೆ ನೋಡಿ. ಈಗ ಓಹೋ ಸ್ಟಾರ್ಟ್ಸ್ ನಾವು. ಸೂಪರ್. ಇವಾಗ ಕಲರ್ ಬಟ್ಟೆ ಓ ಇವು ಕಲರ್ ಬಟ್ಟೆ ಇವು. ಇದು ಕೆಮಿಕಲ್, ಆ ಕೆಮಿಕಲ್ ಇದಕ್ಕೆ ಆಗಲ್ಲ. ಇದಕ್ಕೆ ಬೇರೆ ಕೆಮಿಕಲ್ ಆಗ್ತದೆ. ಓಕೆ. ಶೂಟಿಂಗ್ ನಡೆದವು ಇಲ್ಲಿ? ಹೌದು ಸರ್, ಖಂಡಿತ. ಯಾವ್ಯಾವು? ದರ್ಶನ್ ಅವ್ರದ್ದೊಂದಾಯಿತು, ಮತ್ತು ರಾಜ್ ಪಿಕ್ಚರಲ್ಲಿ ಅಪ್ಪು ಅವ್ರದ್ದಾಯಿತು. ಹಾಂ. ಆಮೇಲೆ ಇವರು ರವಿಚಂದ್ರನ್ ಅವ್ರದ್ದೊಂದಾಗಿದೆ. ಮತ್ತು ನಮ್ಮ ಡಾಲಿ ಧನಂಜಯ ಅವರು ಸಾಮಾನ್ಯವಾಗಿ ಇಲ್ಲಿ ಬಂದೇ ಬರ್ತಾರೆ. ಅವರಿಗೆ ಭಾಳ ಫೇವ್ರೇಟ್ ಜಾಗ ಡೋಬಿ ಘಾಟು. ಯಾಕೆ? ಏನೋ ಸಕ್ಸಸ್ ಆಯ್ತದೆ ಅವ್ರಿಗೆ. ಅವ್ರ ಪಿಕ್ಚರ್ಗಳಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬಂದು ಮಾಡೇ ಮಾಡ್ತಾರೆ ಸರ್ ಡಾಲಿ ಧನಂಜಯ ಅವರು. ಸೀನ್ ಮಾಡ್ತಾರೆ? ಹೌದು, ಖಂಡಿತ ಮಾಡ್ತಾರೆ. ಪುನೀತ್ ಸರ್ ನೋಡಿದ್ದೀರಿ? ಇಲ್ಲೇ ನಮ್ಮ ಜೊತೆನಲ್ಲೇ ಅವರು ಆ ದಿನ ಪೂರ್ತಿ ನಮ್ಮ ಒಟ್ಟಿಗೆ ಇದ್ರು ಅಪ್ಪು ಅವರು. ಅಪ್ಪು ಸರ್. ಆಕ್ಚುಲಿ ಫೈಟಿಂಗ್ ಎಲ್ಲ ತೆಗಿಯಕ್ಕೆ ಚೆನ್ನಾಗಿ ಬಳಸ್ತಾರೆ ಇದನ್ನ. ಹೌದು ಸರ್, ಹೌದು ಸರ್, ಖಂಡಿತ. ಇವೆಲ್ಲ ಯಾವ ಮದುವೆ ಇವು ಸರ್? ಇದು ಬಸ್ದು. ಬಸ್ದು. ಬಸ್ದು ಕರ್ಟನ್ ಮತ್ತೆ ಬೆಡ್ ಶೀಟ್, ಬೆಡ್ ಕವರ್ ಬರುತ್ತೆ ಸರ್. ಬೆಡ್ ಕವರ್. ಹೌದು. ಸ್ಲೀಪರ್ ಬಸ್ದು. ಮತ್ತೆ ಇದು ಪಿಲ್ಲೋಸು, ಅದೇ ಸೀಟ್ದು ಕವರು ಅದು ಬರುತ್ತೆ. ಓಕೆ. ಎಲ್ಲಕ್ಕ ಬೇರೆ ಬೇರೆ ರೇಟು? ಹೌದು ಸರ್, ಹೌದು ಸರ್. ಇದು ನಮ್ಮ ಫ್ಯಾಕ್ಟ್ರಿ ಸರ್. ಓಕೆ. ಕೈಯಲ್ಲಿ ಆಗದೆ ಇರೋರಿಗೆ ಮಾಡೋದು ಸರ್. ಇದೆಲ್ಲ ವಾಷಿಂಗ್ ಮಿಷಿನ್ ಸರ್. ಹಾಂ. ಎಲ್ಲ ಒಂದೇ ಮಷೀನಾ? ಹಾಂ ಸರ್, ಅಂದರೆ ಕೆಜಿಸ್ ಕಡಿಮೆ. ಇದು 50 kg ಇದೆ ಎರಡು, ಅದೆಲ್ಲ ಕಡಿಮೆ. ಇದು ಓಕೆ. ಇದು ಮಷೀನ್. ಇದು ಹಿಂಡೋದು ಸರ್. ಬಟ್ಟೆ ವಾಶ್ ಮಾಡುತ್ತೆ ಇದು. ಇದು ಹಿಂಡುತ್ತೆ. ಅದೆಲ್ಲ ಹಿಂಡೋ ಬಟ್ಟೆ. ಇದು ಇದ್ರಲ್ಲಿ ವಾಶ್ ಮಾಡಿ ಇದಕ್ಕೆ ಹಾಕ್ತೀವಿ. ಇದರಲ್ಲಿ ಹಿಂಡುತ್ತೆ. ಸೊ ಇದು ಒಗೆದು ಬಂದಿರೋ ಇವಾಗ? ಹಾಂ, ಹಿಂಡುತ್ತೆ. ಹಿಂಡ್ತಾ ಇದೆ. 80% ಒಣಗುತ್ತೆ ಸರ್ ಇದರಲ್ಲಿ. ಓ, 80% ಡ್ರೈಯರು. ಡ್ರೈ. ಇದು 1 hour ಬಟ್ಟೆ ಇದರಲ್ಲಿ ಹಿಂಡುತ್ತೆ. ಮಳೆಗಾಲದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದು ಡ್ರೈಯರೇ. ಟಂಬ್ಲರು ಒಣಗಿಸೋದಕ್ಕೆ 100% ಒಣಗುತ್ತೆ. ಓಕೆ. ಒಳಗೆ ಹಾಕ್ಬಿಡೋದು? ಹಾಂ, ಒಳಗಾಗಿ ಆನ್ ಮಾಡಿದ್ರೆ ಫುಲ್ ಏರ್ ಬರುತ್ತೆ? ಇಲ್ಲ, ಬಿಸಿ ಆಗಿಬಿಡುತ್ತೆ. ಓಕೆ. ಥಾಮ್ಸನ್ಸ್ ಟಂಬ್ಲರ್ ಡ್ರೈಯರ್. ಓಕೆ. ಅದೆಲ್ಲ ವೆರಿ ಕಾಸ್ಟ್ಲಿ ಮಷಿನ್ಸ್. ಹೌದು ಸರ್.
ಓಕೆ. ಇದು ಒಂದು ಸೆಟ್ಗೆ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು 40 ಲಕ್ಷ ರೂಪಾಯಿ ಆಗುತ್ತೆ. ಹೌದಾ? 1 2 3 ಈ 3 ಮಿಷಿನ್ 1 2 3 40 ಲಕ್ಷ ರೂಪಾಯಿ ತನಕ ಆಗುತ್ತೆ. ಅದು ನೋಡ್ಬೋದಾ ಹಿಂಗಿದೆ ಒಳಗೆ? ಸರ್ ಈಗ ಅದರ ಅಲ್ಲಿದೆ ನೋಡಿ, ಯಾವ್ದಾದ್ರು ಖಾಲಿ ಇರೋದು ನೋಡೋಣ. ಖಾಲಿ ಅದು ಓಪನ್ ಮಾಡಿದ್ದಾರೆ. ಇದು ಓಡ್ತಾ ಇದೆ ವಾಷಿಂಗ್. ಈಗ ಓಡ್ತಾ ಇದೆ ಇದು? ಹೌದು ಸರ್. ಕರೆಕ್ಟ್ ರನ್ನಿಂಗ್ ಇದೆ ಅದು. ಮತ್ತು ಈ ಕಂಪನಿಯವರು ನಮಗೆ ಒಂದು ಇದನ್ನ ಹಾಕ್ಕೊಟ್ಟಿದ್ದಾರೆ ಸರ್, ಏನದು? ನ್ಯಾನೋ ಸೊಲ್ಯೂಷನ್ಸ್ ಅಂತ. ನಾವು ಬಟ್ಟೆ ಒಗ್ದಿರೋ ನೀರನ್ನ ಅದು ಪ್ಯೂರಿಫೈ ಮಾಡಿ ಸಪ್ರೇಟ್ ಮಾಡುತ್ತೆ. ಓಹೋ, ಹೌದು ಕರೆಕ್ಟು. ಅಲ್ಲಿದೆ ಡಿಟರ್ಜೆಂಟ್ ನೀರನ್ನ ಸಪ್ರೇಟ್ ಮಾಡುತ್ತೆ. ಹೌದು, ಅವರು ಫ್ರೀಯಾಗಿ ನಮಗೆ ಇದನ್ನು ಮಾಡಿಕೊಟ್ಟಿದ್ದಾರೆ. ಈ ನೀರು ನೀವು ಬಳಸೋದು ಬಿಟ್ಟು ನೀರು ಎಲ್ಲಿಗೆ ಹೋಗುತ್ತೆ? ಅದಕ್ಕೆ ಮೈನ್ ಮ್ಯಾನ್ ಹೋಲ್ ಸಪ್ರೇಟ್ ಮಾಡಿಸಿದ್ದೀವಿ ಸರ್, ಅದಕ್ಕೆ ಸಪ್ರೇಟಾಗಿ ಹೋಗುತ್ತೆ. ನಮ್ಮದು ಕೊನೆಗೆ ಎಲ್ಲಿಗೆ ಹೋಗುತ್ತೆ? ಕೆಂಗೇರಿ ಅದು ಮಾಮೂಲಿ ಮೇನ್ ಮೋರಿಗೆ ಹೋಗುತ್ತೆ. ನಮ್ಮದೆಲ್ಲ ಸಪ್ರೇಟಾಗೇ ಇದೆ, ಸಪ್ರೇಟಾಗಿ ಹೋಗುತ್ತೆ. ಓಕೆ, ಕೊನೆ ಮಷಿನ್ ನೋಡೋಣ. ಹಾಂ ಸರ್. ಸರ್ ವಾಶ್ ಆಗಿದೆ, ವಾಷಿಂಗ್ ಮುಗ್ದಿದೆ. ಈಗ ಎತ್ತ ಹಾಕ್ತೀವಿ, ಇದರಲ್ಲಿ ಹಾಕಿ ಅದರಲ್ಲಿ ಹಿಂಡ್ಕೊಳ್ತೀವಿ. ಹಿಂಡ್ಕೊಂಡು ಹಾಗೆ ಒಣ ಹಾಕ್ಬಿಡ್ತಾರೆ ಹಗ್ಗಗಳಿಗೆ. ಹಿಂಡ್ತಾರದು ಹಿಂಡಕ್ಕೆ ಹೆವಿ ಸೌಂಡ್ ಮಾಡುತ್ತೆ. ಇಲ್ಲ, ಅದೊಂದು ಮೆಷಿನ್ ಮಾತ್ರನೇ. ಅದೆಲ್ಲ ನೋಡಿ ನಿಮ್ಗೆ ಅದರಲ್ಲಿ ಸೌಂಡೇ ಬರಲ್ಲ. ಹೌದಲ್ಲ? ಯಾಕೆ ಹೆವಿ ಸೌಂಡ್ ಬರಿಸ್ತಾ ಇದ್ದೀರಲ್ಲ? ಸರ್ ಅದು ಬಟ್ಟೆ ಜೋಡಿಸಿರ್ತಾರಲ್ಲ, ಸ್ವಲ್ಪ ಏರುಪೇರಾದ್ರೂ ಅದು ಸಮವಾಗಿ ಜೋಡಿಸ್ಬೇಕು. ಒಂದ್ ಕಡೆ ವೆಯ್ಟ್ ಜಾಸ್ತಿ, ಒಂದ್ ಕಡೆ ಕಡಿಮೆ ಆದ್ರೆ ಅದರ ಸೌಂಡ್ ಬಂದ್ಬಿಡುತ್ತೆ. ಇದು ಚಿಕ್ಕ ಮಿಷಿನ್, ಬರೀ ಇನ್ಫೆಕ್ಟೆಡ್ ಮಾತ್ರ. ಅಂದ್ರೆ ಇನ್ಫೆಕ್ಟೆಡ್ ಬ್ಲಡ್ ಬಟ್ಟೆಗಳು, ಮೋಷನ್ನು ಆ ಥರ ಬಟ್ಟೆಗಳಿಗೆ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಈ ಮಷೀನು? ಹಾಂ, ಹೌದು. ಈ ಆಸ್ಪತ್ರೆಯಲ್ಲಿ ಬರ್ತಾವೆ. ಆಸ್ಪತ್ರೆ ಬಟ್ಟೆಗಳು ಇನ್ಫೆಕ್ಟೆಡ್ ಬಟ್ಟೆಗೆ ಮಾತ್ರ ಇದು. ಇದೆಲ್ಲ ಖಾಲಿ ಆದಮೇಲೆ ಸಂಜೆ ಸಾಯಂಕಾಲ ಈ ಬಟ್ಟೆ ಎಲ್ಲ ಖಾಲಿ ಆಗಿಬಿಡ್ತದೆ. ಸಾಯಂಕಾಲದ ಮೇಲೆ ಹಾಸ್ಪಿಟ್ಲ್ ಬಟ್ಟೆಗಳು ವಾಶ್ ಮಾಡ್ಕೊಳ್ತೀವಿ. ಇಷ್ಟೊತ್ತಲ್ಲಿ ಮಾಡಲ್ಲ. ಯಾಕೆ? ಬೇರೆ ಬಟ್ಟೆಗಳೆಲ್ಲ ಇರ್ತಾರೆ ಸರ್, ಅವರಿಗೆಲ್ಲ ಇನ್ಫೆಕ್ಷನ್ ಆಗುತ್ತಲ್ಲ. ಸಂಜೆ ಇದೆಲ್ಲ ಆದ ನಂತರ ಅವರೆಲ್ಲ ವಾಶ್ ಮಾಡಿ ಕೊಟ್ಬಿಡ್ತಾರೆ ನಮಗೆ. ಮಿಷಿನ್ ಎಲ್ಲ ವಾಶ್ ಮಾಡಿಕೊಡ್ತಾರೆ. ತೊಳೆದ ನಂತರ ಸಾಯಂಕಾಲದ ಹೊತ್ತು ಬರೀ ಹಾಸ್ಪಿಟ್ಲ್ ಬಟ್ಟೆ ವಾಶ್ ಮಾಡ್ತೀವಿ. ಈಗ ಅವು ಹಿಂಡಕ್ಕೆ ಹೋಯ್ತವೆ? ಹೌದು. ಎಷ್ಟು ಕೆ ಜಿ ಬಟ್ಟೆ ಹೋಗಿತ್ತು? ಇದು ಕಡಿಮೆ ಅಂದರೂ ಒಂದು 300 kg ಬಟ್ಟೆ ಹಿಡಿಸುತ್ತಲ್ವಾ? ಬಟ್ಟೆ ಹಿಡಿಸುತ್ತೆ, 300 kg ಹಿಡಿಸುತ್ತೆ ಸರ್. 300 kg 300 kg ಬಟ್ಟೆ ಹಿಡಿಸುತ್ತೆ ಸರ್. ಫಸ್ಟು ಡ್ರೈ ಇರೋವಾಗೆ ನಮಗೆ ಬೇರೆ ವೆಯ್ಟ್ ಬರುತ್ತೆ, ನೀರಲ್ಲಿ ನೆಂದ ಮೇಲೆ ಬೇರೆ ವೆಯ್ಟ್ ಬರುತ್ತೆ ಸರ್. ಹಿಂಡ್ತಾ ಇದೆ. ಹಾಂ ನೋಡಿ, ಅದಕ್ಕೆ ಏನಕ್ಕೆ ಸೌಂಡು ಅಂತ ಗೊತ್ತಾಯ್ತಲ್ಲ ನಿಮಗೆ? ಅದು ಸರಿಯಾಗಿ ಜೋಡಿಸಿರಲ್ಲ ಅಷ್ಟೇ. ಓಕೆ, ನೀಟಾಗಿ ಜೋಡಿಸಿದ್ರೆ ಸೌಂಡ್ ಬರಲ್ಲ. ಈಗ ಆಫ್ ಮಾಡಿದ್ರೆ ಮಷೀನ್? ಆಯ್ತು, ಆಫ್ ಮಾಡಿ ಸರ್. ಇದು ತುಂಬ ಸ್ಪೀಡ್ ಓಡುತ್ತೆ. ಓಹೋ ಹೋ, ನನಗೆ ಕಾಣಲ್ಲ. ಈಗ ಹಿಂಡು ನೋಡ್ತಾ ಮುಗಿದಾಯ್ತು. ನೀವು ನೋಡಿ 10 ನಿಮಿಷ ಒಣಗಾಕ್ತಾರೆ ಸಾಕು ಬಿಸಿಲಲ್ಲಿ. ಸಾಕು. ಈಗ ಇದು ರೆಡಿ, ಒಣಗಿದ್ರೆ ಕೊಟ್ಬಿಡ್ತೀವಿ ಅಷ್ಟೇ. ಓಕೆ, 10 ನಿಮಿಷ ಸಾಕು, ಚೆನ್ನಾಗಿ ಹಿಂಡುತ್ತೆ. ಈಗ ನಮ್ಗೆ ಅಲ್ಲಿ ಹೊಸದಾಗಿ ಫ್ಯಾಕ್ಟ್ರಿ ಮಾಡ್ತಾ ಇದೆ ಸರ್. ಈ ಥರ ಫ್ರಂಟ್ ಡೋರ್ ಲೋಡ್ ಬರುತ್ತೆ. ಬಟ್ಟೆ ಹಾಕ್ಬಿಟ್ರೆ ಅದೇ ವಾಶ್ ಆಗುತ್ತೆ. ಒಂದ್ಸಲಿ ಹಾಕ್ಬಿಟ್ಟು ಆನ್ ಮಾಡಿಬಿಟ್ರೆ 40 ನಿಮಿಷ ತೊಗೊಳುತ್ತೆ. ವಾಶ್ ಆಗಿ ಅದೇ ಹಿಂಡುತ್ತೆ. ಸಪ್ರೇಟ್ ಎತ್ತಾಕೋ ಥರ ಏನಿಲ್ಲ ಆಪ್ಷನ್ಸ್. ಅದೇ ಮನೆಗಳಲ್ಲಿರೋ ವಾಷಿಂಗ್ ಮಷೀನ್ ಹಂಗೆ ತಾನೆ ಮನೆಗಳಲ್ಲಿ ಇಟ್ಕೊತೀವಲ್ಲ? ಆ ಥರ ದೊಡ್ಡದು ಬಂದಿದೆ ಇವಾಗ. ದೊಡ್ಡದು ನಮ್ಗೆ ಸ್ಯಾಂಕ್ಷನ್ ಆಗಿದೆ. ನಮ್ಮ ಸ್ಥಳೀಯ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರು ಅದನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವರು ನಮಗೆ ಭಾಳ ಸ್ಪಂದಿಸ್ತಾರೆ ಸರ್. ನಮ್ಮ ಜನಾಂಗ ಅಂತಂದರೆ ಫೋನ್ ಮಾಡಿದ 10 ನಿಮಿಷಕ್ಕೆ ಇಲ್ಲಿರ್ತಾರೆ. ಅದು ಏನು ಅಕ್ಕರೇನೋ ಗೊತ್ತಿಲ್ಲ, ನಮ್ಮ ಮೇಲೆ ಫೋನ್ ಮಾಡಿದ್ರೆ ಬಂದೇ ಬರ್ತಾರೆ ಖಂಡಿತ. ಇವತ್ತಿನ ಮಕ್ಕಳು ಕೆಲಸ ಮಾಡ್ತಾರೆ ನಿಮ್ಮ? ಎಲ್ಲರೂ ಮಾಡ್ತಾರೆ ಸರ್, ಮಾಡ್ತಾರೆ. ಅವ್ರ ಮನೆ ಕೂತ್ಕೊಳ್ಳೋದ್ರ ಕಥೆ ಇಲ್ಲ? ಇಲ್ಲ ಸರ್, ಯಾರು ಆ ಥರ ಮಾಡ್ತಾರೆ ಸರ್. ಒಟ್ಟಿಗೆ ಎಲ್ಲ ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತಾರೆ. ಬಹುಶಃ ಅವ್ರ ಫ್ಯಾಮಿಲಿ ಇರಬೇಕು. ಅವ್ರ ಹಸ್ಬೆಂಡು, ಅವ್ರ ವೈಫು, ಅವನ ಮಗ. ಇದು ಕೂಡ ಒಂಥರ ಫ್ಯಾಮಿಲಿ ವ್ಯವಹಾರನೇ ಎಲ್ಲರೂ. ಲೇಬರ್ ಕೂಡ ಕಷ್ಟ ಇದ್ದಾರೆ ಲೇಬರು. ಬಟ್ ಕೆಲವ್ರ ಮನೆಯಲ್ಲಿ ಅವರೇ ಎಲ್ಲರೂ ಮಾಡೋದ್ರಿಂದ ಭಾಳ ಚೆನ್ನಾಗಿದೆ ಅವ್ರ ಫ್ಯಾಕ್ಟ್ರಿ. ಥ್ಯಾಂಕ್ ಯು ಸರ್. ನಮ್ದು ಸರ್ಟಿಫಿಕೇಟ್ ಇದೆ ಸರ್, ISO. ಅಲ್ಲಿ ಹ್ಯಾಂಗ್ ಮಾಡಿ ಮಷೀನ್ ದೋಬಿ ಘಾಟಿಗೆ ನಾವು ಬಂದು ಸಪ್ರೇಟ್ ಮಾಡ್ಕೊಳ್ಳೋದು. ಏನಿದೆ ಇದು ವಾಶ್ ಆಗಿ ಇವಾಗ ಸಪ್ರೇಟ್ ಮಾಡ್ತಾ ಇದ್ದಾರೆ. ಟವಲ್ ಬೇರೆ, ಪಿಲೋ ಕವರ್ಸ್ ಬೇರೆ, ಆ ಥರ ಸಪ್ರೇಟ್ ಮಾಡ್ಕೊಳ್ತಾರೆ. ಓಕೆ, ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಮಿಷಿನಲ್ಲಿ, ಇದೊಂದು ಮಿಕ್ಸ್ ಆಗುತ್ತಿರುತ್ತೆ. ಓಕೆ, ನಮ್ಮಲ್ಲಿ ಹ್ಯಾಂಡ್ ವಾಶಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಓಕೆ. ಇವಾಗ ಬೆಡ್ಶೀಟ್ ಕಡೆ ಸಪ್ರೇಟು, ಪಿಲ್ಲೋ ಕವರ್ ಸಪ್ರೇಟು, ಟವಲ್ಸ್ ಸಪ್ರೇಟು, ಈ ಥರ ಸಪ್ರೇಟ್ ಮಾಡ್ಕೊಂಡು ಒಂದೊಂದು ಹಗ್ಗಕ್ಕೆ ಒಂದೊಂದು ಹಾಕ್ಕೊಳ್ತಾರೆ, ಒಣಗಾಕೊಳ್ತಾರೆ.
ಬಟ್ಟೆಗೂ ಹಾಕ್ಬೋದು, ಹಾಸ್ಪಿಟ್ಲಿಗೂ ಹಾಕ್ಬೋದು. ವೈಟ್ ಮಾತ್ರ. ವೈಟ್ಗೆ ಬೇರೆ ಕೆಮಿಕಲ್ ಇರುತ್ತೆ ಸರ್, ಕಲರ್ ಬಟ್ಟೆಗೆ ಬೇರೆ ಕೆಮಿಕಲ್ ಇರುತ್ತೆ. 20 ನಿಮಿಷ ವಾಶ್ ಆಗುತ್ತೆ, 20 ನಿಮಿಷ ಜಾಲ್ಸುತ್ತೆ ಬಟ್ಟೆ, 40 ನಿಮಿಷ ಆಯಿತು. ಅದಾದ ನಂತರ 10 ನಿಮಿಷ ಅದು ಹಿಂಡೋದಕ್ಕೆ ತಗೊಳುತ್ತೆ. ಒಟ್ಟು ಒಂದು 105 ಜನಕ್ಕೆ ಉದ್ಯೋಗ ಇದೆ ಇಲ್ಲಿ. ಹಾಂ ಸರ್, ಇದೆ ಖಂಡಿತ. ವಾಷಿಂಗ್ ಲಾಂಡ್ರಿ, SLV ವಾಷಿಂಗ್ ಲಾಂಡ್ರಿ ಬೋರ್ಡ್ ಹಾಕ್ತಿದ್ದಾರೆ. ಹಾಂ ಸರ್, IS. ಓಕೆ. ಈಗ ತುಂಬ ಜನ ಅಂತಾರೆ ನೀವು ಲಕ್ಷಾಂತರ ರೂಪಾಯಿ ದುಡ್ತೀರಿ, ಏನು ಸಮಸ್ಯೆ ಹಾಗೆ ಹೇಗೆ ಅಂತ. ಸೊ ಏನಂತೀರಿ ಅವ್ರಿಗೆ? ಲಕ್ಷಾಂತರ ರೂಪಾಯಿ ಅದರಿಂದ ಪರಿಶ್ರಮ ಇದೆಯಲ್ಲ ಸರ್, ಬಂದು ಅವ್ರನ್ನ ದುಡಿಯೋಕೆ ಕೇಳಿ. ಎಲ್ಲ ಕೂತ್ಕೊಂಡು ಮಾತಾಡೋದಕ್ಕೆ ಅವರೇ ಬೇಕಾ? ಯಾರು ಬೇಕಾದ್ರೂ ಮಾತಾಡ್ತಾರೆ. ಇದು ಸುತ್ಕೊಂಡು ಮಾತಾಡೋದು ರಾಜಕೀಯ ಅಲ್ಲ, ಇದು ಕಷ್ಟಪಟ್ಟು ದುಡಿಬೇಕು, ಬಂದು ಮೈ ಬಗ್ಸಿ ಕೆಲಸ ಮಾಡಬೇಕು. ಗಾಳಿ ಮಳೆ ಚಳಿ ಏನಿದ್ರು ನಾವು ಕೆಲಸ ಮಾಡಬೇಕು. ಅಲ್ಲಿ ಕೂತ್ಕೊಂಡು ಯಾವುದೋ ಟೀ ಅಂಗಡಿ ಮುಂದ್ಗಡೆ ಅವ್ರಿಗೇನ್ರಿ ಹೇಳೋದಕ್ಕೆ ಯಾರು ಸರ್? ಎಲ್ಲರೂ ಹೇಳ್ತಾರೆ, ಹೇಳೋದು ಅವರೇ ಬೇಕಾ? ಇವರು ಹೇಳ್ತಾರೆ ನಿನಗೇನಿಲ್ಲ ಅಂತಾರೆ. ಅದರಿಂದ ಇವನ್ ಶ್ರಮ ಅವನು ಗೊತ್ತಿರುತ್ತೆ, ನಮ್ಮ ಶ್ರಮ ನಮ್ಗೆ ಗೊತ್ತಿರುತ್ತೆ. ಸರ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು ಸರ್. ಈ ಕೊರೆ ಎಂಥ ಚಳಿ ಸರ್, ಬೆಂಗಳೂರು ಇರೋದ್ರಲ್ಲಿ ತುಂಬ ಚಳಿ. ಆ ಚಳಿ ಗಾಳಿ ಮಳೆ ಬಂದರೂ ನಾವು ಬಟ್ಟೆ ಒಗಿತಾ ಇದ್ದೀವಿ ಸರ್, ಅಲ್ಲಿ ಬಟ್ಟೆ ವಾಶ್ ಮಾಡ್ತೀವಿ ಸರ್. ಸುರಿತಾ ಈಗ ನಮ್ಮ ಸಾಹೇಬರು ಅದೇನೋ ಕಟ್ಸ್ಕೊಟ್ಟಿದ್ದಾರೆ, ಮಳೆ ಕಷ್ಟಪಡ್ತಾ ಇದ್ದಾರೆ ಅಂತ ಅದೊಂದು ಶೀಟ್ ಹಾಕ್ಸ್ಕೊಟ್ಟಿದ್ದಾರೆ. ಮಳೆ ಬಂದರೂ ನಾವು ಕೆಲಸ ಮಾಡ್ಬೇಕು ಸರ್. ಎಂಥ ಉರಿಯ ಬಿಸಿಲು ಸರ್. ನೀವು 10 ನಿಮಿಷ ನಿಂತಿ ಜಾಗದಲ್ಲಿ ನಿಂತ್ಕೊಳ್ಳಿ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ. ಹೇಳೋದಕ್ಕೆ ಸರ್ ಎಲ್ಲರೂ ಹೇಳ್ತಾರೆ, ಹೇಳೋರು ಯಾರು ಬಂದು ಮಾಡಲ್ಲ. ಅದರಿಂದ ನಮ್ಮ ಕೈಗೆ ನಮ್ಮ ಕೈ ಏನು ಮಾಡ್ತಿದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಯಾವನ್ನೋ ಅವ್ನು ಅದು ಮಾಡಿಬಿಟ್ಟ ಇದು ಮಾಡಿಬಿಟ್ಟ ಅಂತ ಹೇಳಿದ್ರೆ 5 ಲಕ್ಷ 10 ಲಕ್ಷ ದುಡಿತಾರೆ ಅಂತ ಹೇಳ್ತಾರಲ್ಲ ಸರ್. ಅದರಿಂದ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಸರ್. ನಮ್ಮ ಫ್ಯೂಚರ್ ನಾವು ಹಿಂಗೆ ಬದುಕಿರ್ತೀವಿ ಅಂತ ಗ್ಯಾರಂಟಿ ಇದೆ ಸರ್. ಅಷ್ಟು ಕೆಮಿಕಲ್ ಹಾಕಿ ಕೆಲಸ ಮಾಡ್ತಿದ್ದೇವೆ, ನಾವು ಕೆಲಸ ಮಾಡ್ತಿದ್ದೀವಲ್ಲ, ಆ ಕೆಮಿಕಲ್ ಇದರಿಂದ ನಮ್ಮ ಮೈ ಎಷ್ಟು ತಿಂತಿದೆ ಅಂತ ಯಾರಿಗಾರು ಗೊತ್ತಿದೆಯಾ? ನಮ್ಮ ಮೈ ಹಾಳಾಗ್ತಾ ಇರುತ್ತೆ, ಯಾರಿಗೂ ಗೊತ್ತಿರಲ್ಲ. ಆ ಟೆನ್ಷನಿಗೆ ಏನು ಮಾಡ್ತಾರೆ ಕೆಲವು ನಮ್ಮ ಹುಡುಗರು, ಬೇಜಾರಾಗುತ್ತೆ. ಅಯ್ಯೋ ಸಾಕಾಗಿದೆ ಏನಪ್ಪ ಮಾಡ್ತಾರೆ. ಕೆಲವ್ರು ಮಾತ್ರ ಕೇವಲ ಬೆರಳಿಕೆ ಅಷ್ಟೇ ಮಾಡ್ತಾರೆ, ಮಾಡಲ್ಲ ಅಂತ ನಾವು ಹೇಳಲ್ಲ. ಅದರಿಂದ ಎಷ್ಟು ಶ್ರಮ ಇದೆ ಸರ್. ನಮಗೂ ನಮ್ಮ ಜೀವನ ನಮಗೂ ಬದುಕಬೇಕು ಅಂತ ಆಸೆ ಇರುತ್ತೆ ಸರ್. ನಮಗೂ ಬದುಕಬೇಕಂತ ಆಸೆ ಇರುತ್ತೆ. ಆ ಟೈಮಲ್ಲಿ ಯಾವನೋ ಏನೋ ಕುತ್ಕೊಂಡು ಅಲ್ಲೆಲ್ಲ ನೀವು ಕುತ್ಕೊಂಡು ಅವನೇನೋ ದಿವಸ 2 ಲಕ್ಷ ದುಡಿತಾನೆ, 3 ಲಕ್ಷ ದುಡಿತಾನೆ ಒಂದು ತಿಂಗಳಿಗೆ ದುಡಿತೀವಿ ಸರ್. ಇಲ್ಲ ಅಂತ ಹೇಳಲ್ಲ, ನಾವು ದುಡಿತೀವಿ, ಖಂಡಿತ ದುಡಿತೀವಿ. ಅದರಿಂದ ಎಷ್ಟು ಪರಿಶ್ರಮ ಇದೆ ಅಂತ ಯಾರಿಗಾರು ಗೊತ್ತಿದೆಯಾ ಸರ್? ಮಾತಾಡೋರು ಯಾರು ಬಂದು ಮಾಡ್ಕೊಡಲ್ಲ ಸರ್. ನಾನು ಇಡೀ ದಿವಸ ಕೂತಿದ್ರು ಏನು ಕೂತಿದ್ಯಾ ಅಂತ ಕೇಳಲ್ಲ, ಹುಷಾರಿರಲ್ಲ ನಮಗೆ ಸರ್. ಒಂದು ವಾರದಲ್ಲಿ 1 ದಿವಸನಾದ್ರು ನಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಏನಾದ್ರು ಸಮಸ್ಯೆ ಇರುತ್ತೆ, ಇದ್ದೇ ಇರುತ್ತೆ ಸರ್. ಹುಷಾರಿಲ್ಲದ್ರೆ ನಾವು ರೆಸ್ಟ್ ತಗೊಳ್ತೀವಿ. ಅಂದರೆ ನಮ್ಮ ಈಗ ಕಸ್ಟಮರ್ಗಳಿಗೆ ನಾವು ಬಟ್ಟೆ ಕೊಡಬೇಕು, ಅವರು ನಮ್ಮ ಜವಾಬ್ದಾರಿ, ಅದು ನಮ್ಮ ಜವಾಬ್ದಾರಿಯುತ ಕೆಲಸ ನಾವು ಕೊಡಬೇಕು ಅನ್ನೋ ಇದಕ್ಕೆ ನಾವು ಏನೇ ನಮಗೆ ಚಳಿ ಎಲ್ಲ ಜ್ವರ ಏನೇ ಬಂದ್ರೂ ಎದ್ದು ಬಂದು ಕೆಲಸ ಮಾಡಿ ಕೊಡ್ತೀವಿ. ಬಟ್ಟೆ ಅಂತೂ ನಿಲ್ಲಿಸಲ್ಲ. ಗಾಡಿಯಲ್ಲಿ ತೊಗೊಂಡು ಹೋಗ್ತೀವಿ ಸರ್, ಮೂಟೆಗಳು ಹಾಕೊಂಡು ಹೋಗ್ತೀವಿ. ನಮ್ಮ ಹತ್ರ 2 ವೀಲರಲ್ಲಿ ಇರುತ್ತೆ, ಮುಂದ್ಗಡೆ 3 ಮೂಟೆ, ಹಿಂದ್ಗಡೆ 3 ಮೂಟೆ, 6 ಮೂಟೆ ಹೋಗ್ತಾ ಇರ್ತೀನಿ. ಯಾವನ್ನ ಬಂದು ಬಸ್ನಲ್ಲಿ ಬುದ್ಧಿ ಸತ್ತೇ ಹೋದ, ನಮ್ಮ ಮನೆ ಜವಾಬ್ದಾರಿ ಯಾಕೆ? ಪೊಲೀಸರು ಹೋಗ್ತಾ ಇದ್ರೆ ಒಂದು ಮೂಟೆ ಇತ್ತು ಅಂತಂದರೆ ಫೋಟೋ ಹೊಡೆದು ಕಳಿಸ್ತಾರೆ ಸರ್ ನಮಗೆ. ಒಂದು ಸಲಿಗೆ 1 ಮೂಟೆ ಆ ಬಟ್ಟೆ ವಾಶ್ ಮಾಡಿಕೊಟ್ರೆ 500 ರೂಪಾಯಿ, ಅವ್ರು ಫೋಟೋ ಹೊಡೆದು ಕಳಿಸಿದ್ರೆ 500 ರೂಪಾಯಿ ದಂಡ ಕಟ್ಟಬೇಕು. 500 ರೂಪಾಯಿ ಆ ಥರದಲ್ಲಿ ನಮಗೇನು ಸರ್ಕಾರ ಏನು ಮಾಡಿಕೊಟ್ಟಿಲ್ಲ ಸರ್. ಅದೊಂದು ನಾವು ಭಾಳ ಬೇಡಿಕೆ ಇಡ್ತಾ ಇದ್ದೀವಿ ಸರ್, ಅದೊಂದು ಮಾಡಿಕೊಡಿ. ನಮಗೆ ಮೂಟೆ ಹಾಕ್ಕೊಂಡ್ರೆ ದಯವಿಟ್ಟು ಫೋಟೋ ತೆಗಿಬೇಡಿ. ನೀವು ಫೋಟೋ ತೆಗೆದ್ರೆ ನಾವು ಬರೋ ದಿವಸ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ಅಲ್ಲೇ ಹೋಗ್ಬಿಡ್ತಲ್ಲ ಸರ್. ಒಂದು ದಿವಸಕ್ಕೆ ಒಂದು ಫೋಟೋ ತೆಗೆದ್ರೆ ಒಂದು ವಾರದಲ್ಲಿ 3 ಸಲ ನಾನು ತೆಗ್ದೆ. ಇವಾಗ ಮೆಜೆಸ್ಟಿಕ್ ಹೋಗ್ತೀವಿ ಸರ್, ಮೆಜೆಸ್ಟಿಕಲ್ಲಿ ಇವಾಗ ಏನು ಮೊದಲಂಗೆ ಹಿಡಿದ್ಬಿಟ್ಟು ಫೈನ್ ಇಸ್ಕೊಳ್ಳಲ್ಲ ಸರ್, ಫೋಟೋ ಹೊಡೆದು ಸುಮ್ಮನೆ ಹಾಕ್ಬಿಡ್ತಾರೆ. ನಮ್ಗೆ ಯಾವತ್ತೋ ಒಂದು ದಿವಸ ಸಿಕ್ಕಿದಾಗ ನಿನ್ಗೆ 10,000 ಇದೆ, 12,000 ಇದೆ ಅಂತ ಸರ್. ಎಲ್ಲಿದೆ ಸರ್ ಅಂತಂದರೆ ನೋಡಪ್ಪ ಸಾಕ್ಷಿ ಸಮೇತ ಇದೆ, ಫೋಟೋ ಸಮೇತ ತೋರಿಸ್ತಾರೆ. ಅವಾಗ ನಾವು ಇಲ್ಲ ಕಟ್ಟಲೇಬೇಕು. ಈಗ ಗಾಡಿ ಬೇಕಾ ಫೈನ್ ಬೇಕು, ಕಟ್ತೀಯಾ ಅಂತ ಕೇಳ್ತಾರೆ. ನಮಗೆ ಇವಾಗ ಗಾಡಿ ಅವಶ್ಯಕತೆ ಇದ್ದೇ ಇರುತ್ತೆ. ವಿಧಿ ಇಲ್ಲ, 12,000 ರೂಪಾಯಿ ಒಂದು ತಿಂಗಳಲ್ಲಿ. ನಾವು ಒಂದು ವರ್ಷದಲ್ಲಿ ಕಡಿಮೆ ಅಂತಂದ್ರು ಒಂದು 10,000 ರೂಪಾಯಿ ಅಂತ ಫೈನ್ ಕಟ್ತೀವಿ ಸರ್. ಒಂದು ವೆಹಿಕಲ್ಗೆ 10,000 ರೂಪಾಯಿ ಅಂತ ಫೈನ್. ಏನಕ್ಕೆ? ಮೂಟೆ ಹಾಕೊಂಡು ಹೋಗಿದ್ದಕ್ಕೆ. ಆ ಮೂಟೆ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು? ಬಟ್ಟೆ ಒಗಿಯೋಕ್ಕೆ. ಬಟ್ಟೆ ಯಾಕೆ ಹೋಗಿತಾ ಇದ್ದೇನೆ? ನನ್ನ ಜೀವನ ಮಾಡೋದಕ್ಕೆ, ನನ್ನ ಜೀವನಕ್ಕೋಸ್ಕರ ನಾನು ಬಟ್ಟೆ ಒಗಿತಾ ಇದ್ದೀನಿ. ಇವ್ರು ಫೋಟೋ ಹೊಡೆದ್ಬಿಟ್ಟು ಕಳಿಸ್ತಾರೆ ಸರ್. ಅವ್ರು ಹೊಡೆದಿರೋದು ಗೊತ್ತೇ ಆಗಲ್ಲ. ಯಾವತ್ತೋ ಒಂದು ದಿವಸ ಸಿಗಾಕೊಂಡಾಗ ಎಲ್ಲ ಚೆಕ್ ಮಾಡಿ ತೋರಿಸ್ತಾರೆ. ಯಾರಾದ್ರೂ ಹೇಳೋಣ ಸರ್ ಅಂತ. ನಾವು ಸರ್ಕಾರದಿಂದ ಮನವಿ ಮಾಡ್ತಾ ಇರೋದೇ ಅದನ್ನೇ ಸರ್. ದಯವಿಟ್ಟು ಮೂಟೆ ಹಾಕೊಂಡು ಹೋದರೆ ನಮಗೆ ಪೊಲೀಸರು ಹಿಡಿದೇ ಇರೋ ಥರ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡಿ ಕಾನೂನಲ್ಲಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಎಸ್. ಯಾವ ಊರು ಕುಮಾರ್? ಬೆಂಗಳೂರು ಸರ್. ಏನು ಮಾಡ್ತೀರಿ ಕೆಲಸ? ನಮ್ಮ ಡ್ಯೂಟಿ ವಾಷಿಂಗ್ ಬಟ್ಟೆ ಮಾಡ್ತೀವಿ ಸರ್. ಯಾವ ಬಟ್ಟೆ ಹೋಗಿದ್ದು ನೀವು? ಹಾಸ್ಪಿಟ್ಲ್ ಬಟ್ಟೆ ಸರ್. ಹಾಸ್ಪಿಟ್ಲು ಅಂದರೆ ಯಾವ ಆಸ್ಪತ್ರೆ ಇದು? ಬೃಂದಾವನ. ಅಂದರೆ ಯಾವ ಥರ ಆಸ್ಪತ್ರೆ ಬಟ್ಟೆ ಅಂದರೆ ಈಗ ರೋಗಿಗಳು ಮಲ್ಕೊಂಡಿರ್ತಾರೆ, ಅದೆಲ್ಲ ಏನು ಹಿಂಸೆ ಆಗಲ್ಲ ನಿಮಗೆ? ಆಗೋ ಥರ ಬಟ್ ನಾವು ವಿಧಿ ಇಲ್ಲ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ.
ಅದು ಬಿಟ್ಟರೆ ನಮ್ಗೆ ಬೇರೆ ಕಸಬು ಯಾವುದು ಗೊತ್ತಿಲ್ಲ. ಅದನ್ನೇ ಮಾಡಬೇಕು. ರಿಸ್ಕ್ ಅಲ್ವಾ? ರಿಸ್ಕ್ ಸರ್. ತೊಗೊಂಡು ಮಾಡ್ತಾ ಇದ್ದೀವಿ. ಏನು ಬೇರೆ ಕೆಲಸ ಮಾಡೋಕ್ಕೆ ಹೋಗಿಲ್ಲ? ಓಕೆ. ಫ್ಯಾಮ್ಲಿ ಇಬ್ಬರು, ನಾನು ಮಿಸ್ಸಸ್ ಇಬ್ಬರು ಇದ್ದೀರಿ. ಓಕೆ. ನಿಮ್ಮ ಮಗ ಇದೇ ಕಂಟಿನ್ಯೂ ಮಾಡಿದ್ರೆ ಹ್ಞೂ ಅಂತೀರಾ ಹ್ಞೂ ಅಂತೀರಾ? ಬೇಡ ಅನಿಸುತ್ತೆ, ನಮಗೆ ಎಂಡ್ ಮಾಡಬೇಕಷ್ಟೇ. ಮತ್ತೆಲ್ಲ ಎಂಡ್ ಮಾಡಿಬಿಟ್ರೆ ಬಟ್ಟೆ ಹೋಗಿರೋರು ಕೊನೆಗೆ ಬೇರೆ ಇರ್ತಾರೆ. ನಾವು ಕಷ್ಟಪಡೋದು ಸಾಕು ನಮಗೆ, ಇನ್ನು ಮುಂದಕ್ಕೆ ಬೇಡ ಅಂತ ನಾವು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಭಾಳ ಧನ್ಯವಾದ ಸಂತೋಷ್ ಅವ್ರಿಗೆ ಮತ್ತು ರಾಜು ಅವ್ರಿಗೆ ಮತ್ತು ಇಲ್ಲಿರುವ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ. ಭಾಳ ಒಂದು ಒಳ್ಳೆಯ ಬದುಕು ಅನ್ನೋಕ್ಕಿಂತಲೂ ಭಾಳ ಒಂದು ರೀತಿ ಹೋರಾಟದ ಬದುಕು ನನ್ನ ಪ್ರಕಾರ. ಯಾಕಂದರೆ ನಾವು ಎಷ್ಟೋ ಸಲ ನಮ್ಮ ಗಲೀಜು ಬಟ್ಟೆ ನಾವು ಮುಟ್ಟಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ನಾವೇ ಹಾಕ್ಕೊಂಡಿರ್ತೀವಿ, ನಾವೇ ಎಲ್ಲ ಬಳಸಿರ್ತೀವಿ ಅದನ್ನ. ಆದರೆ ಅದೇನೋ ಹೊಗೆಗೆ ಅವು ಗಲೀಜು ಬಟ್ಟೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಊರಿನ ಸಮಸ್ತ ಗಲೀಜು ಬಟ್ಟೆನ ತಂದು ಇವರು ಒಗೆದು ಮಡಿಯಾಗಿ ಶುಭ್ರವಾಗಿ ಮಾಡಿ ಅದರ ಗಲೀಜನ್ನು ತೆಗೆದು ಶುಭ್ರವಾದ ಬಟ್ಟೆನ ಇನ್ನೊಬ್ಬರು ಮೈ ಮೇಲೆ ತೋರಿಸುವಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವ್ರು ನಾನು ಧನ್ಯವಾದ ಹೇಳ್ತೀನಿ. ಸೊ ಇದು ಧೋಬಿಘಾಟ್ನ ಟೂರು, ಶ್ರೀನಗರ ಅಥವಾ ಕೆಂಪಾಂಬುದಿ ಕೆರೆ ಹತ್ರ ಧೋಬಿಘಾಟ್ ಟೂರು. ಸೊ ಇವ್ರು ಸಿಕ್ಕರೆ ನಾವು ಅವರೇನೋ ಮಡಿವಾಳ್ರಪ್ಪ ಧೋಬಿಗಳು ಅಂತ ಹೇಳಿ ಒಂಥರ ಮಾತಾಡೋ ಬದಲು ನಾವು ಅವ್ರ ಗೌರವ ಕೊಡೋಣ. ಯಾಕಂದರೆ ಭಾಳ ಉನ್ನತವಾದಂಥ ಒಂದು ಕೆಲಸ ಇದು. ಸಮಾಜದ ಕೊಳೆ ತೊಳಿತಿರೋರು ಊರಲ್ಲಿರೋರು ಎಲ್ಲರದು ಮಡಿ ನಾವು ಮಾಡ್ತೀವಿ. ಸೊ ಹಾಗಾಗಿ ಒಳ್ಳೆಯದಾಗಲಿ ಅಂತ ಕೇಳಿ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.